ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮಹೇಶ್ ಗುರುಗಳೇ, ಬುಕ್ಸ್ ತರಿಸ್ಕೊಂಡಿರಿ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲಲ್ಲ ನೀವು. ಇವರೆಲ್ಲರೂ ಬೆಳಿಗ್ಗೆ ಅದೇ ಗ್ರಂಥ ಓದಿ ರೂಢಿ ಮಾಡ್ತಿರ್ತಾರ. ಬುಕ್ ನೀವೇ ಓದ್ಕೊಳಕತ್ತೀರ, ಏನ್ ಮಾಡಕತ್ತೀರ? ಬುಕ್ ನೀವು ತರಿಸ್ಕೊಂಡಿರಲ್ಲ, ವಿಚಾರ ಸಾಗರ, ವಿಚಾರ ಚಂದ್ರೋದಯ ಮತ್ ತರಿಸಿ ಏನ್ ಮಾಡ್ಲಕತ್ತೀರಿ? ಓದ್ಲಕತ್ತೀರಿ. ಮತ್ ಬೆಳಗಿನ ಪಾಠಕ್ಕ ಇವ್ರ ಜೊತೆಗೆ ಸೇರಿ ನೀವು ಹೊಸದಾಗಿ ಸೇರಿದವರಿಗೆ ಉಪಯೋಗ ಆಗ್ಲಿ ಅಂತೇಳಿ ಮತ್ತೆ ನಾವು ರೀಸ್ಟಾರ್ಟ್ ಮಾಡಿಸಿರ್ತೀವಿ. ಅದರದ ಲಾಭ ನೀವು ತಗೊಳ್ತಾ ಇಲ್ಲ. ಬುಕ್ ತರಿಸಿ ಇಟ್ಕೊಂಡಿರಿ, ಅದನ್ನ ಓದ್ಲಕತ್ತಿರೋ ಏನ್ ಮಾಡ್ಲಕತ್ತಿರೋ ಗೊತ್ತಿಲ್ಲ. ಬೆಳಿಗ್ಗೆ ಇವ್ರೇನ್ ಎಷ್ಟು ಗಂಟೆಗೆ ಸೇರ್ತಾರ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ನಾಗ ಇದ್ದು ಅವರು ರೂಢಿ ಪಾಠಗಳು ಏನ್ ಮಾಡ್ತಿರ್ತಾರ, ಈಗ ಓದಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಲ್ಲ, ಅದನ್ನ ನೀವು ಮಾಡ್ಬೇಕಲ್ಲ. ಅದು ಪ್ರಿಂಟಿಂಗ್ ಮಿಸ್ಟೇಕ್ ಏನ ಚೇಂಜ್ ಬೇರೆ ಕೊಡ್ತಾರಂತ್ರಿ? ಅದು ಆಯ್ತು. ಇವ್ರ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿಸ್ತಾ ಇಲ್ಲಲ್ಲ. ಬರೀ ನಂದೊಂದೇ ಪಾಠ ಕೇಳಿದ್ರೆ ಉಪಯೋಗ ಇಲ್ಲ. ಹಿಂದಿಂದ ಇಲ್ಲಿಂದ ನೀವು ಪ್ರತಿಯೊಂದು ಶಬ್ದ, ಪ್ರತಿಯೊಂದು ವಾಕ್ಯದ ಅರ್ಥಗಳು ತಿಳಿಬೇಕಾದ್ರೆ ಇವ್ರ ಜೊತೆಗೆ ನೀವು ಬಿಗಿನಿಂಗ್ ಅವರೆಲ್ಲ ಅಂಗಸ್ಥಲದಿಂದ ಲಿಂಗಸ್ಥಲಕ್ಕೆ ಮುಟ್ಟಿದವರವರಿಗೆ ಅವರಿಗೆ ಅದು ಪ್ರಾಕ್ಟೀಸ್ ಮಾಡೋದು ಅವ್ರಿಗೆ ಏನು ಉಪಯೋಗ ಇಲ್ಲ. ಈಗ ಮುಂದೆ ಕುಂತವ್ರು ಅವ್ರಿಗೆ ಉಪಯೋಗ ಅಲ್ಲ, ಹೊಸದಾಗಿ ಸೇರಿದವ್ರಿಗೆ ಉಪಯೋಗ ಆಗ್ಲಿ ಅಂತೇಳಿ ಪ್ರಾಕ್ಟೀಸ್ ಮಾಡ್ಲಕತ್ತಾರ ಅವ್ರು. ಆದ್ರೆ ಹೊಸದಾಗಿ ಸೇರಿದವ್ರು ಯಾರು ಇಲ್ಲ, ಎಲ್ಲ ಹಳೆ ಮಂದಿನೇ ಕೂತ್ ಪ್ರಾಕ್ಟೀಸ್ ಮಾಡ್ಲಕತ್ತಾರ. ಅವ್ರು ಏನ್ ಮಾಡ್ಬೇಕೀಗ? ಅವ್ರು ಬೆಳಿಗ್ಗೆ ಎಷ್ಟು ಗಂಟೆಗೆ ಜಾಯಿನ್ ಆಗ್ತಾರ ಕೇಳ್ಕೊಂಡು ಅವ್ರ ಜೊತೆಗೆ ರೂಢಿ ಮಾಡ್ಕೊಳ್ರಿ. ರೂಢಿ ಪಾಠದಾಗ ಸೇರ್ಕೊಳ್ರಿ. ಪೆನ್ನು ನೋಟ್ಬುಕ್ ಇಟ್ಕೊಂಡು ರೈಟಿಂಗ್ ಮಾಡ್ಕೊಳ್ರಿ. ಒಂದೊಂದು ಶಬ್ದದ ಅರ್ಥನೂ ಅವ್ರೆಷ್ಟು ಚಂದ ಬಿಡಿಸಿ ಹೇಳ್ತಿರ್ತಾರ. ನಂದೊಂದೇ ಕೇಳೋದು ಮುಖ್ಯ ಅಲ್ಲ, ನೀವು ಬೇಸಿಕ್ ಕೋರ್ಸ್ ಮಾಡ್ಕೋಬೇಕಲ್ಲ. ಆಮೇಲೆ ರಾಯಚೂರಲ್ಲಿ 46-48 ಡಿಗ್ರಿ ಟೆಂಪರೇಚರ್ ಅದ ಈಗ. ಎಲ್ಲಿ ಮನೆ ಬಿಟ್ಟು ಹೊರಗೆ ಹೋಗಂಗಿಲ್ಲ. ಒಂದು 2-3 ಮ್ಯಾರೇಜ್ಗಳು ನಮ್ಮ ಮಿಸ್ಸಸ್ ಮಿಸ್ ಮಾಡಿದ್ದಕ್ಕ ನಾನೇ ಹೋಗ್ತೀನಿ ಅಂತೇಳಿ ಹೋಗಿ ಮ್ಯಾರೇಜ್ಗೆ ಹೋಗಿ ಬಂದಾರ. ಆ ಮ್ಯಾರೇಜ್ಗೆ ಹೋಗಕ್ಕೆ ನಾವು ಬಸ್ಸಿನಾಗ ಏರ್ಲಕ್ಕೂ ಬರಲ್ಲ, ಬಸ್ಸಿನಾಗ ಇಳಿಲಿಕ್ಕೂ ಬರಂಗಿಲ್ಲ. ಅಂತ ಒಂದು ಬಹಳ ಕಠಿಣ ಪರಿಸ್ಥಿತಿ ಅದಾವ ಲಗ್ನಗಳು ಅಟೆಂಡ್ ಆಗೋದು. ಎಲ್ಲರೂ ಅರ್ಥ ಮಾಡ್ಕೋಬೇಕಿತ್ತು. ಭಯಂಕರ ರಶ್ ಬಸ್ಸುಗಳು. ಭಯಂಕರ ರಶ್ ಅದು. ಈಗ ಬಸ್ ಊರಿಗೆ ಹೋಗಿ ಬಂದಾಗ ನಡೆದು ಏನೂ ಮಾಡಕ್ ಆಗ್ತಾ ಇಲ್ಲ, ನಿಂತ ಅಡಿಗೆ ಮಾಡ್ಲಕ್ ಆಗ್ತಾ ಇಲ್ಲ, ಮನೆಯಾಗ ತಾನು ಮಾಡ್ಕೊಳಕ್ ಆಗ್ತಾ ಇಲ್ಲ. ಪೂರ್ತಿ ಕಂಡೀಷನ್, ಪೂರ್ತಿ BP ಶುಗರ್ ಹೆಚ್ಚಾಗಿ ಫಜಿತಿ ಆಗಿಬಿಟ್ಟಾಳ ಟೆನ್ಷನ್ನಿಗೆ. ಬಸ್ಸಿನೊಳಗೆ ಇಳಿಲಕ್ಕೂ ಬರಲ್ಲತ್ತ, ಏರ್ಲಕ್ಕೂ ಬರಲ್ಲತ್ತ, ನಡ್ಬರ್ಕ್ ಲಾಕ್ ಡೌನ್ ಆಗಿಬಿಟ್ಟಾಳ. ಇಲ್ಲಿ ರಾಯಚೂರಾಗ ಒಂದೇ ದಿನ 7 ಲಗ್ನಗಳು ನಮ್ಮದು ಪರಿಸ್ಥಿತಿಯಲ್ಲಿ. ಅವತ್ತೇ 12ನೇ ತಾರೀಕು ಅವರು ಬೀಗರ ಕಡೆಯಿಂದ ಇಂಗ್ಲೆಂಡ್ಲಿಂದ ಅವರು ನಮ್ಮ ಮಿಸ್ಸಸ್ ಮೈದನ ಮತ್ತ ಅವ್ರ ಮಿಸ್ಸಸ್, ನಮ್ಮ ಮಿಸ್ಸಸ್ ಮೈದನ ಅಲ್ಲ, ನಮ್ಮ ಮಗಳ ಮೈದನ ಮತ್ತ ಅವ್ರ ಮಿಸ್ಸಸ್ ಅವ್ರು ಬಂದಾರ.
ಅವ್ರು ಬಂದಾರ ಅದೇ ದಿವಸ ಸೇಮ್ ಡೇ. ಈ ಕಡೆ 6-7 ಲಗ್ನಗಳು ಫಂಕ್ಷನ್ಗಳು ಅಯ್ಯಾಚಾರದ ಅಂತಾರ. ಅದ್ರ ಜೊತೆಗೆ ಏನದ, DC ಆಫೀಸ್ನವ್ರದ್ದೊಂದು ಇನ್ಸ್ಪೆಕ್ಷನ್ ಅದ. ಅವರು ನಮ್ಮಲ್ಲಿ 1 ಕೋಟಿ ರೂಪಾಯಿ ಮಷಿನ್ಸ್ ಇತ್ತು. ಆ ಮಷಿನ್ಸ್ ಎಲ್ಲ ಅವ್ರು ನಮಗೆ ಸ್ಕೀಮ್ ನಡೆಸ್ಲಿಕ್ಕೆ ಕೊಟ್ಟಿದ್ರು. ಮತ್ತು ಅವು ವಾಪಸ್ ಬೇರೆ NGOಗಳಿಗೆ ಶಿಫ್ಟ್ ಮಾಡೋದಕ್ಕೆ ಅವ್ರೇನೋ ಅವ್ರು ಬರ್ಲಿಕ್ಕತ್ತಾರ. ಎಕಡೆ ಅಂತ ಅಟೆಂಡ್ ಆಗ್ಬೇಕು, ಎಕಡೆ ಅಂತ ಮಾಡ್ಬೇಕು. ಅವತ್ತೇ ಕೊಟ್ರೆ ಇವ್ರ ಲಗ್ನ ಬಂದವ ಅಲ್ಲಿ ಹರಪನಹಳ್ಳಿ. ಅದಕ್ಕೆ ಲಗ್ನಗಳು ಔಟ್ ಆಫ್ ಸ್ಟೇಷನ್ ಇರೋಂಥ ಲಗ್ನಗಳನ್ನ ಬ್ಯಾನ್ ಮಾಡೋದು ಭಾಳ ಚಲೋ, ಹೋಗದೆ ಇರೋದೇ ಭಾಳ ಚಲೋ. ಹೋಗಿ ಆರೋಗ್ಯ ಕೆಡಿಸ್ಕೊಳ್ಳೋದು ಪೂರ್ತಿ ನಾವು ಕಾರ್ನಾಗ ಹೋಗಿ ಕಾರ್ನಾಗ ಬರೋಂಥ ಹೈ ಕ್ಲಾಸ್ ಜನನೂ ಅಲ್ಲ, ಬಸ್ನಾಗ ಹೋಗಿ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ. ಹಿಂಗಿದ್ದತ್ನಾಗ ಒಳ್ಳೆ ಗಟ್ಟಿಮುಟ್ಟಿ ಕೆಪಾಸಿಟಿ ಇದ್ದವ್ರು ಹೋಗಿ ಬರ್ಬೇಕೆ ಹೊರತು ಏನಾರ ಹಿಂಗ ಆರೋಗ್ಯ ಅಷ್ಟಕ್ಕಷ್ಟೇ ಇದ್ದವ್ರು ಯಾವ್ದಾರ ಲಗ್ನಕ್ಕೆ ಹೋಗಿ ಬರ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ. ಅವತ್ತಿನ ದಿವಸ ಲಗ್ನ ಮುಹೂರ್ತ ಇರ್ತದೆ, ಎಲ್ಲರೂ ಲಗ್ನಕ್ಕೆ ಬಂದಿರ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ತುಂಬ ಮಂದಿನೇ ಇರ್ತಾರೆ, ಹೋಗೋರು ಬರೋರು. ಈಗ ನೋಡ್ರಿ, ಹೋಗಿ ಬಂದು 1 ವಾರ ಆಯ್ತು, ಆಕೆ ಕಡೆಯಿಂದ ಏನು ಮಾಡಕ್ಕೆ ಆಗ್ತಾ ಇಲ್ಲ. ಪೂರ್ತಿ ಮನೆಯೊಳಗೆ ಇಷ್ಟು ತ್ರಾಸಾಗ್ಬಿಟ್ಟದ. ಅದ್ರಾಗ ಮತ್ತೆ ಮನೆ ಕೆಲಸದಕ್ಕೆ ಏನೂ ಆರಾಮಿಲ್ಲ. ಆಕೆನೂ ಯಾರು ಲಗ್ನಕ್ಕೆ ಹೋಗಿ ಬಂದಾಳೆ 4-5 ದಿವಸ ಆಯ್ತು ಬರ್ತೀನಿ. ಈಗ 10 ದಿವಸ ಆಯ್ತು ಬಂದೇ ಇಲ್ಲ. ಎಲ್ಲ ಸರ್ವಿಸ್ ಪ್ರಾಬ್ಲಮ್ ಆಗ್ಬಿಡ್ತು. ಸುಮ್ಮ ಜೀವ ಹಿಡ್ಕೊಂಡಿರೋದೇ ದೊಡ್ಡ ಮಾತಾಗ್ಯದ. ಇಲ್ಲಿ ಬೇಸಿಗೆ ಒಳಗೆ ನಮ್ಮ ಮನೆಯಾಗಿದ್ದ ನಾವು ಕೆಲಸ ಮಾಡ್ಕೊತಿರೋದು ಚಲೋ ಅನಿಸ್ಲಾಗತ್ತದ. 46-48 ಡಿಗ್ರಿ ಟೆಂಪ್ರೇಚರ್ ಅದ ರಾಯಚೂರು. ಯಾಕಿಷ್ಟು ಹೈ ಟೆಂಪ್ರೇಚರ್ ಬಂದದ ಗೊತ್ತಿಲ್ಲ. ಏನ್ರಿ, ಭಯಂಕರ ಟೆಂಪ್ರೇಚರ್ ಅದ. ಪೂರ್ತಿ ಏನಿಲ್ಲ, ಬನೀನು ಸಾಯಂಕಾಲ ಅನ್ನೋದ್ರಾಗೆ ಅದು ಕಟಿ ಆಗಿಬಿಡ್ತದೆ, ಬೆವರು ಬಂತು. ಏನ್ ಮಾಡಕ್ ಏನಾಗಲಕತ್ತದ ಗೊತ್ತಾಗಲ್ದು, ಏನ್ ಮಾಡ್ಬೇಕು ತಿಳಿಯವಲ್ದು, ತಲೆನೂ ಓಡಲ್ದು, ಶರೀರನೂ ಆರಾಮಿಲ್ಲ. ಎಲ್ಲ ಸಮಸ್ಯೆ ಬಹಳ. ಎಲ್ಲರೂ ನಿಮ್ ಕ್ಷೇತ್ರದಾಗಿದ್ದ ನಿಮ್ ಕಾರ್ಯಕ್ರಮಗಳು ಸಾಧ್ಯ ಇದ್ರೆ ನಿಮ್ಮ ಮನೆ ಅಕ್ಕಪಕ್ಕದ ಕಾರ್ಯಕ್ರಮ ಅಟೆಂಡರಿ, ಬಹಳ ದೂರ ಇದ್ದು ಅಟೆಂಡ್ ಆಗ್ಲಕ್ಕೆ ಹೋಗಿ ಹೈರಾಣ ಏನಾರ ಆರೋಗ್ಯದಾಗ ಏರ್ಪೇರ್ ಆಯ್ತಂತಂದ್ರ ಇನ್ನು ನೋಡೋರಿಲ್ಲ ಮಾಡೋರಿಲ್ಲ. ಬಹಳ ಕಷ್ಟ ಆಗ್ತದ ಜೀವನ. ಹುಷಾರಾಗಿರ್ರಿ. ಇಲ್ಲಂತೂ ದೊಡ್ಡ ನರಕ ಅನುಭವಿಸ್ಲ. ಇಷ್ಟು ದಿವಸ ಇಲ್ಲದ ಬಿಸಿಲು ಈಗ ಅಟೆಂಡ್. ಅದ್ರಾಗ ಗ್ಯಾಸ್ ಇಲ್ಲ, ಸಿಲಿಂಡರ್ಗಳ ಸಲುವಾಗಿ ಅಲ್ಲಿ ಕ್ಯೂನ ನಿಂದಿರ್ಲಕತ್ತಾರ, ತಲೆ ಸುತ್ತಿ ಬೀಳಕತ್ತಾರ, ಏನೇನು ಸಮಸ್ಯೆಗಳು ಫೇಸ್ ಮಾಡ್ಲಕತ್ತಾರ ಜನ, ಏನು ತಿಳಿಯವಲ್ದು. ಬಿಸಿಲ ಈ ಲಗ್ನಕ್ಕೆ ಹೋಗಿ ಬಿಸಿಲಾಗ ತಿರ್ಗಾಡಿ ಮನೆಗೆ ಇದ್ದವ್ರ ಬಿಸಿಲು ಕಷ್ಟ. ಫ್ರಿಜ್ಜಿನ ತುಂಬ ಕಾಯಿಪಲ್ಯ ಅದ, ಮಾಡೋರಿಲ್ಲ. ತಂಗಳ ರೊಟ್ಟಿ ಏನೋ ಒಂದು ಸಾರು ಮಾಡ್ತಾರೆ, ಎದ್ಕೊಂಡು ತಿನ್ಬೇಕು. ಏನು ನೋಡಕ್ ಪರಿಸ್ಥಿತಿಗಳೆಲ್ಲ ಹಿಂಗೆ ಆಗ್ಬಿಟ್ಟವ. ಈಗ ಏನು ದ್ರವ ಪದಾರ್ಥಗಳು ಈಗ ದ್ರವ ಪದಾರ್ಥ ಅಂದ್ಮೇಲೆ ಇನ್ನೊಂದು ಹೇಳಕತ್ತೀನಿ. 1/2 ಲೀಟರ್ 1/2 ಲೀಟರಿಂದು ರಾಮದೇವ್ ಬಾಬಾಂದು ಸ್ಟೋರ್ ಇರ್ತದಲ್ಲ, ಅಲ್ಲಿ ತಗೋರಿ. ಮ್ಯಾಂಗೋ ಜ್ಯೂಸ್ ಹೈ ಕ್ಲಾಸ್ ಜ್ಯೂಸ್ ಅದ ನೋಡ್ರಿ, 35 ರೂಪಾಯಿಗೆ ಒಂದು 1/2 ಲೀಟರ್ ಬಾಟ್ಲ್ ಅದ. ಅದು ಒಂದು ಜಾಸ್ತಿ ತಗೊಂಡ್ರೆ ಕಡಿಮೆ ರೇಟ್ ಮಾಡಿ ಕೊಡ್ತಾರ. ಬಹಳ ಚಲೋ ಟೇಸ್ಟಿ ಅದ, ಬಹಳ ಚಲೋ ಅದ, ಸೇಫ್ಟಿನೂ ಅದ ಚಲೋ, ಯಾವ ಕೆಮಿಕಲ್ ಇಲ್ಲ, ಏನೂ ಇಲ್ಲ. ರಾಮದೇವ್ ಬಾಬನ್ ಮ್ಯಾಂಗೋ ಜ್ಯೂಸ್ ಅದೇ ತಂದಿಟ್ಬಿಟ್ಟಿನಿ, ಒಂದು 5-6 ಬಾಟ್ಲಿಗಳು. ಯಾವಾಗಾರ ಭಾಳ ಗಂಟೆಲಿ ಒಣಗ್ಲಕತ್ತ ಅಂತಂದ್ರೆ 1-2-3 ಗುಟಕ್ಕೆ ಹಾಕೊಂಡ್ಬಿಟ್ರೆ ಆಯ್ತು, ತೃಪ್ತಿ ಆಗಿಬಿಡ್ತದೆ. ಇವು ಬೇರೆವೆಲ್ಲ ಮ್ಯಾಂಗೋ ಜ್ಯೂಸ್ ಅಂತ ಹೇಳದವ ಎಲ್ಲ ಕೆಮಿಕಲ್. ಅದು ಕುಡಿಯಕ್ಕೆ ತಣ್ಣಗನಿಸ್ತದ, ಆಮೇಲೆ ಬಾಯಿ ದಗಿ ಆಗ್ತದೆ.
ಇದು ರಾಮದೇವ್ ಬಾಬಾ ಸ್ಟೋರ್ ಒಳಗೆ ½ ಲೀಟರ್ ಮ್ಯಾಂಗೋ ಜ್ಯೂಸ್ ಬಂದದ, ಅದು ಕುಡೀರಿ. ಅದು ಒಂದು ಚಲೋ ಅದ ನೋಡ್ರಿ, ನನ್ನ ಅನುಭವದ ಪ್ರಕಾರ ಅದು ಚಲೋ. ಓಕೆ, ಆದಷ್ಟು ಬಿಸಿಲಾಗ ಹೊರಗೆ ತಿರುಗಾಡ್ಬೇಡ್ರಿ. ಊರು ಬಿಟ್ಟು ಊರು ಅಡ್ಡಾಡಿಕೆ ಲಗ್ನ ಅಟೆಂಡ್ ಆಗ್ಲಕ್ಕೆ ಹೋಗಿ ಫಜಿತಿ ಆಗ್ಬೇಡ್ರಿ. ಎಲ್ಲ ಊರಾಗ ಅವ್ರವ್ರ ಬಂಧು ಬಳಗ, ಅವ್ರವ್ರ ಮಿತ್ರರು ಸೇರಿ ಅವ್ರವ್ರ ಲಗ್ನಗಳು ಯಶಸ್ವಿಯಾಗಿ ಮಾಡ್ಕೊಳ್ಳಿ. ನೀವು ಕುಂತ ಜಾಗದಾಗೆ ಏನು ಮಾಡ್ರಿ, ಅವರಿಗೆ ಶುಭ ಹಾರೈಸ್ರಿ. ಬಿಸಿಲು ಕಡಿಮೆ ಆದ್ಮೇಲೆ ಮತ್ತೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲ ಸತ್ಸಂಗದವರಿಗೆ ಕರೆಸಿ ಬೇಕಿದ್ರೆ ಅವ್ರ ಆಶೀರ್ವಾದ ಮಾಡಿಸ್ಕೊಳ್ಳಿ. ಇಲ್ಲಾಂದ್ರೆ ಮದುಮಕ್ಕಳೇ ಬಂದು ಗುರುಗಳು ಎಲ್ಲಿರ್ತಾರೆ ಅಲ್ಲಿ ಆಶೀರ್ವಾದ ತಗೊಂಡು ಹೋಗ್ಲಿ. ಆದ್ರೆ ಬಸ್ಸಿನಾಗ ಹೋಗಿ ಒಬ್ಬರದು ಲಗ್ನ ಅಟೆಂಡ್ ಆಗಿ ಬರ್ತೀನಿ ಬೇರೆ ಊರ್ಲಿಂತ ಅಂದ್ರೆ ಅದು ಆರೋಗ್ಯ ಕೆಡ್ತದ. ಅಡ್ಡಾಡೋರ ಜೊತೆಗೆ ಗುದ್ದಾಡಕ್ಕೆ ನಮಗೆ ಆಗಂಗಿಲ್ಲ. ಅಂಥದ್ದು ಮಾಡೋದು ಹುಚ್ಚತನ ಮಾಡಿ ಆರೋಗ್ಯ ಕೆಡಿಸ್ಕೊಂಡು ಕೂತ್ರಿ ಇದ್ದು ರೂಟೀನ್ ಕೆಲಸನೂ ಮಾಡ್ಲಿಕ್ಕೆ ಆಗಂಗಿಲ್ಲ, ಎಲ್ಲ ಕಷ್ಟ ಆಗಿಬಿಡ್ತದೆ. ನಾ ಹೇಳಕತ್ತಿದ್ದೇನು ಚಲೋ ಹೇಳಕತ್ತೀನಿ, ಕೆಟ್ಟ ಹೇಳಕತ್ತೀನಿ? ಗಪ್ಪ ಕೂತ್ಬಿಟ್ರಿ ಅಲ್ಲ ಎಲ್ಲರೂ. ನಮ್ಮ ಮನಿ ಅಂತೂ ಈಗ ಒಂದು ನರಕ ಆಗಿಬಿಟ್ಟದೆ. ಈಗ ಆಕಿ ಹೋಗಿ ಬಂದಾಗ ಏನು ಆಗ್ಯದ ಆಯ್ತಾಕಿ ನಿದ್ದಿನೂ ಸರಿ ಮಾಡೋಳು, ಹುಚ್ಚು ಮಾತಾಡ್ಲಕತ್ತಾಳ, ಒದರಾಡೋದು, ಸಿಟ್ಟಿಗೆ ಬರೋದು, ಏನು ಶಕ್ತಿ ಉಳಿದಿಲ್ಲ, ಮಾಡಕ್ಕೂ ಆಗಲ್ಲ, ಏನು ಇಲ್ಲ, ಹಂಗೆ ಜಗ್ಲಕತ್ತಾಳ. ಏನು ತಿಳಿಯೋದು ಏನಾಗ್ಲಕತ್ತವು. ಕೆಟ್ಟ ಪರಿಣಾಮ ಬಿಸಿಲು. ಅದು ಮ್ಯಾಲೆ ಹೆಂಗೋ ಏರ್ಬಿಟ್ಟಾಳ ಸ್ಟೆಪ್ ಮೇಲೆ, ಹಂಗೆ ಹಿಂದೆ ಜಗ್ಗಿ ಮಂದಿ ಕೂಡಿ ದಬ್ಬಿ ಒಳಗೆ ತಗೊಂಡು ಹೋಗ್ಬಿಟ್ರೆ ಅದು ಒಳಗಾದ್ಮೇಲೆ ಉಸಿರುಗಟ್ಟದಂಗಾಗ್ಯದ. ಹೊಳ್ಳಿ ಇಳಿಬೇಕಂದ್ರೂ ಸಾಧ್ಯ ಇಲ್ಲ. ಮುಂದೆ ಅವ್ರ ಹೊಸ ಮಂದಿ ಕೂಡಿ ಬಸ್ ಈಕಿ ಸ್ಟೆಪ್ ಹೆಜ್ಜೆ ಇಟ್ಟೇ ಇಲ್ಲ, ಅವರೇ ಎತ್ಕೊಂಡು ಏರಿಸ್ಬಿಟ್ಟಂಗಾಗ್ಯದ ಅಂತ ಪೂರ್ತಿ. ಜನ ಹಂಗೆ ದಬ್ಕೊಂಡು ಆದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕತ್ತ. ಎದಕ್ಬೇಕು ಲಗ್ನ ಮಾಡ್ಕೊಂಡು ಸಂಸಾರ ಬೆಳೆಸ್ಕೊಳ್ಳೋರು ಒಂದ್ ಕಡೆ ಆದ್ರ ನಾವು ಬಸ್ನಾಗ ಬಿದ್ದು ಸಾಯೋದು ಇದೇ ಕೆಲಸ. ಇದು ಎಲ್ಲ ಮಾಡ್ಕೊಳ್ಳಿ, ಎಲ್ಲರೂ ಅವ್ರವ್ರ ಜಾಗದಾಗ ಸುರಕ್ಷಿತವಾಗಿದ್ದು ಅವ್ರವ್ರ ಲಗ್ನಗಳು ನಡೀಲಿ, ಒಳ್ಳೇದಾಗಲಿ. ಬಿಸಿಲು ಕಡಿಮೆ ಆದ್ಮೇಲೆ, ಜನರದ ರಶ್ ಕಡಿಮೆ ಆದ್ಮೇಲೆ ಹೋಗಿ ಬರ್ತೀವಿ. ಎಲ್ಲ ಮನಿಗಳು ಇರ್ತಾವ, ಸಸ್ತೆಯರು ಇರ್ತಾರೆ, ಹಳೇದರು ಇರ್ತಾರೆ, ಎಲ್ಲ ಅಲ್ಲೇ ಇರ್ತಾರೆ, ಎಲ್ಲೇನು ಯಾರೇನು ಹೋಗಿರಲ್ಲ. ಆರಾಮ್ ದರ್ಶನ, ಆರಾಮ್ ಭೇಟಿ ಆಗಮ್ಮ ಅಂತ ಹೇಳುವ ಮೂಲಕ ನಮ್ಮ ಚಿಂತನವನ್ನ ಮುಂದುವರ್ಸೋಣ. ಏನಂತೀರಿ ಕಲ್ಯಾಣಪ್ಪರೇ? ನೀವಂತೂ ಬಿಡಂಗಿಲ್ಲ, ಬಿಸಿಲಾಗ ಅಡ್ಡಾಡವ್ರಿ, ನೀವೇನ್ ಲೆಕ್ಕದ ಇಲ್ಲ. ಅದ್ರೆ ಕಲ್ಯಾಣಪ್ಪರ ಏನ್ರಿ? ಕಲ್ಯಾಣಪ್ಪರ ಏನ್ ಅದರ ಇಲ್ಲ ಎಂದ ಧರ್ಮಾಧಿಕಾರಿಗಳು ನಮ್ದೇನು ಪೂರ್ತಿ ಅಯೋಗ್ಯತನದ ಮಾತು ಅನಿಸ್ಲಕತ್ತಾವ, ಯೋಗ್ಯ ಅನಿಸ್ಲಕತ್ತಾವ, ಏನಿದೆ ನಮ್ಗೆ ತಿಳಿಯಲಾಗ್ಯದ ಏನ್ ಮಾತಾಡ್ಲಕತ್ತೀವಿ ಅಂತ. ಏನು ಹೋಗಿ ಬಿದ್ದು ಬಸ್ನಾಗ ಗುದ್ದಾಡಿ ಬಿದ್ದು ಸಾಯಮ್ಮ, ಏನ್ ಮಾಡಮ್ಮ ಬಿಡ್ಲಕ್ ಬರಲ್ಲ. ಅದೇ ಮತ್ತೆ ಎಲ್ಲ ಇವು ಸಮಸ್ಯೆಗಳಾಗ್ತಾವ. ಆಮೇಲೆ ಅವರು ಕೊಟ್ರಯ್ಯ ಅಬ್ಬಿಗೇರಿ ಮಠ ಅವರು ಅದು ಶುದ್ಧ ಬ್ರಹ್ಮಪೀಠದ ವತಿಯಿಂದ ಅಲ್ಲೇನ ತಯಾರಿ ಮಾಡ್ಯಾರ, ಅದೇನು ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡ್ಬೇಕಾ ಏನು, ಸ್ವಲ್ಪ ಅದೆಷ್ಟು ಮಾಡ್ಯಾರ ಏನ್ ಮಾಡ್ಯಾರ ವಿಚಾರ ಮಾಡಿ ಇದು ಮಾಡಿ ಅದಕ್ಕೊಂದು ಫಂಡ್ ಸಪರೇಟ್ ಕ್ರಿಯೇಟ್ ಮಾಡಿಬಿಡ್ರಿ. ಆ ಫಂಡ್ ಮೂಲಕನೇ ಖರ್ಚು ಮಾಡ್ರಿ. ಈ ಕಾರ್ಯಕ್ರಮಗಳಿಗಾಗಿ ಒಂದು ಗಿಫ್ಟ್ ಅಥವಾ ಅದು ಏನ್ ಮಾಡ್ಬೇಕನ್ನೋದು ಒಂದು ಡಿಸೈಡ್ ಮಾಡಿ ಎಲ್ಲರೂ ಒಂದಿಷ್ಟು ರೊಕ್ಕ ತಿಂಗಳಾರೆ ಹಾಕ್ರಿ, ಒಮ್ಮೆಯಾರೆ ಹಾಕ್ರಿ, ಎಷ್ಟಾರೆ ಒಂದಿಷ್ಟು ಹಾಕಿ ಇಟ್ಬಿಡ್ರಿ. ಅದ್ರ ಮೂಲಕ ಒಬ್ಬರು ಖರ್ಚು ಮಾಡಿ ಮಾಡಿ ಎಲ್ಲರಿಗೂ ಹೇಳ್ಕೊತ ಹೋಗೋದು. ಪ್ರತಿ ಸಲ 25-30 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕಿಂತ ಒಂದೇ ಸಲ ಒಂದಿಷ್ಟು ಎಷ್ಟಾರೆ ಹಾಕಿ ಇಟ್ಬಿಟ್ರೆ ಕಡೆ ಏನಾರ ಒಂದು
ಅದರದೇ ಒಂದು ಫಂಡ್ ಕ್ರಿಯೇಟ್ ಮಾಡ್ಬೇಕು. ಇಂಥವು ಕಾರ್ಯಕ್ರಮ ಹಂಗೆ ಬರ್ತಿರ್ತಾವ, ಬಂದಾಗ ಒಂದಿಷ್ಟು ಅದರಿಂದ ಖರ್ಚು ಮಾಡ್ಕೋತ ಹೋಗೋದು. ಕಾಲೇಜ್ ಆದ್ಮೇಲೆ ಮತ್ತೆ ಹಾಕೋದಪ್ಪ. ನಮ್ಮ ಕಾಲೇಜ್ನಾಗ ಏನ್ ಮಾಡ್ತಿದ್ದೆವು, ಕ್ಯಾಂಟೀನ್ಗೆ ಅದು ಹೋಗೋಣ, ಚಾ ಕುಡಿನ, ನಾ ಕೊಡು ನೀ ಕೊಡು ಅಂತ ಕಿರಿಕಿರಿನೇ ಬೇಡ. ಎಲ್ಲರೂ ತಿಂಗಳ ಒಂದು 500-500 ರೂಪಾಯಿ ಹಾಕಿ ಒಬ್ಬನ ಕೈಯಾಗಿ ಇಟ್ಟು ಬಿಡ್ತಿದ್ದೆವು. ಅವನೇನು ಎಲ್ಲರೂ ಚಾಗ ಒಂದಿನ 4 ಮಂದಿ ಬರ್ತಿದ್ರು, ಒಂದಿನ 6 ಮಂದಿ, ಒಂದಿನ 8 ಮಂದಿ, ಮೆಚ್ಚ ಒಂದು ಕಡಿಮೆ ಲೀವ್ ಹಾಕಿರ್ತಿದ್ರು. ಎಲ್ಲರೂ ಕೂಡಿ ಏನ್ ಚಾ ಕುಡಿತಾರ, ಅವೇನ್ ಲೆಕ್ಕ ಹಾಕ್ಲಾರ್ದಂಗ ಅದು ಬಡ ಚಾನು ಟಿಫಿನ್ ಮಾಡಿದ್ರೆ ಎಲ್ಲರೂ ಮಾಡಿರ್ತಾರ, ಚಾ ಹಾಕಿದ್ರು ಎಲ್ಲರೂ ಮಾಡಿರ್ತಾರೆ. ಆಯ್ತು, ಅದ್ರ ಬಿಲ್ ಕೊಟ್ಟು ಅವ್ ಬಂದ್ಬಿಡ್ತಿದ್ದ. ಏಟ್ ಉಳ್ದದಪ್ಪ ರೊಕ್ಕ ಕೇಳ್ತಿದ್ದ, ಕೀಟ್ ಉಳ್ದದ ನೋಡ್ರಿ, ಕೀಟ್ ಖರ್ಚಾಗ್ಯದ ಅಂತ ಹೇಳ್ತಿದ್ದ. ಮತ್ತು ಕಡಿಮೆ ಬಿದ್ದ ಮತ್ತೆ ಎಲ್ಲರೂ ಕೂಡ ಅವನ ಬಳಿ ಹಾಕಿಬಿಡ್ತಿದ್ದ. ಅದಕ್ಕೆ ಹಂಗೊಬ್ರು ಯಾವ್ಯಾರೇ ಖಜಾಂಚಿಗಳು ಯಾರ್ಯಾರ ಒಬ್ರು ಆಗಿ ಅವ್ರ ಅಕೌಂಟ್ನಾಗ ಒಂದಿಷ್ಟು ರೊಕ್ಕ ಇಡ್ರಿ, ಅವ್ರು ಯಾರು ಅಟೆಂಡ್ ಆಗ್ತಾರ, ಯಾರು ಅವ್ರವ್ರ ಸಮೀಪ ಇರ್ತಾರೋ ಅವ್ರು ಹೋಗಿ ಅಟೆಂಡ್ ಆಗಲಿ, ಅವ್ರೇನು ಖರ್ಚು ಮಾಡಿರ್ತಾರೋ ಅದನ್ನ ಅವರಿಗೆ ಕೊಡಿಸ್ಬಿಡೋದು. ಅದಕ್ಕೊಬ್ಬರ ಮ್ಯಾಲ ಏಟ್ ಖರ್ಚಾಗ್ಯದ ಕೇಳಿಕೆ ಅವ್ರಿಗೆ ಕೊಡು ಅಂತ ಹೇಳಕ್ ಒಬ್ಬರ ಮ್ಯಾಲ ಸೂಪರ್ವೈಸರ್ ಇರಬೇಕು, ಒಬ್ಬರು ರೊಕ್ಕ ಹ್ಯಾಂಡಲ್ ಮಾಡಬೇಕು, ಒಬ್ಬರು ಅಲ್ಲಿ ಅಡ್ಡಾಡಿ ಅವ್ರ ಸಮೀಪ ಇದ್ದವ್ರು ಕಾರ್ಯಕ್ರಮ ಅಟೆಂಡ್ ಆಗಿ ಬರ್ಬೇಕು. ಓಸು ಮಂದಿ ಹೋಗ್ಬೇಕತ್ತೇನು ಇಲ್ಲ, ಹೋಗ್ಬಾರ್ದಂತಿಲ್ಲ. ಅನುಕೂಲ ಇದ್ದವ್ರೆಲ್ಲ ಹೋಗ್ಬೇಕು, ಅನಾನುಕೂಲ ಇದ್ದವರು ಸುಮ್ಮನೆ ಹೋಗಿ ಹೈರಾಣಕ್ಕೆ ಬೀಳಬಾರ್ದು. ಏನ್ ಮಾಡ್ತೀರಿ ನೋಡ್ರಿ, ಅವ್ರೇನ್ ಕರೆಯೋದು ಧರ್ಮ ಇರ್ತದ, ಕರೀತಾರ. ಹೋಗ ಧರ್ಮ ಹೆಂಗ್ ಓದ್ತೀರಿ, ಓಸು ಮಂದಿ ಹೆಂಗ್ ಓದ್ತೀರಿ? ಕಂಫರ್ಟೇಬಲ್ ಇವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದಂತ ಜರ್ನಿ ಮಾಡಿ ಎಲ್ಲ ಕಷ್ಟ ಅದ, ಬಹಳ ಕಷ್ಟ ಅದ. ಎಲ್ಲರೂ ಫಂಕ್ಷನ್ಗಳು ಬಿಡ್ಲಾರ್ದಂಗೆ ಇರ್ತಾವ, ಅಂತವರೇ ಕರೆದಿರ್ತಾರ. ನಾವು ಜನರಲ್ ಇರಂಗೇ ಇಲ್ಲ. ಬಂದಿಲ್ಲ ಅನ್ಕೋತ ಬೈಯವರೇ ಇರ್ತಾರ. ಬೈದ್ರ ಬೈಯಲಕ್ಕ, ಹೊಡೆಯಲಕ್ಕ, ಬೈಸದ ಹೋಗಿ ಎಲ್ಲರೂ ಸಿಕ್ಕೊಂಬಿದ್ದು ಒದ್ದಾಡ್ಲಕ್ಕ ಹೋಗ್ಬಾರ್ದವೇ ನೀವು. ಅವನು ಎದಕ್ಕೆ ಹೋಗಿ ಸಾಯ್ಲಕ್ಕೆ ಹೋಗಿರ, ಲಗ್ನಕ್ಕೆ ತೊಳೆ ಬೈಲಕತ್ತೀನಿ. ಈಗ ನಮ್ಮ ಮನ್ಯಾಗ ಬಂಧು ಬಳಗ ಇರ್ತಾರ, ಬೈತಾರ ಓಲಿಲ್ಲ ಅಂತಂದು. ಈಗೇನು ಬಂದ್ ಮಾಡ್ತಾರೆ ಏನು ಬಂಧು ಬಳಗ? ನಮ್ಮ ಮನ್ಯಾಗ ಹಿಂಗ್ ಪಜಿತಿ ಆದತ್ನಾಗ ಯಾರು ಬರ್ತಾರ? ಇಲ್ಲ ಹಿಂಗೆ ಈಗ ಲಗ್ನ ಮಾಡ್ಕೊಳ್ಳಿಕ್ಕೆ ಹೋಗಿ ಬಂದಾರಲ್ರಿ, ಆ ಲಗ್ನದವ್ರಿಗೆ ಹೇಳಿದ್ರೆ ನಮ್ದು ಏನಾರ ಕಿವಾಗ ಹಾಕೋತಾರೆ ನಾ ಕಷ್ಟ. ನಮ್ಮ ಮನೆಗೆ ಹಿಂಗ ಆಗ್ಯದ ನೋಡಪ್ಪ, ನಿಮ್ ಲಗ್ನಕ್ಕೆ ಬಂದತ್ ಕೇಳಿದ್ರೆ ಅವ್ರ ಲಗ್ನದವ್ರು ನಮ್ದು ಏನ್ರಿ ಕಷ್ಟ ಕೇಳ್ತಾರನ್ರಿ ಅವರು. ಅವ್ರೇನ್ ಮಾಡ್ತಾರ? ಅವ್ರ ಮುಲಾಜಿ ಅವರಿಗೆ, ನಮ್ಮ ಮುಲಾಜಿ ನಮಗ. ನಮ್ಮ ಕೈಲೇ ಆತಿದ್ರೆ ಮಾಡ್ಬೇಕು, ಹಾಲಿಲ್ಲಂದ್ರೆ ಮಾಡ್ಲಕ್ ಹೋಗ್ಬಾರ್ದು. ಅದು ಬ್ಯಾಕಾದಿರಲ್ಲಕ್ಕ. ನಮ್ಮ ಅಪ್ಪದೇ ಹೇಳ್ತಿದ್ದ, ಕುಂಡ್ಯಾಗ ದಮ್ ಇದ್ರೆ ತೆಕ್ಕಿಗೆ ಬೀಳ್ಬೇಕಪ್ಪ, ಇಲ್ಲಂದ್ರ ಒಂದು ಮೂಲ್ಯಾಗ ಬಿದ್ದಿರ್ಬೇಕಂತಿದ್ದ. ಇಲ್ಲ ದಮ್ ಇಲ್ಲ ಅಂದ್ಮೇಲೆ ಸುಮ್ ಕೂತಿರ್ಬೇಕಾಗ. ದಮ್ ಇರ್ಲಾರ್ದವ್ರು ಹೋಗಿ ಅದಕ್ಕೆ ಪಚಿತ್ ಮಾಡ್ಬೇಕು. ನಮ್ಮ ಅಪ್ಪನ ಡೈಲಾಗ್ ಭಾರಿ ಅದು. ಓಕೆ, ಈಗೇನು ಪ್ರಸಾದಿಯ ಗುರುಲಿಂಗ ಸ್ಥಳ ಚಂದ ನಡೆಸಿರಿ ಪಾಠ. ನನಗೆ ಅವಕಾಶ ಕೊಟ್ಟು ಇಂಥವೆಲ್ಲ ಮಾತಾಡೋದು ಹಚ್ಚಿಬಿಟ್ರಿ ನೋಡಿ. ಮಸ್ತ್ ನೋಡ್ದೈತಿ ನಿಮ್ಮ ಪಾಠ. ಈಗೇನದ ಪ್ರಸಾದಿ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಸಾದಿ ಸ್ಥಳ ಅಂದ್ರೆ ಪ್ರಸಾದಿ ಅಂಗನ, ಗುರುಲಿಂಗ ಸ್ಥಳ ಅಂದ್ರೆ ಮಹೇಶ ಸ್ಥಳ. ಅದಕ್ಕೆ ಸಂಬಂಧಪಟ್ಟಂತ ಏನು 3ನೇ ವಚನ. ಈ ವಚನ ಗುರು ಶಿಷ್ಯರ ಸಂಬಂಧ ಹೆಂಗಿರಬೇಕು ಅಂತ ಬಹಳ ಸೂಕ್ತವಾದ ವಚನ. ವಿಚಾರ ಚಂದ್ರೋದಯ, ವಿಚಾರ ಸಾಗರ ಇರ್ಬೋದು, ಸಿದ್ಧಾಂತ ಶಿಖಾಮಣಿ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಒಂದು ಯಾವುದೋ ತತ್ವಜ್ಞಾನದ ದಾರಿಯಲ್ಲಿ ನಡೆದು
ಒಬ್ಬರಿಗೊಬ್ಬರು ಆರಂಭದಲ್ಲಿ ಒಬ್ಬರು ಹೇಳೋರು ಒಬ್ಬರು ಕೇಳೋರು ಆಗಿ ಒಂದು ಜ್ಯೋತಿ ಇನ್ನೊಂದು ಜ್ಯೋತಿಗೆ ಸ್ಪರ್ಶ ಆದ್ಮೇಲೆ ಆ ಒಂದು ಬತ್ತಿ ಹೋಗಿ ಇನ್ನೊಂದು ಜ್ಯೋತಿಗೆ ಸ್ಪರ್ಶ ಆದ್ಮೇಲೆ ಅದು ಜ್ಯೋತಿಯಾಗಿ ಬತ್ತಿ ಉರಿಯುವಾಗ ಆ ಜ್ಯೋತಿಗೆ ಈ ಜ್ಯೋತಿಗೆ ಭೇದ ಮಾಡಬಾರ್ದು. ಈಗ ನೀವೆಲ್ಲರೂ ಮುಂದೆ ಕೂತವರು 15-20 ಮಂದಿ, ನಿಮ್ಮ ಜ್ಯೋತಿ ನನ್ನ ಜ್ಯೋತಿಗೆ ಏನಾರ ವ್ಯತ್ಯಾಸ ಆದನ್ರಿ? ಒಂದೇ ಬಸ್ನಾಗ ಹೋಲಕತ್ತೀವೇ ಇಲ್ಲ? ಒಬ್ರು ಹಿಂದಿನ ಸೀಟ್ನಾಗ ಅದಾರ, ಒಬ್ರು ಮುಂದಿನ ಸೀಟ್ನಾಗ ಅದಾರ. ನಮಗ ಏನ್ ವ್ಯತ್ಯಾಸ ಅದ? ಅದಕ್ಕೆ ಈ ವ್ಯತ್ಯಾಸ ಕಳ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಮ ಸಾಧನೆ ಶೂನ್ಯ ಅಂತಾರವ್ರು. ಇಲ್ಲೇನ್ ಸಾಧನೆ ಅದಲ್ಲ, ಇದು ಅರ್ಥನೇ ಇಲ್ಲ. ಈ ವ್ಯತ್ಯಾಸ ಕಳ್ಕೋಬೇಕು. ನಿಮ್ಮ ಮಧ್ಯದ ವ್ಯತ್ಯಾಸ ಕಳ್ಕೋಬೇಕು, ನಮ್ಮ ಮಧ್ಯದ ವ್ಯತ್ಯಾಸ ಕಳ್ಕೋಬೇಕು. ಹೆಂಗದ? ಈ ವ್ಯತ್ಯಾಸಗಳು ಕಳ್ಕೋಬೇಕು. ಒಬ್ಬರು ಶ್ರೇಷ್ಠ ಒಬ್ಬರು ಕನಿಷ್ಠ ಅನ್ನೋ ವ್ಯತ್ಯಾಸ ಕಳ್ಕೋಬೇಕು. ಈ ವ್ಯತ್ಯಾಸ ಕಳ್ಕೊಳ್ಳೋದಕ್ಕ ಏನ್ ಮಾಡ್ಯಾರ? ವಚನ ಕೇಳ್ರಿ ಹೆಂಗದ. ಭೂತ ಪ್ರಾಣಿಯ ಕಳೆದು ಲಿಂಗ ಪ್ರಾಣಿಯ ಮಾಡಿದ ಬಳಿಕ. ಭೂತ ಪ್ರಾಣಿ ಅಂತಂದ್ರ ತಂದೆ ತಾಯಿಗಳ ಗರ್ಭದಿಂದ ಹುಟ್ಟಿದ ಮಾಂಸಪಿಂಡ. ಅದು 8 ವರ್ಷ 10 ವರ್ಷ 12 ವರ್ಷ ಇರ್ತದೆ. ಒಂದು ಲಿಂಗ ದೀಕ್ಷೆ ತಗೊಂಡು ಲಿಂಗ ಪೂಜೆ ಮಾಡ್ಕೋತ ಮುಂದೆ ಒಂದು ಕಾಲಕ್ಕೆ ದೀಕ್ಷೆ ತಗೊಂಡು ಗುರುವಿನ ಹತ್ರ ಎಲ್ಲಾ ತತ್ವಜ್ಞಾನ ಕೇಳಿ ಹೇಳಿ ಗುರುವಿನ ಜ್ಞಾನವನ್ನು ಸಂಪೂರ್ಣ ಶ್ರವಣ ಮನನ ನಿಧಿಧ್ಯಾಸನ ಮಾಡಿಕೊಂಡು ಪರ್ಫೆಕ್ಟ್ ಆದ್ಮೇಲೆ ಏನಾಯ್ತು, ಆತ ಲಿಂಗ ಪ್ರಾಣಿ ಆಗ್ತಾನ. ಭೂತ ಪ್ರಾಣಿ ಅಂದ್ರೇನು? ಈಗ ನಿಮ್ಮ ಯಾವ ಅದಾವಲ್ರಿ 4: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಅಥವಾ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಈ ಸಾಧನೆಗಳು ಗೊತ್ತಿಲ್ಲದವರು ಮಾಡುತ್ತಾ ಇರೋ ಸಾಧನೆಗಳು. ಅವೇನದವು? ಅಂಗಸ್ಥಲಗಳು. ನಿಮ್ಗೆ ಗೊತ್ತಿಲ್ಲ. ಸಾಲೋಕ್ಯ ಅಂದ್ರೆ ಗೊತ್ತಿಲ್ಲ, ಸಾಮೀಪ್ಯ ಅಂದ್ರೆ ಗೊತ್ತಿಲ್ಲ, ಸಾರೂಪ್ಯ ಅಂದ್ರೆ ಗೊತ್ತಿಲ್ಲ, ಸಾಯುಜ್ಯ ಅಂದ್ರೆ ಗೊತ್ತಿಲ್ಲ, ಭಕ್ತ ಅಂದ್ರೆ ಗೊತ್ತಿಲ್ಲ, ಮಹೇಶ್ ಅಂದ್ರೆ ಗೊತ್ತಿಲ್ಲ, ಐಕ್ಯಸ್ಥಳ ಗೊತ್ತಿಲ್ಲ. ಗೊತ್ತಿಲ್ಲದ ಗೊತ್ತು ಮಾಡ್ಕೋತ ಹೋಗ್ತಿರಲ್ಲ. ಇದು ಯಾವ ಸಾಧನೆ ಅಂದ್ರೆ ಭೂತ ಪ್ರಾಣಿಗಳು ಮಾಡುವ ಸಾಧನೆಗಳು. ಏನು ಭೂತ ಅಂತಂದ್ರೆ ಪಂಚಭೂತಗಳ ಗುಣಗಳು ನಮ್ಮೊಳಗ ಅದಾವ. ಪೃಥ್ವಿ ತತ್ವ ಅದ ನಮ್ಮೊಳಗ. ಆ ಪೃಥ್ವಿಯೊಳಗೆ ಏನದ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 5 ವಿಷಯಗಳ ಆಸಕ್ತಿ ಆ ಪೃಥ್ವಿ ಒಳಗ. ಜಲತತ್ವ ಅದ ನಮ್ಮೊಳಗ. ಅಲ್ಲಿ ಶಬ್ದ ಒಂದು ಇಲ್ಲ, ಇದು ಗಂಧ ಒಂದು ಇಲ್ಲ ಅಷ್ಟೇ. ನೀರಾಗ ಗಂಧ ಇಲ್ಲ, ಶುದ್ಧವಾದ ನೀರಿಗೆ ಗಂಧ ಇಲ್ಲ. ನೀರು ವಾಸನೆ ಯಾಕೆ ಬರ್ತದ ಅಂದ್ರೆ ಮಣ್ಣು ಕಲ್ತದಕ್ಕೆ ನೀರಿಗೆ ವಾಸನೆ ಅದಷ್ಟೇ. ಮಣ್ಣಿನ ರಾಡಿ ತೆಗೆದು ಶುದ್ಧ ಜಲ ತೆಗೆದ್ರೆ ಅದ್ರಾಗ ಗಂಧನೇ ಇಲ್ಲ. ಬರೀ ಶಬ್ದ, ಸ್ಪರ್ಶ, ರೂಪ, ರಸ ಅಷ್ಟೇ ಅದಾವ. ಮುಂದೆ ಅಗ್ನಿಗಾದ್ರೆ ಅಂತಂದ್ರೆ ಅಲ್ಲಿ ರಸನೂ ಇಲ್ಲ, ಗಂಧನೂ ಇಲ್ಲ. ಶಬ್ದ, ಸ್ಪರ್ಶ, ರೂಪ ಅಷ್ಟೇ ಅದ. ಮುಂದೆ ವಾಯುಗಾದ್ರೆ ಅಂದ್ರೆ ಶಬ್ದ, ಸ್ಪರ್ಶ 2 ಅದಾವ. ಮುಂದೆ ಆಕಾಶಕ್ಕಾದ್ರೆ ಬರೀ ಶಬ್ದ ಅದ, ಅಲ್ಲಿ ಸ್ಪರ್ಶ ಇಲ್ಲೇ ಇಲ್ಲ. ಈ ಪಂಚಭೂತಗಳ ಒಳಗೇನದವ? ಈ ವಿಷಯ ಶಕ್ತಿಗಳು, ಅವುಗಳ ಎಲ್ಲ ತಾವು ವಿಷಯ ಸ್ವರೂಪ ಅದಾವ. ಮತ್ತೆ ಜಗತ್ತಿನೊಳಗಿನ ವಿಷಯಗಳನ್ನು ಆಕರ್ಷಣೆ ಮಾಡುವಂತ ವ್ಯವಹಾರದಲ್ಲಿ ಅವು ತೊಡಗಿರ್ತಾವ. ಅವುಗಳನ್ನು ನಿಗ್ರಹ ಮಾಡಿ ಈ ತತ್ವಜ್ಞಾನ ತಿಳ್ಕೊಳ್ಳಂತ ಸಾಧನೆ ಏನ್ ಮಾಡ್ತಿರಲ್ಲ, ಇದು ಐಕ್ಯ ಸ್ಥಳಕ್ಕೆ ಹೋಗಿ ಮುಟ್ಟ ತನಕ 1 ರೌಂಡ್
ಇದು ಭೂತ ಪ್ರಾಣಿಗಳ ಸಾಧನೆ. ಮುಂದಿಂದ ಗೊತ್ತಿಲ್ಲ ನಿಮ್ಗ, ಹೌದಲ್ರಿ? ಇದ್ರ ಮುಂದಿಂದ ಏನದ, ಏನ್ ಹೇಳ್ತಾರ ಚನ್ನಬಸವಣ್ಣವ್ರದ್ದು ಏನು ಗೊತ್ತಿಲ್ಲ. ಐಕ್ಯ ಸ್ಥಳಕ್ಕೆ ಹೋಗೋ ತನಕ ನಿಮ್ದು ಏನೇನು ಗೊತ್ತಿಲ್ಲ. ಇವೆಲ್ಲ ಹೇಳ್ಕೊತ ಹೋಗ್ತೀರಿ, ಕೇಳ್ಕೊತ ಹೋಗ್ತೀರಿ, ಹೇಳ್ಕೊತ ಹೋಗ್ತೀರಿ, ಕೇಳ್ಕೊತ ಹೋಗ್ತೀರಿ, ಹೇಳ್ಕೊತ ಹೋಗ್ತೀರಿ. ಮುಂದ ಈ ಐಕ್ಯ ಸ್ಥಳನ ಮಹಾಲಿಂಗ ಸ್ಥಳ ಏನ್ ಆಗ್ತದಲ್ಲ, ಅಲ್ಲಿ ಏನ್ ಮುಗಿತದ, ಈ ಭೂತ ಪ್ರಾಣಿಯ ಸಾಧನೆ ಮುಗಿತದ. ಭೂತ ಪ್ರಾಣಿಯ ಸಾಧನೆ ಮುಗಿತದಂದ್ರೇನು? ಅಂಗಸ್ಥಳದ ಐಕ್ಯ ಸ್ಥಳಕ್ಕೆ ಹೋಗಿ ಮುಟ್ಟಿ ಬಿಡ್ತೀರಿ ನೀವು. ಅಂಗಸ್ಥಳದ ಐಕ್ಯ ಸ್ಥಳಕ್ಕೆ ಹೋಗಿ ಮುಟ್ಟಿದ ಮೇಲೆ ನೀವು ಇದು ಏನಂತೇಳಿ ಎಲ್ಲ ಗೊತ್ತಾಗಿ ಬಿಡ್ತದಲ್ಲ. ಗೊತ್ತಾದ್ಮೇಲೆ ನಿಮಗ ನೆಕ್ಸ್ಟ್ ಮತ್ತೆ ಭಕ್ತ ಸ್ಥಳಕ್ಕೆ ಬರ್ಬೇಕು. ಮತ್ತೆ ಅದೇನದಲ್ಲ ಸಾಲೋಕ್ಯಕ್ಕೆ ಬರ್ಬೇಕು. ಮ್ಯಾಲ ಹೋದವ್ರು ಮತ್ತೆ ತೆಳಗೆ ಇಳಿಬೇಕು. ತೆಳಗೆ ಇಳಿದ ಮೇಲೆ ಏನಾಯ್ತು, ಅಲ್ಲಿ ಲಿಂಗಸ್ಥಳ ಅಂತಂದ್ರೇನು, ಮತ್ತೆ ತೆಳಗೆ ಸಾಲೋಕ್ಯಕ್ಕೆ ಬಂದು ಆ ಇತರ ಜೀವಿಗಳನ್ನ ಸಾಲೋಕ್ಯ ಮೋಕ್ಷಕ್ಕೆ ಅಟ್ರಾಕ್ಟ್ ಮಾಡಬೇಕು. ಇತರ ಜೀವಿಗಳನ್ನ ಭಕ್ತ ಸ್ಥಳಕ್ಕೆ ನೀವು ಅಟ್ರಾಕ್ಟ್ ಮಾಡಬೇಕು, ಆಕರ್ಷಣೆ ಮಾಡಬೇಕು. ನೀವು ಗುರುಗಳಾಗಿ ಇತರ ಜೀವಿಗಳಿಗೆ ಆಧ್ಯಾತ್ಮ ಸಾಧನೆ ಮಾಡ್ಲಿಕ್ಕೆ ಹಚ್ಚಬೇಕು. ಅದೇ ಲಿಂಗಸ್ಥಳ. ಅಂಗಸ್ಥಳದೊಳಗ ನೀವೇ ಕೂತು ಸಾಧನೆ ಮಾಡೋದು. ಲಿಂಗಸ್ಥಳದ ಭಕ್ತ ಅಂದ್ರ ಬೇರೆಯವರಿಗೆ ಅವ ಭಕ್ತರನ್ನಾಗಿ ಮಾಡಿಕೊಳ್ಳವನೇ ಲಿಂಗಸ್ಥಳದ ಭಕ್ತ. ಬೇರೆಯವರಿಗೆ ಮಹೇಶ ಸ್ಥಳಕ್ಕೆ ಏರ್ಸವನೇ ಮಹೇಶ ಸ್ಥಳದ ಇದು ಮಹೇಶ, ಲಿಂಗಸ್ಥಳದ ಮಹೇಶ. ಬೇರೆಯವರಿಗೆ ಪ್ರಸಾದಿ ಸ್ಥಳಕ್ಕೆ ಏರ್ಸವನು ಹೇಳಿ ತಾನು ತಿಳ್ಕೊಂಡನ, ತನ್ನ ಸಲುವಾಗಿ ಅಲ್ಲ, ಬೇರೆಯವರಿಗೆ ಆ ಪ್ರಸಾದಿ ಸ್ಥಳಕ್ಕೆ ಏರ್ಸವನೇ ಲಿಂಗಸ್ಥಳದ ಮಹೇಶ. ತನ್ನ ಸಲುವಾಗಿ ಉಪಯೋಗ ಇಲ್ಲ, ತಾನೆಲ್ಲ ತಿಳ್ಕೊಂಡ್ಬಿಟ್ಟನ ಈಗ ಇನ್ನೊಬ್ಬರಿಗೆ ಹೇಳೋದಕ್ಕಂತ. ಈಗ ನಿಮಗೆ ಮತ್ತೆ ಮತ್ತೆ ವಿಚಾರ ಸಾಗರ, ವಿಚಾರ ಚಂದ್ರೋದಯ ಮೆಲಕ್ ಹಾಕೋದು ಎದಕ್ಕಂತ ಹೇಳ್ತೀನಿ ಅಂದ್ರೆ, ನಿಮ್ ಸಲುವಾಗಿ ಅದು ಏನು ಉಪಯೋಗ ಇಲ್ಲ, ನಿಮ್ಗೆಲ್ಲ ಗೊತ್ತಿದ್ದದ. ಹೊಸದಾಗಿ ಬಂದವರಿಗೆ ನೀವು ಮ್ಯಾಲ ಏರಿಸ್ಬೇಕಾಗ್ಯದಲ್ಲ, ಅದ್ರ ಸಲುವಾಗಿ ನೀವು ಇವೆಲ್ಲ ಚಿಂತನೆ ಮಾಡ್ಬೇಕಾಗ್ಯದ. ಈಗ ನೀವು ಮಾಡೋ ಚಿಂತನೆ ನಿಮಗೆ ಗೊತ್ತಿಲ್ಲದದ. ಏನು ಮೂರ್ ಸಾರಿ ಕೇಳಿರಿ ನೀವು. ಅಜ್ಜಿಗೆ ಕೆಮ್ಮದ್ ಕಲ್ತಂಗಂತ, ಅಜ್ಜಿ ಕೆಮ್ಮದ್ ಕಲೀಲಕತ್ತಿದ್ದಳ, ತಾಂಗದ ನೀವು ಮಾಡೋ ಮೆಲಕ್. ಹೊಸದಾಗಿ ಬಂದವರಿಗೆ ಸಲುವಾಗಿ ಕಿವಿಗೆ ಬೀಳಿ ಅಂತೇಳಿ ನಾವು ಮತ್ತೆ ಮತ್ತೆ ರೀಸ್ಟಾರ್ಟ್ ಮಾಡಿಸ್ತಿರ್ತೀವಿ. ಆ ಹೊಸದಾಗಿ ಬಂದವ್ರು ನಮ್ಮ ಸಲುವಾಗೆ ಮಾಡ್ಯಾರ ಅಂತೇಳಿ ತಿಳ್ಕೊಳಕ್ಕೆ ತಯಾರಿಲ್ಲ. ನಿಮಗೂ ನೀವು ಗಟ್ಟಿ ಆಯ್ತೀರಿ, ಆದ್ರೆ ಹೊಸದಾಗಿ ಬಂದವ್ರಿಗೆ ಇದು ಎಂತ ಅನಮೃತವಾದ ಗಳಿಗೆ ಗೊತ್ತದ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಇಲ್ಲಲ್ಲ ಇವರು. ಇಬ್ಬರು ಮೂವರಿದ್ರು, ಇವತ್ತು ಮಹೇಶ್ ಒಬ್ಬರೇ ಅದಾರ. ನಿನ್ನೆಲ್ಲಿ ಮತ್ತಿಕಲ್ಲಿ ಇದ್ರು, ಇವತ್ತೆಲ್ಲಿ ಹೋದ್ರು ಗೊತ್ತಿಲ್ಲ. ಪ್ರಮೀಳಾಬಾಯಿ ಇದ್ರು, ಇವತ್ತೆಲ್ಲಿ ಅದ್ರ ಗೊತ್ತಿಲ್ಲ. ಯಾರ್ರಿ? ಇವ್ ಮತ್ತಿಕಲ್ಲಿ ಅವ್ರು ಬಂದಿಲ್ಲ ಇವತ್ತ. ಅವ್ರಿಗೆ ಮೂವರು ಈಗ ಹೊಸದಾಗಿ ಸೇರ್ಯಾರ, ರೆಗ್ಯುಲರ್ ಆಗಿ ಜಾಯಿನ್ ಆಗ್ಲಿಕತ್ತಾರ, ರೆಗ್ಯುಲರ್ ಆಗಿ ಬರ್ಲಕತ್ತಾರ. ಸ್ವಲ್ಪ ಅವ್ರಿಗೆ ಕರ್ದು ಯಾರ್ಯಾರ ಒಬ್ರು ಫೋನ್ ಮಾಡಿ ಕರ್ದು ಇವು ಅಟೆಂಡ್ ಆಗ್ಬೇಕ್ರಿ, ನಿಮ್ ಸಲುವಾಗಿ ಹೊಸದ ರೀಸ್ಟಾರ್ಟ್ ಮಾಡಿರ್ತೀವಿ ಬರ್ರಿ ಅಂತೇಳಿ ಕರ್ಕೊಂಡು ಕುಂತು ಪ್ರಾಕ್ಟೀಸ್ ಮಾಡತ್ರಿ. ಅವರಿಗೆ ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ ಅಂತಂದ್ರೆ ನಾವು ಒಂದ್ ಸ್ವಲ್ಪ ಅದರ ರುಚಿ ಹಚ್ಬೇಕು. ಅವ್ರಿಗೆ ಕರ್ಸಿ ಕರ್ಕೊಂಡು ಕುಂತು ಪ್ರಾಕ್ಟೀಸ್ ಮಾಡಿಸ್ಬೇಕು. ಇದು ಮರುವಿನ ಜನ್ಮ 10 ಸಾರಿ ಓದಿದ್ರು ಮತ್ತ ನಮಗ್ ಉಪಯೋಗ ಆಗ್ತದ. ಮತ್ತೇನಾಗ್ತೀವಿ, ಗಟ್ಟಿ ಆಗ್ತೀವಿ. ನಾವು ಗಟ್ಟಿ ಆಗೋದಕ್ಕೆ ಮಾಡ್ಕೊಳ್ಳೋದು ಬೇರೆ. ಅಂದ್ರೆ ಲಿಂಗಸ್ಥಳ ಅಂತಂದ್ರೆ ಏನದು ಅಂದ್ರೆ ನಿಮ್ಮ ಜೊತೆಗೆ ಇನ್ನೊಬ್ಬರಿಗೂ ಕೈ ಹಿಡಿದು ನಡೆಸೋ ಕೆಲಸನೇ ಲಿಂಗಸ್ಥಳ. ಇನ್ನೊಬ್ಬರಿಗೆ ಸಾಲೋಕ್ಯಕ್ಕೆ ಕರೆದು, ಇನ್ನೊಬ್ಬರಿಗೆ ಸಾಮೀಪ್ಯಕ್ಕೆ ಕರೆದು, ಇನ್ನೊಬ್ಬರಿಗೆ ಸಾರೂಪ್ಯಕ್ಕೆ ಕರೆಯೋದು, ಇನ್ನೊಬ್ಬರಿಗೆ ಸಾಯುಜ್ಯಕ್ಕೆ ಕರೆದು ನೀವು ನಿಮಗಾದ ಆನಂದ ಇತರರ ಜೊತೆಗೆ ಹಂಚಿ ಅವ್ರಿಗೇನು ಈ ದಾರಿ ಒಳಗೆ ನಡಿಲಿಕ್ಕೆ ಬಾರಪ್ಪ ಅಂತ ಕರೆದೇ ಲಿಂಗಸ್ಥಳ. ಈಗೇನಾಯ್ತು, ಭೂತ ಪ್ರಾಣಿ ಅಂದ್ರೆ ಗೊತ್ತಾಯ್ತು. ಅವ್ರು ಏನ್ ಮಾಡ್ದ, ತನ್ನ ಎಲ್ಲ ಮುಗಿಸ್ಕೊಂಡು ಐಕ್ಯ ಸ್ಥಳಕ್ಕೆ ಬಂದು ಲಿಂಗ ಪ್ರಾಣಿ ಆದ ಬಳಿಕ
ಅಲ್ಲಿ ಗುರು ಶಿಷ್ಯರು ಅನ್ನೋ ಭೇದ ಉಳಿತದೇನು? ಒಂದು ಜ್ಯೋತಿ ಇನ್ನೊಂದು ಬತ್ತಿ ಮುಟ್ಟಿದ ಮೇಲೆ ಎರಡು ದೀಪಗಳು ಸಮಾನವಾಗಿ ಪ್ರಖರವಾಗಿ ಉರಿಯುವಾಗ ಏನಾಗ್ತದ? ಅದರೊಳಗೆ ಭೇದ ಇರ್ತದೇನ್ರಿ? ಎರಡು ಜ್ಯೋತಿಗಳು ಮಧ್ಯೆ ಭೇದ ಇರ್ತದೇನು? ಇರಂಗಿಲ್ಲ. ಇಲ್ಲಿ ಏನ್ ಹೇಳ್ತಾನೆ ನೆಕ್ಸ್ಟ್? ಭೂತ ಪ್ರಾಣಿಯ ಕಳೆದು ಲಿಂಗ ಪ್ರಾಣಿಯ ಮಾಡಿದ ಬಳಿಕ ಅವನ ಶ್ರೋತ್ರದಲ್ಲಿ ಸಕಲ ಮೂರ್ತಿಯ ನಿಕ್ಷೇಪಿಸಿದ ಮೇಲೆ ಮಂತ್ರ ದೀಕ್ಷೆ, ವೇದ ದೀಕ್ಷೆ ಮತ್ತೆ ಕ್ರಿಯಾ ದೀಕ್ಷೆ ಇವೆ ಅಲ್ರಿ ಮೂರಿರವು. ಈ ದೀಕ್ಷೆಗಳನ್ನ ಕೊಟ್ಟು ಮೇಲೆ ಆ ಶಿಷ್ಯೋತ್ತಮನೇ ಏನಾಗ್ತಾನ? ಗುರುವಿನ ಮರಿ ಆಗ್ತಾನ ಇಲ್ಲವ? ಶಿಷ್ಯೋತ್ತಮ ಮರಿದೇವ್ರು ಅಂತಿರಿಲ್ಲ ಮರಿಗಳು. ಮುಂದೆ ಅವನು ಗುರು ಆಗವನೇ. ಹಂಗಿದ್ದಾಗ ಆ ಗುರುವಿನ ಮಠಕ್ಕೆ ಆ ಶಿಷ್ಯೋತ್ತಮ ಜಂಗಮನಾಗಿ ನಡೆದು ಬಂದರೆ ತಾನು ಗುರು ಎಂಬ ಹಮ್ಮಿಲ್ಲದೆ, ನಾನು ಗುರು, ಅವನೇನ್ ನನ್ನ ಕೈಯಾಗೆ ಕಲ್ತಾವದನ, ನಾನು ಸ್ಟೂಡೆಂಟಾ ಅಂತೇಳಿಕೆ ಅಂತಿರ್ತಾರಲ್ಲ. ನಾನು ಸ್ಟೂಡೆಂಟ್, ಅವನು ನಮ್ಮ ಕೈಯಾಗೆ ಕಲ್ತಾನ, ಬಂದಿರ್ತಾನ, ವಾದ್ರ ಹೋಗಿರ್ತಾನ ಅಂತಿಲ್ಲ. ತನ್ನಂತೆ ತನ್ನ ಸಮಾನ ಗೌರವ ಕೊಡಬೇಕಲ್ಲಿ. ತಾನು ಗುರುವೆಂಬ ಹಮ್ಮಿಲ್ಲದೆ ಪರಮ ಗುರುವೆಂದು ಭಾವಿಸಿ, ಗುರುವಿನ ಗುರುವಪ್ಪ ನೀನು ಅಂತ ಭಾವಿಸಿ ಏನ್ ಮಾಡ್ಬೇಕಂದ್ರೆ ಪಾದಾರ್ಚನೆ ಮಾಡುವುದೇ ಆಚಾರವಯ್ಯ. ಮೊದಲ ಆ ಶಿಷ್ಯನಲ್ಲಿಂತ ಈ ಗುರು ಪಾದ ಪೂಜೆ ಮಾಡ್ಕೊಂಡನ. ಈಗ ಆ ಶಿಷ್ಯ ತನ್ನ ಸಮಾನ ಆದ ಮೇಲೆ ಆ ಶಿಷ್ಯನ ಪಾದ ಪೂಜೆಯನ್ನ ಈ ಗುರು ಮಾಡಬೇಕು. ನಾನು ನಿಮ್ಮ ಪಾದ ಪೂಜೆ ಮಾಡಬೇಕಂತ ಯಾವಾಗಲೂ ತಯಾರದಾಗದೀನಿ. ಪ್ರತಿನಿತ್ಯ ನಾನು ನಿಮ್ಮ ಪಾದಕ್ಕೆ ಶರಣು ಹೇಳ್ತೇನೆ. ನನ್ನೊಳಗ ಆ ಭಾವ ತುಂಬಿ ತುಳುಕ್ತದೆ. ಪ್ರಾಕ್ಟಿಕಲ್ ಆಗಿ ಮಾಡ್ಲಿಕ್ಕೆ ನೀವು ಬಿಡ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? ಅದಕ್ಕೆ ಮಾಡಬೇಕು, ನಿಮ್ಮೆಲ್ಲರ ಪಾದ ಪೂಜೆ ಮಾಡಬೇಕು ಅನ್ನೋಂಥ ನಮ್ಮೊಳಗೆ ಭಾವ ತುಂಬಿ ತುಳುಕ್ತದೆ. ಮಾಂತೇಶಿ ಪಾಟೀಲ್ ನಾವು ರಿಟೈರ್ ಆಗೋ ದಿವಸ ಬಂದಾರ, ಅವ್ರ ಪಾದ ಪೂಜೆ ಅದಂಗತ್ತ ಮುಟ್ಟಿಸ್ಕೊಳಕ್ ತಯಾರಿಲ್ಲವ್ರೆ. ನಾವು ನಿಮ್ಮದು ಮಾಡೋದು, ನೀವು ನಮ್ಮದು ಮಾಡ್ತೀರಿ. ಏನ್ ಮಾಡ್ತೀರಿ ಹಿಂಗಾದಾಗ? ಬೇರೆ ಯಾವ ಜಂಗಮರಿಗಾರೆ ಕರೋದಕ್ಕೆ ಪಾದ ಪೂಜೆ ಮಾಡೋದ್ರ ಬದಲು ಇವರೇ ಬಂದಿರ್ತಾರೆ, ಇವರಿಗೆ ಮಾಡ್ಬೇಕಂದ್ರೆ ಸಾಧ್ಯ ಇಲ್ಲ ಅಂದ್ಬಿಟ್ರು. ನಡಿ ಹೊಡಿಗ ಏನ್ ಮಾಡಕ. ಅದಕ್ಕೆ ಈ ರೀತಿಯಾಗಿ ಹಮ್ಮಿಲ್ಲದೆ ಗುರುವೆಂದು ಭಾವಿಸಿ, ಪರಮ ಗುರು ಅಂದ್ರೆ ಗುರುವಿನ ಗುರು ಅಂತೇಳಿ ಭಾವಿಸಿ ಪಾದಾರ್ಚನೆ ಮಾಡುವುದೇ ಆಚಾರವಯ್ಯ. ದ್ವೈತ ಸಿದ್ಧಾಂತಕ್ಕೆ ಅದ್ವೈತ ಸಿದ್ಧಾಂತಕ್ಕೆ ಇರೋದು ಇದೇ ವ್ಯತ್ಯಾಸ. ನೀನು ಗುರುವಾಗಿ ನಿನ್ನ ಶಿಷ್ಯರಿಂದ ನೀ ಪಾದ ಪೂಜೆ ಮಾಡ್ಕೋ, ಅವರು ಗುರುಗಳಾಗಿ ಅವ್ರ ಶಿಷ್ಯರಿಂದ ಅವ್ರ ಪಾದ ಪೂಜೆ ಮಾಡ್ಕೋಬೇಕು. ಇದು ಭೇದದವರು ಹೇಳೋದು. ಭೇದ ಭಾವ ಹೇಳೋರು ಹಿಂಗೆ ಹೇಳ್ತಿರ್ತಾರೆ. ಹಂಗಿಲ್ಲ. ಗುರು ಶಿಷ್ಯ ಎರಡು ಭೇದ ಕಳ್ಕೊಂಡು ಅಖಂಡ ಜ್ಯೋತಿ ಸ್ವರೂಪ ಒಂದೇ ಅಂತೇಳಿ ದರ್ಶನ ಮಾಡಿಕೊಂಡು ಇಬ್ಬರೊಳಗ ಭೇದ ಇಲ್ಲದಂಗಿರೋದೇ ಇದು ಶ್ರೇಷ್ಠವಾದ ತತ್ವ. ಇದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಳಗ ಬಹಳ ದಮ್ ಬೇಕಾಗ್ತದೆ ಇದಕ್ಕೆ. ನಾ ಗುರುವೆಂಬ ಹಮ್ಮಿನಿಂದೆ ಮಾಡದಿರ್ದೊಡೆ ನಾಯಕ ನರಕವಯ್ಯ. ನಾನು ಗುರು ಆತ ಶಿಷ್ಯ ಅಂತೇಳಿ ಅವನ ಪಾದ ಪೂಜೆ ನಾಯಕ ಮಾಡ್ಲಿ ಅಂತೇಳಿ ಏನರ ಹಿಂದಕ್ಕೆ ಸರ್ಕೊಂಡ್ರೆ, ತನ್ನ ಶಿಷ್ಯನಿಗೆ ತಾನು ನಮಸ್ಕಾರ ಮಾಡೋದ್ರಾಗ ಅಳುಕಿನಿಂದ ಹಿಂದಕ್ಕೆ ಸರ್ಕೊಂಡಂತಂದ್ರ ಅವ ಗುರು ಅಲ್ಲವ, ಅವ ಪಾಪಿಷ್ಟ. ಅವ ಏನು ನರಕ ಅನುಭವಿಸ್ತಾನ. ಹೆಂಗ್ ಮಾಡ್ಬೇಕೀಗ? ಮತ್ತ ಅವನು ಸಹಿತ ಅಷ್ಟೇ ಗಂಭೀರವಾಗಿರ್ಬೇಕೀಗ. ಶಿಷ್ಯ ಆದವನು ಗುರುವಿನ ಕೈಲೇ ಪೂಜೆ
ಮಾಡಿದರೆ ಮಾಡಿಸ್ಕೋಬೇಕು, ಸುಮ್ ಕೂತ್ ಮಾಡಿಸ್ಕೋಬೇಕು. ಅವನಿಗೊಂದು ಇಟ್ಟಾರೆ ಇಲ್ಲಿ ಫಿಟ್ಟಿಂಗ್. ಆ ಜಂಗಮ ಈತ ನನ್ನ ಗುರುವೆಂಬ ನಾಚಿಕೆ ಅಳಿದು ಪಾದಾರ್ಚನೆ ಮಾಡಿಸಿಕೊಳ್ಳುವುದೇ ಕರ್ತವ್ಯವಯ್ಯ. ಈಗ ನಾನು ನಿಮ್ಮ ಪಾದ ಪೂಜೆ ಮಾಡ್ತೀನಿ ಅಂದ್ರೆ ನೀವು ಸುಮ್ಮ ಕೂತು ಪೂಜೆ ಮಾಡಿಸ್ಕೊಳ್ಳೋದು ನಿಮ್ಮ ಕರ್ತವ್ಯ ಅದು. ಶಂಕೆಗೊಂಡಡೆ ಪಂಚಮಹಾಪಾತಕವಯ್ಯ. ಇಬ್ರು ಪರಸ್ಪರ ಪಾದ ಪೂಜೆ ಅಂತೂ ಮಾಡ್ಲೇಬೇಕು. ಪಾದ ಪೂಜೆ ಯಾಕೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತೇಳಿ ಕೋತಿ ಚಾಸ್ತಿ ಮಂದಿ ಏನೇನೋ ನೀವು ಮಾಡೋದು ಬಿಡ್ರಪ್ಪ, ಹಾಳು ಬಿಡ್ರಿ. ಅದು ಪಾದ ಪೂಜೆ ಮಾಡೋದ್ರಿಂದ ಏನು ಲಾಭ ಸಿಗ್ತದ, ಅದರಿಂದ ನೀವು ವಂಚಿತರಾಗ್ತೀರಿ ಅಷ್ಟೇ. ಅಲ್ಲಂದ್ರೆ ಬಿಡ್ರಿ, ಏನ್ ಮಾಡೋದು ಬಿಡ್ತೀರಿ ಬಿಡ್ರಿ. ಅದೇನು ನೀವು ಮಾಡಬೇಡ್ರಿ, ಉಳಿದವ್ರಿಗೆ ಯಾಕೆ ನೀವು ಮಾತಾಡ್ತೀರಿ ಅದ್ರ ಬಗ್ಗೆ. ಯಾರ್ಯಾರ ಆಚಾರ ವಿಚಾರ ಏನೇನಿರ್ತಾವ ಅವ್ರವ್ರು ಮಾಡ್ತಿರ್ತಾರೆ. ನಿಮ್ಗೇನ್ ಮಾಡೋದು, ನಿಮ್ಗೆ ಬೇಡ ಅಂದ್ರೆ ಬಿಡ್ರಿ, ಹಾಳು ಮಾಡಿ ಬೀಳು ಹೋರಿ ಅಂತ ಬಿಟ್ಕೊಡೋದು ಅಷ್ಟೇ. ಯಾವ ಆಚಾರ ಮಾಡಿದ್ರು ಅದರಿಂದ ಅದರದ ಲಾಭ ಇದ್ದೇ ಇರ್ತದೆ. ಆ ಲಾಭ ಸಿಗಂಗಿಲ್ಲ ಮಾಡ್ಲಿಲ್ಲ ಅಂದ್ರೆ. ಅದಕ್ಕೆ ಈತ ನನ್ನ ಗುರು ಎಂಬ ನಾಚಿಕೆ ನಳಿದು ಪಾದಾರ್ಚನೆ ಮಾಡಿಸಿಕೊಂಬುವುದೇ ಕರ್ತವ್ಯವಯ್ಯ. ಶಂಕೆಗೊಂಡೆಡೆ ಪಂಚಮಹಾಪಾತಕ ಅಂದ್ರ ಅವೇನೋ ಗೋಹತ್ಯ, ಗುರು ಹತ್ಯ, ಮಾತೃಹತ್ಯ, ಅವೇನೇನದವಲ್ಲ 5 ಪವಿತ್ರವಾದ ವಸ್ತುಗಳು ನಾವು ಬಾಳುವುದಕ್ಕ, ಬೆಳೆಯುವುದಕ್ಕ, ಜನಿಸುವುದಕ್ಕ ಕಾರಣವಾದಂತ ಮುಖ್ಯ ವಸ್ತುಗಳೇನದವಲ್ಲ ಅವುಗಳನ್ನ ಕೊಂದು ಪಾಪ ಬರ್ತದಂತ. ಗುರುಗಳ ಕಡೆಯಿಂದ ಪಾದ ಪೂಜೆ ಮಾಡ್ಕೊಳಕ್ ವಲ್ಲ ಅನ್ನಿಸ್ತಿತ್ತಂದ್ರ ಈ ಹಿಂಗೆ ನಿಯತಾಚಾರದ ನಿರ್ಣಯವಲ್ಲದೆ ನಾ ಗುರುವೆಂಬ ಹಮ್ಮಿನ ಬಿಮ್ಮಿನ ಬೀಗ ಉಳ್ಳನ್ನಕ್ಕನ ನಾ ಶಿಷ್ಯನೆಂಬ ಶಂಕೆಯಿಂದ ಡುಣಿಗಾಡುವನ್ನಕ್ಕರ. ಡುಣಿಗಾಡಂತಂದ್ರೆ ಒಳಗ ಒಂಥರ ಮುಜುಗುರ ಪಡ್ತಿದ್ರೆ ಅವರಿಬ್ಬರನ್ನು ರವರವ ನರಕದಲ್ಲಿಕ್ಕುವ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಹೆಂಗ್ ಮಾಡ್ತಾರೆ ಈಗ? ಎಷ್ಟು ಸ್ಟ್ರಾಂಗ್ ವಚನ ಕೊಟ್ಟಾರೀಗ ಅವ್ರು. ಪೂಜೆ ಮಾಡಿಸ್ಕೋಬೇಕು, ಗುರುಗಳು ಮಾಡಿದರೆ ವಲ್ಲನ್ನಂಗಿಲ್ಲ. ಶಿಷ್ಯರು ಬಂದಾಗ ಅವ್ರ ಪಾದ ಪೂಜೆ ಮಾಡ್ಬೇಕು. ವಿಚಾರ ಚಂದ್ರೋದಯ ಎಲ್ಲ ಓದಿ ಎಲ್ಲ ತತ್ವ ತಿಳ್ಕೊಂಡು ನಮ್ಮಷ್ಟೇ ನೀವು ನಿಮ್ಮಷ್ಟೇ ನಾವು ಇದ್ದ ಮೇಲೆ ಅದ್ರಾಗ ಏನು ಭೇದ ಭಾವ ಇಲ್ಲದ ಹಾಗೆ ಅಖಂಡವಾಗಿ ಒಂದೇ ಭಾವ ತಾಳುವುದಕ್ಕ ಕನಿಷ್ಠ ಗುರು ಶಿಷ್ಯರ ಮಧ್ಯೆ ಅದನ್ನು ಅಂತ ಭಾವನೆ ಉಂಟಾಗಲಿ. ಜಗತ್ತಿನೊಳಗೆ ಎಲ್ಲಾರ ಜೊತೆಗೆ ನಿಮಗೆ ಆಗ್ಲಿಲ್ಲ ಅಂತಂದ್ರೂ ಅಖಂಡ ಭಾವ ಕಲಿಸಿದ ಗುರು ತಾನಾದ್ರೂ ತಾನು ಕಲಿಸಿದ ಗುರು ಶಿಷ್ಯನಲ್ಲಿ ಅಖಂಡ ಭಾವ ಕಾಣಲಿ. ಆ ಶಿಷ್ಯ ತಾನು ಕಲಿತ ವಿದ್ಯೆಯನ್ನು ತನ್ನ ಗುರುವಿನ ಜೊತೆಗೆ ಅದನ್ನು ಅನುಭವಿಸಲಿ. ಗುರುರ್ನೈವ ಶಿಷ್ಯ ಆದ ಇಲ್ಲ ನಿರ್ವಾಣ ಷಟಕಂದಾಗ ಆತ್ಮ ಗುರುನೂ ಅಲ್ಲ ಶಿಷ್ಯನೂ ಅಲ್ಲ. ನಾವೀಗ ಆತ್ಮಭಾವದಲ್ಲಿದ್ಮೇಲೆ ಎಲ್ಲಿ ಗುರು ಎಲ್ಲಿ ಶಿಷ್ಯ, ಎಲ್ಲರೂ ಒಂದೇ ಅನ್ನಂತ ಭಾವ. ಚನ್ನಬಸವಣ್ಣನಲ್ಲಿ ಇರುವಂತ ಸ್ಪಷ್ಟತೆ ಬೇರೆಯವ್ರ ವಚನದಾಗ ಅಷ್ಟು ಸರಳ ಸಿಗಂಗಿಲ್ಲ. ಏನೋ ಹೇಳಕ್ಕೋಗಿ ಏನೋ ದೃಷ್ಟಾಂತ ಕೊಟ್ಟು ಒಂದು ವಚನದಾಗ 3-4 ವಿಚಾರಗಳು ಸೇರಿಸಿ ಆ ಕಡೆ ಅದು ವಿಚಾರ ಹೇಳೋದ್ರಾಗೆ ಈ ಕಡೆ ಒಂದು ಸಾಲು ಇನ್ನೊಂದು ವಿಚಾರ ಹೇಳ್ತಿರ್ತವೆ. ಗಡ್ಬಡ್ ಭಾಳ ಇರ್ತದೆ ಬೇರೆಯವ್ರ ವಚನದೊಳಗೆ. ಚನ್ನಬಸವಣ್ಣನ ವಚನ ಒಂದೇ ವಿಚಾರ ಹಿಡಿದ್ನಂತಂದ್ರೆ ಕರೆಕ್ಟ್ ಫಸ್ಟಿಂದ ಲಾಸ್ಟಿನ ತನಕ ಅದೇ ವಿಚಾರದ ಬಗ್ಗೆನೇ ಹೇಳ್ತಾನೆ ಒಂದೊಂದು ವಚನದಾಗ. ಇವತ್ತು ಹೇಳಿದ ವಚನ ಒಪ್ಪುತ್ತದ ಇಲ್ಲ ಮನಸ್ಸಿಗೆ. ಇನ್ನೊಂದು ಸಾರಿ ಓದ್ತೀನಿ. ಭೂತ ಪ್ರಾಣಿಯ ಕಳೆದು ಲಿಂಗ ಪ್ರಾಣಿಯ ಮಾಡಿದ ಬಳಿಕ ಅವನ ಶ್ರೋತ್ರದಲ್ಲಿ ಸಕಲ ಮೂರ್ತಿಯ ನಿಕ್ಷೇಪಿಸಿದ ಮೇಲೆ ಅಂತಂದ್ರೇನು, ದೀಕ್ಷೆ ತಗೊಂಡ ಮೇಲೆ ಅಂತ. ಆ ಶಿಷ್ಯೋತ್ತಮನೇ ಜಂಗಮವಾಗಿ ಆ ಗುರುವಿನ ಮಠಕ್ಕೆ ನಡೆದು ಬಂದರೆ ತಾ ಗುರುವೆಂಬ ಹಮ್ಮಿಲ್ಲದೆ ಪರಮ ಗುರುವೆಂದು ಭಾವಿಸಿ ಪಾದಾರ್ಚನೆ ಮಾಡುವುದೇ ಆಚಾರವಯ್ಯ. ನಾ ಗುರುವೆಂಬ ಹಮ್ಮಿನಿಂದೆ ಮಾಡದಿರ್ದೊಡೆ ನಾಯಕ ನರಕವಯ್ಯ. ಆ ಜಂಗಮ ಈತ ನನ್ನ ಗುರು, ಇವನ್ ಕಡೆಯಿಂದ ಹ್ಯಾಂಗ್ ಪೂಜೆ ಮಾಡಿಸ್ಕೊಳ್ಳಿ ಅಂತೇಳಿ ನಾಚಿಕೆಯನ್ನು ಅಳಿದು
ಪಾದಾರ್ಚನೆ ಮಾಡಿಸಿಕೊಂಬುವುದೇ ಕರ್ತವ್ಯವಯ್ಯ. ಶಂಕೆಗೊಂಡಡೆ ಪಂಚ ಮಹಾಪಾತಕವಯ್ಯ. ಈ ಹಿಂಗೆ ನಿಯತಾಚಾರದ ನಿರ್ಣಯವಲ್ಲದೆ ನಾ ಗುರುವೆಂಬ ಹಮ್ಮಿನ ಬಿಮ್ಮಿನ ಬೀಗ ಉಳ್ಳನ್ನಕ್ಕರ ನಾ ಶಿಷ್ಯನೆಂಬ ಶಂಕೆಯಿಂದ ಋಣಿಗಾಡುವನ್ನಕ್ಕರ ಅವರಿಬ್ಬರನ್ನು ರವರವ ನರಕದಲ್ಲಿಕ್ಕುವ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಏನ್ ಮಾಡ್ತೀರಿ? ವಚನ ಒಪ್ಪುಗತ್ತಾ ಇಲ್ಲ ಮನಸ್ಸ? ನಾವು ನಿಮ್ಮ ಹತ್ರ ಬಂದಾಗ ನಮ್ಮ ಪಾದ ಪೂಜೆ ನೀವು ಮಾಡಿದ್ರೆ, ನೀವು ನಮ್ಮ ಹತ್ರ ಬಂದಾಗ ನಿಮ್ಮ ಪಾದ ಪೂಜೆ ನಮ್ಮಿಂದ ಮಾಡಿಸಿಕೊಳ್ಳುವ ಕರ್ತವ್ಯ ನೆರವೇರಿಸದಿದ್ರೆ ಅದು ಕರ್ತವ್ಯ ಮಾಡಿದಾಗೆ ಅದು ಸಾರ್ಥಕ ಆಗ್ತದೆ. ಹೆಂಗ ಮಾಡ್ತೀರಿ? ಇಲ್ಲಂತೂ ನಿರಂಕಾರಿ ಮಂಡಲದೊಳಗ ಎಲ್ಲರ ಪಾದಕ್ಕೆ ಕಣಿ ಹಚ್ಚಿ ನಮಸ್ಕಾರ ಮಾಡೋದು ಇಟ್ಬಿಟ್ಟಾರ, ಫಿಕ್ಸ್ ಇಟ್ಬಿಟ್ಟಾರ. ಯಾರು ನಮ್ಮ ಹ್ಯಾಂಡ್ರ್ ಇದ್ರೇನು ನಮ್ಮ ಮಕ್ಕಳಿದ್ರೇನು ಅವರು ಎಲ್ಲರಿಗೆ ನಮಸ್ಕಾರ ಮಾಡ್ತಾರ. ನಾವು ಎಲ್ಲ ಇದೇನು ನಮಸ್ಕಾರ ಮಾಡೋದ್ರ ಅರ್ಥ ಏನದ? ನಾವಿಬ್ರು ಒಂದೇ ಅನ್ನೋದು ಒಂದನೇ ಭಾವ. ಎರಡನೇದು ಅಹಂಕಾರ ಕಡಿಮೆ ಆಗ್ತದೆ. ನಮ್ಮೊಳಗಿಂದು ದುರಹಂಕಾರ. ಈಗ ಒಂದು ಕೊಡದಾಗ ನೀರದ, ಆ ಕೊಡ ಬಗ್ಗಿಸಿದ್ರೆ ಒಳಗಿನ ನೀರು ಖಾಲಿ ಆಗ್ತದ. ಹೆಂಗ್ ಬಗ್ಗಿಸ್ತೀರಿ ಹಂಗಂಗ್ ನೀರು ಖಾಲಿ ಆಗ್ತದ. ಪೂರ್ತಿ ಡಬ್ ಹಾಕಿದ್ರಿ ಅಂದ್ರೆ ಓಸು ನೀರು ಕಲಸ ಆಗ್ತಾವ. ಸಾಷ್ಟಾಂಗ ನಮಸ್ಕಾರ ಅಂತ ಇರ್ತದಲ್ಲ, ಸಾಷ್ಟಾಂಗ ನಮಸ್ಕಾರ ಪೂರ್ತಿ ಡಬ್ ಹಾಕಿಬಿಟ್ರಿ ಕೋಟು ಅಹಂಕಾರ ಕಡಿಮೆ. ಅದಕ್ಕೆ ಇವೆಲ್ಲ ರೂಢಿ ಹಾಕೋಬೇಕು. ಬಿದ್ದು ಕೈಗೆ ಪೆಟ್ಟು ಮಾಡ್ಕೊಂಡು ಪ್ಲಾಸ್ಟರ್ ಹಾಕೊಂಡು ಮನ್ಯಾಗ ಕೂತಾರ. ಕಲ್ಯಾಣಪ್ಪ ಮಾತಾಡ್ಸ್ಲಕ್ ಹೋಗ್ಬೇಕಂತ ಕಿಂತಲ್ಲಿ ಇಳ್ದೀನ್ರಿ, ಬರ್ಲಕತ್ತೀನಿ ಅಂತಂದ್ರ ಅರ್ಧ ದಾರಿ ಅಲ್ಲ ಮುಕ್ಕಾಲ್ ದಾರಿ ಓಡಿ ಬಂದಾರ. ಬರ್ಲಕತ್ತಾರ ಗುರುಗಳು ಅಂತ ಹೇಳಕ್ಕೆ ಕಲ್ಯಾಣಪ್ಪ ಅವ್ರ ದಾರ್ಯಾಗೆ ಬಂದ ಅಲ್ಲೇ ಬಗ್ಗು ಬೇಡ, ಕೈ ಎಳಕ್ ಬರಂಗಿಲ್ಲ, ಹಂಗೆ ರೋಡ್ ಮೇಲೆ ಬಿದ್ದು ನಮಸ್ಕಾರ ಮಾಡಿಬಿಟ್ರು. ಇಂಥ ಪರಿಬಳದಾಡೋದು ಏನಿದು? ದಾರಿಗೆ ಬಂದು ನಮಸ್ಕಾರ ಮಾಡ್ತಾರ. ಅದು ವಿನಯ, ಅದು ಎಂತ ಆಚಾರ? ಇವೆಲ್ಲ ಏನಂತೀರಲ್ಲ ಮರೆಯಲಾರದ ನೆನಪುಗಳಂತೆ ಇದ್ರಾಗ ಬರ್ತಾವ. ಇವೆಲ್ಲ ಮರೆಯಲಾರದ ನೆನಪುಗಳು. ಯಾರಿಗೆ ಮಾತಾಡ್ಸ್ಲಕ್ ಹೋಗಿವಿ ಅವರೇ ಎದುರು ಬಂದು ಕೈ ಊರಿಕೆ ಪೆಟ್ ಮಾಡ್ಕೊಂಡು ಫ್ರಾಕ್ಚರ್ ಆಗಿ ಪ್ಲಾಸ್ಟರ್ ಹಾಕೊಂಡು ಅವರೇ ತ್ರಾಸನಾಗ ಅದಾರ. ನಾವು ಆದ್ರೆ ಒಳ್ಳೆ ಅವರೇ ನಮಗ್ ಬಂದು ನಾವು ಶಿರಸಾಷ್ಟಾಂಗ ನಮಸ್ಕಾರ ಹಾಕಿದಾಗ ನಾವ್ ಏನ್ ಮಾಡ್ಬೇಕು? ಹೇಳ್ರ, ಯಾರಿಗೆ ಮಾತಾಡ್ಸ್ಲಕ್ ಹೋಗ್ಬೇಕು? ಇಲ್ಲಿ ರಾಯಚೂರಾಗ ಒಬ್ಬರು ಹಟ್ಟಿ ಭುವನೇಶ್ವರಿ ಅಂತ ನಮ್ಮ ಶಿಶುಮಗಳದ. ಜ್ವರ ಕಡಿಮೆ ಆಗಲ್ಲಾಗ್ಯವ, ಅದು ಆಗಲ್ಲಾಗ್ಯವ ಅನ್ಕೋತ ಒಮ್ಮಿಗೆ ಸೀರಿಯಸ್ ಆಗಿ ಬೇಹುಷ ಆಗಿ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಮನೆಗೆ ಬಂದಾಳ, ಮಲ್ಕೊಂಡಾಳ, ರೆಸ್ಟ್ ಮಾಡಂತ ಡಾಕ್ಟ್ರ್ ಹೇಳ್ಯಾರ. ಬಂದಾಳ ಮನೆಗೆ ಮಾತಾಡ್ಸ್ಲಕ್ ಹೋಗ್ಬೇಕಂತ ಅಲ್ಲಿ ಹೋದ್ರೆ ಎದ್ದು ಅಡಿಗೆ ಮನೆಗೆ ಹೋಗಿ ಅಗಲ ರೊಟ್ಟಿ ಹಿಟ್ಟು ಕಲಸ್ಕೊಂಡು ರೊಟ್ಟಿ ಮಾಡ್ಲಕ್ ಹೋಗ್ತಾಳೆ. ಯಾವ್ದಕ್ಕೆ ರೊಟ್ಟಿ ಮಾಡ್ಲಕತ್ತಿದೆ? ಆರಾಮ ಇರು ಡಾಕ್ಟರ್, ನಿಂಗೆ ಹಂಗೆ ಹೆಂಗೆ ಕಳಿಸ್ಬೇಕು, ನೀ ಬೇರೆ ಏನು ಉಣಲ್ಲ, ರೊಟ್ಟಿ ಪಲ್ಯ ಹಾಕತ್ತಿದ್ದು, ನಾ ರೊಟ್ಟಿ ಪಲ್ಯ ಮಾಡೇ ಉಣಿಸಿ ಕಳಿಸ್ತೇನೆ. ನೋಡು, ಆರಾಮಿಲ್ಲ ನಿನಗೆ, ವೀಕ್ನೆಸ್ ಅದ, ರೆಸ್ಟ್ ಮಾಡಂತ ಹೇಳಂತ ಒಳಗೆ ಹೋಗಿ ಅಡಿಗೆ ಮನೆಗೆ ಕೂತಡಿ. ನೀನು ಹುಚ್ಚ ಹೇಳಂದ್ರೆ ಹೇಳಲೇ ಇಲ್ಲ, ಮಾಡಿಕೊಟ್ಟೆ ಬಿಟ್ರು. ಮತ್ತು ಅವ್ರು ಅಟ್ ಮಾಡಿಕೊಟ್ಟ ಮೇಲೆ ನಾವೇನು ಅಲ್ಲಕ್ಕಾಗ್ತದ? ಅಭಿಮಾನ ಅದು. ನನಗೆ ದವಾಖಾನೆಗೆ ಔಷಧ ಕೊಟ್ಟಾಗ ವೀಕ್ನೆಸ್ಸು ಸ್ಟ್ರೆಂಗ್ತು ಬರ್ತಿರ್ತಾವ. ನೀ ಬಂದೆ ಅಂತಂದ್ರೆ ಎಲ್ಲ ಜಡ್ಡಿ ಕಿತ್ಕೊಂಡು ಹೋಗ್ಬಿಡ್ತದ. ನನ್ನ ಪುಣ್ಯ ಅದ ನೀ ಬಂದದ್ದು, ನಿನಗೆ ಅಡಿಗೆ ಉಣಿಸಕ್ಕೆ ಕಳಿಸ್ತೀನಿ ಅಂತ ಉಣಿಸಿ ಕಳಿಸ್ತೀನಿ. ಗುಲ್ಬರ್ಗದಾಗ ನಮ್ಮ ಅಕ್ಕ ಬಸಮ್ಮಕ್ಕ ಅಂತ ನಮ್ಮ ದೊಡ್ಡಮ್ಮನ ಮಗಳದ. ಆ ಏರಿಯಾದಾಗ ನಮ್ದು ಪ್ಲಾಟ್ ಅದ. ನೀರು ಬೋರ್ವೆಲ್ ನೀರು ಕುಡಿತಾರ, ಅವ್ರು ಕುಡಿಯೋ ನೀರೇ ಬರಂಗಿಲ್ಲ ಅವ್ರ ಏರಿಯಾದಾಗ. ಬಿದ್ದಾಪುರ ಕಾಲನಿ ಅಂತದ. ಈಗೇನು ಬರ್ತದೋ ಇಲ್ಲೋ ಗೊತ್ತಿಲ್ಲ. ಪ್ರತಿಯೊಬ್ಬರಿಗೆ ಕಿಡ್ನ್ಯಾಗ ಕಲ್ಲು, ಕಿಡ್ನಿ ಸ್ಟೋನ್ ಪ್ರಾಬ್ಲಮ್. ನಾನೀಗ ಅಕಸ್ಮಾತ್ ಗುಲ್ಬರ್ಗಕ್ಕೆ ಹೋಗಿದ್ದೆ, ಅವ್ರ ಮನೆಗೆ ಹೋಗ್ಲಕತ್ತೀನಿ, ಕಾರ್ನಾಗ ಕುಂತಾರ. ಇಷ್ಟು ವಿಪರೀತ ಬಾಧೆ ಅದು. ಕಿಡ್ನಿ ಸ್ಟೋನ್ ಏಕಿ ಮಾಡೋ ಅಂತ ಒಂದು ನೀರು ಪಾಸ್ ಆಗೋದಲ್ಲಿ ಕಲ್ಲು ಕೂತ್ಬಿಟ್ಟಿರ್ತದ ಕಿಡ್ನಿ ಒಳಗೆ, ಟೊಂಕದಾಗ ಹಿಂದ.
ಅದು ಭಯಂಕರ ಹಿಂಸೆ ಕೊಡ್ತಿರ್ತದ. ಅದು ನಾನು ವಾದ ಕೂಡ್ಲೇನೆ ಕಾರಿನ ಡೋರ್ ತೆಗೆದು ಕೆಳಗೆ ಜಿಗಿದ್ಬಿಟ್ಲು, ಬಂದ ಬಸವ. ಅವ್ರಿಗೆ ಒಂದು ಅಡಿಗೆ ಮನೆಗೆ ಹೋಗಿ, ಏನ್ ಎಲ್ಲಿಗೆ ಹೋಲಕತ್ತೀರಿ? ಎಲ್ಲಿಗೆ ಹೋಲಕತ್ತಿಲ್ಲ ಹೇಳ, ಒಳಗೆ ಗಾಂಡ ಕೂತಾನ, ಅವ್ರ ಮಗ ಕೂತಾನ, ಯಾರು ಕೂತಾರ? ಅವರು ಈಕೆ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕ ಕಿಡ್ನಿ ಟ್ರೀಟ್ಮೆಂಟ್ಗೆ ಅಂತ. ಇವರು ಒಳಗೆ ಭಯಂಕರ ತ್ರಾಸ ಅದ. ಅಂಥದ್ರಾಗ ಚಪಾತಿ ಹಿಟ್ಟಿನಾಗ ನಾನು ಹಿಂಗೆ ಚಪಾತಿ ಮಾಡಿ ಉಣಿಸ್ತೀನಿ ಅಂತ. ಏನ್ ಮಾಡಕತ್ತೀರಿ, ಎಲ್ಲಿ ಹೋಗ್ಲಕತ್ತೀರಿ ಅಂತ ಕಾರಣ ಹೋಗಿ ಕೂತವ್ರಿಗೆ ಏನಪ್ಪ ಆಕಿ ನೀ ಬಂದೆ ಅಂತ ಹೇಳಕ್ಕೆ ಕಾರಣ ಅಂತ ಹೇಳಿದ್ ಹೋಗಿ ಅಡಿಗೆ ಮನೆಗೆ ಕೂತ್ ಹಿಂಗೆ ಮಾಡ್ಲಕತ್ತಾಳ. ಭಾಳ ತ್ರಾಸನಾಗದಳ, ಒದ್ದಾಡ್ಲಕತ್ತಾಳ ಅಂತ ಹೇಳಕ್ಕೆ ಕರ್ಕೊಂಡು ಹೋಗ್ಲಕತ್ತೀವಿ. ನೀ ಬರೋಣ, ಆಕಿ ಏನ್ ಶಕ್ತಿ ಬಂತು ಏನೋ ನೋಡಿದ್ರೆ ಒಳಗೆ ಹೋಗಿ ಅಡಿಗೆ ಮಾಡ್ಲಕತ್ತಾಳ. ನಮಗಿದ್ರ ಅಡಿಗೆ ಮಾಡ್ಲಕ್ ಆಗಲಾಗ್ಯದ ಅಂತ ಹೇಳಕ್ಕೆ ದವಾಖಾನೆ ಕರ್ಕೊಂಡು ಹೋಗ್ಲಕತ್ತೀನಿ, ನಿನ್ಗೆ ಅಡಿಗೆ ಮಾಡ್ಲಕ್ಕ ಅಡಿಗೆ ಮನೆಗೆ ಹೋಗ್ಕೊಳಕ್ಕೆ ಏನಿದು? ಇವೆಲ್ಲ ಮರೆಯಲಾರದ ಕ್ಷಣಗಳಂತ. ಒಳಗೆ ಭಾವನೆಗಳು ಹೆಂಗ್ ಇಟ್ಕೊಂಡಿರ್ತಾರ ಹಂಗ ಯದ್ಭಾವಂ ತದ್ಭವತಿ. ಆಯ್ತು, ನೀವು ಒಂದೇ ಆರಾಮಾಯ್ತಿ, ಬ್ಯಾಡ ಕ್ಯಾನ್ಸಲ್ ಮಾಡ್ರಿ, ಹೋಗೋದು ಬ್ಯಾಡ, ಕ್ಯಾನ್ಸಲ್ ಮಾಡ್ರಿ. ಏನ್ರಿ ಇಲ್ಲಿ ಚನ್ನಬಸವಣ್ಣವ್ರು ಹೇಳ್ಯಾರ, ನಾ ಹೇಳಕತ್ತಿಲ್ಲ. ಅದೇ ಮತ್ತೆ ಇದು ಕಳ್ಕೋಬೇಕಂತ ಹೇಳೋದು, ಇದೇ ಭೇದ ಭಾವ ಕಳ್ಕೋಬೇಕು. ಈ ಭೇದ ಭಾವ ಕಳ್ಕೊಳತನ ಗುರು ಅಲ್ಲ, ಶಿಷ್ಯ ಅಲ್ಲ. ಕಳ್ಕೊಂಡು ಈಗ ನಾವ್ ಹೇಳೋ ತತ್ವಕ್ಕೆ ಹೋಗಿ ಮುಟ್ಟಂಗಿಲ್ಲ, ನಾವು ಅದು ಮುಟ್ಟಂಗಿಲ್ಲ, ರೀಚ್ ಆಗಂಗೇ ಇಲ್ಲ ನಾವು. ಅದೇ ಕಳ್ಕೋಬೇಕನ್ನೋದು. ಮಧ್ಯದಲ್ಲಿರುವಂತಹ ಭಾವಗಳು ಏನು ಭೇದ ಭಾವ ಅವೆಲ್ಲ ಕಳ್ಕೋಬೇಕು. ಅಲ್ಲೇ ಮೋಕ್ಷದ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಎಲ್ಲರೇ ಸಿಗ್ತದೇನಂದ್ರೆ ಸಿಗಂಗಿಲ್ಲ, ಅದು ಇಂತಲ್ಲೇ ಸಿಗ್ತದ. ಬಂಗಾರದ ಅದಿರು ಎಲ್ಲದಂತ ತೋರ್ಸ್ಯಾರ, ಅಲ್ಲಿಂದ ಪಡ್ಕೋಬೇಕಷ್ಟೇ. ಅದು ಬೇಕಿದ್ರೆ ಪಡ್ಕೋಬೇಕಪ್ಪ. ನಾವೇನು ಹೆಂಗ್ ನಡ್ಕೋತೀವಿ ಹಂಗ್ ಪಡ್ಕೋತೀವಿ. ನಾನಂತೂ ನಿಮ್ಮೆಲ್ಲರದ ಪಾದ ಪೂಜೆ ಮಾಡ್ಲಿಕ್ಕೆ ತಯಾರದೀನಿ. ನಿಮ್ಮೆಲ್ಲರ ಪಾದಗಳಿಗೆ ಶರಣಾರ್ಥಿ. ಅದಕ್ಕಿಂತ ಹೆಚ್ಚಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ? ನಾ ಎಲ್ಲಿ, ನೀವು ಅಲ್ಲಿ. ನೀವು ಅದಕ್ಕೆ ಆಟ ಪಾಲಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? ಫೈನಲ್ ಮತ್ತೆ ಈಗ ಅದ್ವೈತಕ್ಕಂದ್ಮೇಲೆ ಫೈನಲ್ ಹುಚ್ಚು ಹುಡುಗಾಟ ಇಲ್ಲ. ಇದ್ರಾಗ ಸೀರಿಯಸ್ ಅದ ಮ್ಯಾಟರ್. ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ ಅಷ್ಟೇ. ನಡಿ ಅಲ್ಲ, ಮಡಿ. ಮಾಡು ಇಲ್ಲ. ಮತ್ತೆ ಮಾಡು ಇಲ್ಲವೇ ಮಡಿ, ಇಲ್ಲ ಅಂದ್ರೆ ನಡಿ. ಏನು ಮಾಡ ಸಾಧಿಸುವುದು ವ್ಯವಹಾರದಲ್ಲಿ ಅಭೇದವನ್ನ ಸಾಧಿಸಲಿಕ್ಕೆ ಹೋಗಬಾರದು. ಒಳಗ ಅಭೇದವನ್ನು ಸಾಧಿಸಬೇಕು. ಇಲ್ಲಿ ಗುರು ಪರಂಪರೆಗೆ ಧಕ್ಕೆ ಬರ್ತದ್ರಿ. ಗುರುನಾಥಂದ್ರ ಸರ್ವ ಶಕ್ತಿ, ಸರ್ವಂತ ಎಲ್ಲ ಸರ್ವಯಾಗಿ ಆ ಗುರುನಾಥ ಇಲ್ಲಿ ಸಾಂಪ್ರದಾಯಿಕ ವ್ಯವಹಾರಕ್ಕೆ ಧಕ್ಕೆ ಬರ್ತೈತಿ. ಯಾಕಂದ್ರೆ ಹಿಂದಿನ ಮಕ್ಕಳಿಗೆ ಧಕ್ಕೆ ಬರ್ತೈತ್ರಿ. ಚನ್ನಬಸವಣ್ಣವ್ರು ಹೇಳ್ಯಾರ, ನಾವಂತೂ ಅವ್ರ ಪ್ರಕಾರ ರೆಡಿದಾಗ ಅದೀವಿ ನೋಡ್ರಿ. ವ್ಯವಹಾರ ದೃಷ್ಟಿಯಿಂದ ಧಕ್ಕೆ ಬರ್ತೈತೆ. ವ್ಯವಹಾರ ಸುಳ್ಳದಲ್ರಿ, ಅದು ವ್ಯವಹಾರ ಖರೆ ಇಲ್ಲಲ್ಲ. ಪರಮಾರ್ಥ ದೃಷ್ಟಿ ಸಾಧನೆ ಮಾಡ್ಲಿಕ್ಕತ್ತೀರಿ, ವ್ಯವಹಾರ ದೃಷ್ಟಿಲಿ ಅಂತ ಧಕ್ಕೆ ಬರ್ತವ. ಏನ್ ಮಾಡ್ತೀರಿ ವ್ಯವಹಾರ ದೃಷ್ಟಿಲಿ ಅಂತ? ಅದಕ್ಕೆ ವ್ಯವಹಾರದಾಗ ಬದುಕು ಸಾಗಿಸಬೇಕಾಗಿತ್ತಲ್ಲ. ವ್ಯವಹಾರದಾಗ ಬದುಕು ಹೆಂಗಂದ್ರ ನಟನಂತೆ. ನಟನೆ ಅದು ನಿಜವಾದ ಬದುಕು ಅಲ್ಲ, ನಟಿಸ್ತಾ ಇದ್ದೀರಷ್ಟೇ.
ಪರಮಾರ್ಥದಾಗ ಒಂದೇ ಅದಿರಿ, ವ್ಯವಹಾರದಲ್ಲಿ ನಟನೆ ಮಾಡ್ರಿ ಅಂತ ಹೇಳ್ಯಾರ. ನಟನೂ ಇದ್ದಂತೆ. ಏಕೋಭಾವ ಇರುವುದು ಒಳಗ ಇರ್ಬೇಕಪ್ಪ. ಏಕೋಭಾವ ಆಗ್ಬೇಕು. ಯಾವಾರ ಇಲ್ಲಿ ಸಣ್ಣ ಮಕ್ಕಳಿಗೆ ಯಾವಾರ ದೃಷ್ಟಿಯಿಂದ ತಂದೆ ಮಗಗೆ ತಂದೆ ಮಗಗೆ ಕಾಲು ಬಿಡ್ತ. ನಾನಂತೂ ನನ್ನ ಮಕ್ಕಳಿಗೆ ಬೀಳ್ತೀನಿ, ನಮ್ಮ ಹ್ಯಾಂಡ್ರಿಗೆ ಬೀಳ್ತೀನಿ. ಎಲ್ಲ ಜಗತ್ತಿನಾಗಿರೋ 84 ಲಕ್ಷ ಜೀವರಾಶಿಗಳ ಎಲ್ಲ ಪಾದಕ್ಕೂ ನಾನಂತೂ ಬೀಳ್ತೀನಿ. ಎಲ್ಲ ಎಲ್ಲರೂ ಚೈತನ್ಯವಾಗಿರ್ತಕ್ಕಂಥ ಒಂದು ಶುದ್ಧ ಶಕ್ತಿ ಏನಂತಲ್ಲ ರೀ, ಅದ ಎಲ್ಲರಿಗೂ ಒಂದೇ ಇರಲ್ಲ. ಅಲ್ರಿ ಅದನ್ನ ಒಳಗ ಅದ್ವೈತವನ್ನು ಬಳಸದಿರು ಬಾಯದಲ್ಲಿ. ಅದ್ವೈತವನ್ನು ಬಾಯದಲ್ಲಿ ಬಳಸಕ್ ಹೋಗ್ಬಾರ್ದ್ರಿ. ವ್ಯವಹಾರಕ್ಕ ಬಂದ್ರಿ ಅದರಿ. ಅಂದ್ರೆ ಶ್ರೀಮಣ್ಣ ನಿಜಗುಣಿ ಶಿವಗಳ ಸ್ಪಷ್ಟವಾಗಿ ಬಳಸದಿರು ಅದ್ವೈತವನ್ನ ಅಂತ ಸ್ಪಷ್ಟವಾಗಿ ಹೇಳ್ಯಾರ್ರಿ. ಅದರ ಅರ್ಥ ಏನು ಇಲ್ಲಿ ಕೇಳ್ರಿ. ಬಾಯದಳು ಅದ್ವೈತವನ್ನು ಬಳಸಬೇಡ್ರಿ ಅಂತಂದ್ರೆ ಏನದ ಅಂತಂದ್ರೆ, ಬಾಯ ಅಂತಂದ್ರೆ ಯಾವ ಶಬ್ದಕ್ಕೆ ಬಳಸ್ತಾರೆ ಗೊತ್ತದ? ಶಿಷ್ಯನು ಗುರುವಿನಿಂದ ಪಾದ ಪೂಜೆ ಮಾಡ್ಕೊಳ್ಳೋದು ತಪ್ಪು ಅನ್ನಂತ ಜನಗಳು ಏನದಾರಲ್ಲ, ಆ ಜನಗಳ ಮಧ್ಯೆ ಕುಳಿತು ನೀನು ಶಿಷ್ಯನಾಗಿ ಗುರುವಿನ ಕಡೆಯಿಂದ ಪೂಜೆ ಮಾಡ್ಕೋಬೇಡ. ಯಾಕಂದ್ರೆ ಅವರು ಟೀಕೆ ಮಾಡ್ಲಕತ್ತಿ ಬಿಡ್ತಾರ, ಬೈಲಕತ್ತಿ ಬಿಡ್ತಾರ. ಈ ತತ್ವಜ್ಞಾನ ಅವ್ರಿಗೆ ಇರಂಗಿಲ್ಲ. ತತ್ವಜ್ಞಾನ ಉಳ್ಳವರ ಮಧ್ಯೆನೆ ನೀನಿದೆಲ್ಲ ವ್ಯವಹಾರ ಮಾಡಂತ. ಬಾಯದೋಳು ಅಂತಂದ್ರ ಈ ಅದ್ವೈತ ತಿಳಿಲಾರದ ದ್ವೈತಿಗಳ ಮಧ್ಯೆ ಹೋಗಿ ನೀ ಅದ್ವೈತದ ಪ್ರಾಕ್ಟೀಸ್ ಮಾಡಬೇಡ ಅಂತ. ಅದು ಬಾಯ. ಈ ಪರಂಪರೆಗೆ ಸಂಬಂಧ ಇರಲಾರ್ದವ್ರ ಜೊತೆಗೆ ಹೋಗಿ ನೀನು ಇಂಥ ಪ್ರಾಕ್ಟೀಸ್ಗಳು ಮಾಡಬೇಡ. ಯಾಕಂದ್ರೆ ಅವರಿಗೆ ಒಂದು ಸಂಪ್ರದಾಯ ಅಂತ ಇಟ್ಕೊಂಡು ಒಂದು ಪದ್ಧತಿ ಪ್ರಕಾರ ಓದ್ತಿರ್ತಾರೆ. ಅವರಿಗೆ ಇದು ವ್ಯತ್ಯಾಸ ಆಗ್ತದೆ. ನಾವೀಗ ಎಲ್ಲರೂ ಈ ತತ್ವಜ್ಞಾನ ತಿಳ್ಕೊಂಡು ನಾವೆಲ್ಲರೂ ಒಂದೇ ಅನ್ನಂತ ಭಾವ ಇಟ್ಕೊಂಡ ಮೇಲೆ ನಾವು ಬಾಯ ಅಂತ ಯಾರು ಇಲ್ಲೇ ಇಲ್ಲ. ನಾವೆಲ್ಲರೂ ಒಂದೇ ಇದೀವಿ ಇಲ್ಲಿ. ಬಾಯ ಅಂತಂದ್ರೆ ಹಂಗ ಬಾಯ ಅಲ್ಲ. ಮೋದಿ ಅವ್ರಿ ಇಡೀ ಒಬ್ಬ ಈ ದೇಶದ ಒಬ್ಬ ರಾಜ ಇದ್ದಂಗ್ರಿ. ಆದ್ರ ಅವ ತನ್ನ ಒಂದು ಈ ಗುರುತ್ವವನ್ನು ಎಲ್ಲ ಪ್ರಪಂಚಕ್ಕನ್ನ ಹರಡಿಬಿಟ್ರಿ. ರಾಜ ಅಲ್ಲ, ಹಿಂದಿನ ಯಾವ ಚಕ್ರವರ್ತಿಗಳು ಅವನ ಮಟ್ಟಿಗಿಲ್ಲ. ಹಿಂದ್ ಬೇಕಾದಷ್ಟು ಅಷ್ಟು ದೇಶ ಇಷ್ಟು ರಾಜ್ಯ ಏನೇನೋ ಹೇಳ್ತಿದ್ರಲ್ಲ, ಆ ಯಾವ ಚಕ್ರವರ್ತಿಗಳು ಆ ಮೋದಿಗೆ ಸರಿ ಅಲ್ಲ. ಯಾಕಂದ್ರೆ ಇಡೀ ವಿಶ್ವಮಾನ್ಯ ಗುರು ಅವ, ವಿಶ್ವಗುರು. ಎಲ್ಲಾ ದೇಶದವರು ಮೋದಿಯವ್ರ ಮಾತು ಕೇಳ್ತಾರ, ಮೋದಿನ ಗೌರವಿಸ್ತಾರ. ಮತ್ತ ಎಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಬೇರೆ ದೇಶದೊಳಗೆ ಒದ್ದಾಡಿ ಸಾಯ್ಲಕತ್ತಾರ. ಸಿಲಿಂಡರ್ಗಳು ಇರ್ಲಾರ್ದಕ್ಕ ನಮ್ಮ ದೇಶಕ್ಕ ರೆಗ್ಯುಲರ್ ಆಗಿ ಸಪ್ಲೈ ಮಾಡ್ಯಾರ. ಅಷ್ಟು ಯುದ್ಧ ನಡೆದ್ರು ಸಹಿತ ಯಾರಿಗೆ ಕಡಿಮೆ ಬಿದ್ದಿಲ್ಲ. ಸುಮ್ಮನೆ ಅಪಾಯಪಿಗೆಟ್ಟು ಕ್ಯೂ ನಿಂತಾರೆ ಎಲ್ಲರ ಮನೆಗೆ ಗ್ಯಾಸಿನ ಮೇಲೆ ಅಡಿಗೆ ಮಾಡ್ಕೊಂಡು ಉಳ್ಳಕತ್ತಾರ. ಏನು ಕಡಿಮೆ ಬೀಳಾರ್ದಂಗೆ ನೋಡ್ಕೊಂಡ್ರ ಅವ್ರೆಲ್ಲರೂ. ಸುಮ್ಮನೆ ಮಾಡಿದ್ರೆ ಒಂದು ಹಡಗ 2 ಹಡಗ ಎಷ್ಟು ಹಡಗಗಳು ಬಂದವು ಗ್ಯಾಸ್ ಸಿಲಿಂಡರ್ಗಳು. ಅಂತ ಗದ್ದಲ್ದಾಗನು ಇಂಡಿಯಾಕ್ಕೇನು ಕಡಿಮೆ ಮಾಡಬೇಡ್ರಿ, ಇಂಡಿಯಾಕ್ಕೆ ಕಳಿಸ್ರಿ ಅಂತೇಳಿ ಆ ಸೌದಿ ದೊರೆಗಳು ನಮಗೆ ಹಂಗೆ ಕಳಿಸಿಕೊಟ್ಟಾರ. ಏನು ಸಣ್ಣ ಮಾತಲ್ಲ. ಬಸವಣ್ಣ ಮತ್ತೆ ಮಾದಾರ ಚೆನ್ನಯ್ಯನವರು, ಬಸವಣ್ಣನವರು ಇಬ್ರು ಕುಂತಿರ್ತಾರ, ಚರ್ಚೆ ಮಾಡ್ಕೋತ ಮಾತಾಡ್ಕೋತ ಕೂತಿರ್ತಾರ. ಕುಂತಾಗ ಒಮ್ಮೆದೊಮ್ಲೆ ಅಕ್ಕನಾಗಮ್ಮಂದು ಹೆರಿಗೆ ಆಯ್ತು ಅಂಥೇಳಿ ಸುದ್ದಿ ಬರ್ತದೆ. ಸುದ್ದಿ ಬಂದ ಕೂಡ್ಲೇನೆ ಮತ್ತ ಅಕ್ಕ ಆರಾಮದಳ ಇಲ್ಲ, ಕೂಸ್ ಆರಾಮದ ಇಲ್ಲ. ಡೆಲಿವರಿ ಸುದ್ದಿ ಬಂದ ಕೂಡಲೇ ಅವ್ರು ಕೇಳ್ತಾರೆ, ಇಲ್ಲ ತಾಯಿ ಮಗ 2 ಆರಾಮದವ. ಮತ್ತವ್ರು ಏನು ಕೇಳ್ಯಾರಪ್ಪ ಅಂತಂದ್ರ ಏನ್ ಹೆಸರಿಡಬೇಕು ಅಂತೇಳಿ ಕೇಳ್ಯಾರ. ಏನ್ ಹೆಸರಿಡಬೇಕು ಅಂತ ಕೇಳ್ಯಾರ. ಬಸವಣ್ಣವರು ಒಂದು ಕ್ಷಣನೂ ಆಲೋಚನೆ ಮಾಡ್ಲಾರ್ದೆ ಚೆನ್ನಯ್ಯ ಅಂತ ಹೆಸರಿಡು ಅಂತ ಹೇಳ್ಬಿಡ್ತಾರೆ. ಮಾದಾರ ಚೆನ್ನಯ್ಯ ಅವರು ಇಬ್ರು ಕುಂತು ಚರ್ಚೆ ಮಾಡುವಾಗ
ಒಂದು ಕ್ಷಣನೂ ಆಲೋಚನೆ ಮಾಡ್ಲಾರ್ದೆ ಚೆನ್ನಯ್ಯ ಅಂತ ಹೆಸರು ಇಡ್ರಪ್ಪ. ಅದು ಚೆನ್ನಯ್ಯನಂತ ನನ್ನ ಹೆಸರು ಯಾಕೆ ಇಡ್ತೀವ ಮಾರಾಯ? ಬಸವ ಅಂತೇಳಿ ಬಸವಣ್ಣವ್ರ ಹೆಸರು ಇಡ್ರಿ, ನನ್ನ ಹೆಸರು ಯಾಕೆ ಇಡ್ತಿರು? ಇಲ್ಲ, ಚೆನ್ನಯ್ಯ ಅಂತ ಹೆಸರು ಇಡುವತ್ತು ಬಸವಣ್ಣ, ಬಸವ ಅಂತೇಳಿ ಹೆಸರು ಇಡುವತ್ತು ಚೆನ್ನಯ್ಯ. ಇಬ್ರು ಗುದ್ದಾಡ್ತಾರ. ಅವ ಕೇಳಕ್ ಬಂದ ಸೇವಕ ಹಂಗೆ ನಿಂತ, ಈ ಡಿಸೈಡೇ ಆಗಲಿಲ್ಲ. ಮತ್ತೊಂದೇನೇ ನಿರ್ಣಯ ಮಾಡಿ ಹೇಳಿದ್ರೆ ಹೋಗ್ಬೇಕಲ್ಲ. ಹಠಕ್ಕೆ ಮಡಿವಾಳ ಮಾಚಿದೇವರು ಬರ್ತಾರೆ. ಮಡಿವಾಳ ಮಾಚಿದೇವರು ಬಂದು ಏನು ಗಲಾಟೆ ಅಂತಂದ್ರ, ಆ ಅಕ್ಕನಾಗ ಡೆಲಿವರಿ ಆಗ್ಯದ, ಚೆನ್ನಯ್ಯ ಅಂತ ಹೆಸರು ಇಡತ್ತ, ಬಸವಣ್ಣ ಅಂತ ಬಸವಣ್ಣ ಅಂತ ಹೆಸರು ಇಡತ್ತ, ಚೆನ್ನಯ್ಯ ಅಂತ. ಇವರಿಬ್ರು ಕೂಡಿ ಒಂದು ಡಿಸೈಡ್ ಮಾಡಿ ನನಗೆ ಹೇಳಾರ್ದಕ್ಕೆ ನಾ ಸುಮ್ಮನೆ ನಿಂತು ಬಿಟ್ಟಿನಿ. ಈಗ ನೀವೇ ಏನಾರ ಒಂದು ನ್ಯಾಯ ಮಾಡೋರಿ ಅಂದಾಗ ಎರಡು ಹೆಸರು ಇಟ್ಬಿಡ್ರಿ, ಚನ್ನಬಸವಣ್ಣ ಅಂತ ಹೇಳ ನೋಡ್ರಿ. ಚನ್ನಬಸವಣ್ಣ ಅಂತ ಹೆಸರು ಹೆಂಗೆ ಕ್ರಿಯೇಟ್ ಮಾಡಿಬಿಟ್ರು ಅವರು. ಮಾಡಿ ಚನ್ನಬಸವಣ್ಣ ಅಂತ ಹೆಸರು ಇಟ್ರು. ಬರ್ರಿ ಹೆಸರಿಟ್ಟ ಕಾರ್ಯಕ್ರಮಕ್ಕೆ ಬರ್ರಿ ಅಂತಂದ್ರ ಆ ಬಸವಣ್ಣವರು ಬಂದು ಆ ಕೂಸಿನ ಬಳಿ ನಿಂತ್ರ ಅದು ಸಣ್ಣ ಕೂಸು ಅನ್ನಂಗೆ ಇಲ್ಲೇ ಇಲ್ಲದು. ಈಗ ನಾವು ನೀವು ಹೆಂಗ್ ಮಾತಾಡ್ತೀವಿ ಹಂಗೆ ಮಾತಾಡ್ಲಕತ್ತಿ ಬಿಡ್ತಂತದು ಕೂಸು. ಸಣ್ಣ ಕೂಸು ಬಸವಣ್ಣವ್ರು ನೋಡಿದ ಕೂಡ್ಲೇನೆ ಮಾತಾಡ್ಲಕತ್ತಂತದ್ದು. ಅದಕ್ಕೆ ಆ ಹುಡುಗನ ಕಣ್ಣಿನ ಭಾವನೆಗಳು, ಆ ಹುಡುಗನ ವಿಚಾರಗಳು, ಆ ಹುಡುಗನ ಮಾತುಗಳು, ಕೂಸಿನ ಮಾತುಗಳು ಕೇಳಿ ಅವರು ಉದ್ಗಾರ ತೆಗೆದ್ರು ಬಸವಣ್ಣವರು. ಹಿಂದೆ ಹುಟ್ಟಿದ ಕೂಸಿಂಗೆ ಹಿಂದೆ ಜೌವನವಾಯಿತು. ಕೇಳಿರಿಲ್ಲ ವಚನ? ಇವತ್ತೇ ಹುಟ್ಟ್ಯದ ಕೂಸ, ಇವತ್ತದು ಸಣ್ಣ ಕೂಸು ಇಲ್ಲದು, ಯುವಕನಾಗೆ ಹುಟ್ಟ್ಯದದು ಅಂತ. ಅವನು ಅರ್ಧ ಯುವಕ ಬಾಲ್ಯದ ಲೀಲೆಗಳು ಇಲ್ಲೇ ಇಲ್ಲ ಚನ್ನಬಸವಣ್ಣನ ಲೀಸ್ಟ್ನಾಗ. ಯಂಗ್ ಮ್ಯಾನ್ ಹುಟ್ಟ್ಯಾನೋ, ಯುವಕ ಹುಟ್ಟಿ ಬಾಲಕ ಹೋಗಿ ಯುವಕ ಆಗ್ತಾನಿಲ್ಲ, ಯುವಕನೇ ಹುಟ್ಟ್ಯಾನ ಅಷ್ಟೇ. ಬಾಲಕ ಹೋಗಿ ಯುವಕ ಆಗಿಲ್ಲ, ಡೈರೆಕ್ಟ್ ಯುವಕನಾಗೆ ಹುಟ್ಟ್ಯಾನ. ಹೆಂಗದು? ಎಂತ ಅವನಲ್ಲಿ ಏನು ಪ್ರಬುದ್ಧತೆ ಅದ, ಏನು ಮಾತು, ಏನು ವಿಚಾರ ಚನ್ನಬಸವಣ್ಣಂದು. ಶಂಕರಾಚಾರ್ಯರು ಹೆಂಗ 32 ವಯಸ್ಸಿಗೆ ಏನೆಲ್ಲ ಸಾಧನೆ ಮಾಡಿದ್ರು, ಅದೇ ರೀತಿ ಚನ್ನಬಸವಣ್ಣಂದನು ಸಹಿತ ಬಾಲ್ಯದಿಂದ ಯುವಕ ಆಗ್ಲೇ ಇಲ್ಲ. ಅವ್ರು ಹುಟ್ಟದ್ಲೇನೆ ಯುವಕರಾಗೆ ಹುಟ್ಟ್ಯಾರ. ಅವ್ರ ವಿಚಾರಗಳು ಅಷ್ಟೇ ಪ್ರಬುದ್ಧ, ಭಕ್ತ ಪ್ರಹ್ಲಾದನಗತ್ಲೆ. ಎಂತ ವ್ಯಕ್ತಿತ್ವ ಏನದೆಲ್ಲ. ಅದಕ್ಕೆ ನಾವು ಚನ್ನಬಸವಣ್ಣ ವಚನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತೀವಿ. ವಿಚಾರ ಸಾಗರಕ್ಕೆ ಹೋಗೋಣ್ರೆ ಇನ್ನ ಡೈಜೆಷನ್ ಆಗ್ಬೇಕು. ಚನ್ನಬಸವಣ್ಣನ ವಚನ ಏನು ಈ ವಿಚಾರ ಸಾಗರ ಬಿಟ್ಟು ಬೇರೆ ಏನಾರ ಅದೇನ್ರಿ? ಅಖಂಡ ಭಾವ ಅದ ಇಲ್ಲ ಚನ್ನಬಸವಣ್ಣಂದ್ರಾಗ? ಅದ್ವೈತ ಅದ ಇಲ್ರಿ? ಏನ್ ದ್ವೈತ ಅದ? ಶ್ರೇಷ್ಠತೆ ಬಹಳ ಮುಖ್ಯ. ಎಷ್ಟಾಯ್ತು ಟೈಮು? ಇನ್ನೊಂದು ಸ್ವಲ್ಪ ವಿಚಾರ ಸಾಗರ ಮಾಡೋಣ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ. ತರಂಗ 5. ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ. 248ನೇ ವಿಷಯಾಂಕ. ಪ್ರಸಂಗಾನುಸಾರದಿಂದ ಈಶ್ವರನ ಸ್ವರೂಪದ ವರ್ಣನೆ. ಜಗತ್ತಿಗೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ, ದ್ವಿವಿಧ ಕಾರಣಗಳು ಈಶ್ವರನೇ ಇರುತ್ತಾನೆ ಎಂಬುದು ಈ ಒಂದು 248ನೇ ವಿಷಯಾಂಕದ ಇಂಗಿತ. 154ನೇ ಕವಿತ್ವವನ್ನೇ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮಾಯೆಯ ವಿಚಾರವನ್ನ ವಿಶಾಲವಾಗಿ ಚಿಂತನೆ ಮಾಡಿ ತಿಳ್ಕೊಂಡಿವಿ. ಈಗ ಅವರು ಈಶ್ವರನ ವಿಚಾರವನ್ನ ಹೇಳ್ತಾ ಇದ್ದಾರೆ.
ಈ ಮಾಯೆಯ ವಿಚಾರ, ಈಶ್ವರನ ವಿಚಾರಕ್ಕಿಂತ ಮುಂಚೆ ಅಲ್ಲಿ ಶುದ್ಧ ಬ್ರಹ್ಮನ ವಿಚಾರ ತಿಳ್ಕೊಂಡು ಮುಂದೆ ಹೋಗೋಣ ಅಂತೇಳಿ ನಾವೇನ್ ಮಾಡಿವಿ, ಶುದ್ಧ ಬ್ರಹ್ಮನ ವರ್ಣನೆ ಮಾಡುವುದಕ್ಕ ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂತೇಳಿ ಪಂಚ ವಿಶೇಷಣಗಳನ್ನ ವಿಷಯವನ್ನಾಗಿಸಿಕೊಂಡು ಸುಮಾರು 1 ವಾರ ಚಿಂತನೆ ಮಾಡೀವಿ. ನಾವು ಏನು ಚಿಂತನೆ ಮಾಡಿದ್ರೂ ಸಹಿತ ಆ ಪರಮಾತ್ಮನ ಲೀಲೆ, ಪರಮಾತ್ಮನ ಮಹಿಮೆ ಕುಂತು ಮಾತನಾಡೋದಕ್ಕಿಂತ ಆತ ಸೃಷ್ಟಿಸಿದ ಈ ಒಂದು ಜಗತ್ತನ್ನ ನಾವು ನೋಡಿ ಆತನ ಮಹಿಮೆಯನ್ನ ಅರ್ಥ ಮಾಡ್ಕೋಬೇಕು. ಈ ಜಗತ್ತನ್ನ ನೋಡುವ ಶಕ್ತಿ, ಇದು ಜಗತ್ತು ಮಿಥ್ಯಾ, ಜಗತ್ತು ಇಲ್ಲ, ವೇದಾಂತ ಸಿದ್ಧಾಂತ ಏನೆಲ್ಲ ಇದ್ರೂ ಸಹಿತ ಈ ಜಗತ್ತು ನೋಡ್ಲಿಲ್ಲ ಅಂತಂದ್ರೆ ಪರಮಾತ್ಮನ ಘನತೆ ನಮಗೆ ಗೊತ್ತಾಗಂಗೇ ಇಲ್ಲ. ಪರಮಾತ್ಮನ ಘನತೆ ನಮಗೆ ಗೊತ್ತಾಗೋದೇ ಇಲ್ಲ. ಸದ್ರೂಪ, ಚಿದ್ರೂಪ, ಆನಂದ ರೂಪ ಅಂತೀವಿ ಖರೆ. ಈ ಒಂದು ಪರಮಾತ್ಮನ ಎಷ್ಟು ಆತ ಸರ್ವಜ್ಞಾನ, ಆತನ ಶಕ್ತಿ ಎಷ್ಟು ಅಪಾರವಾದಂತ ಶಕ್ತಿ, ಮತ್ತೆ ಆತನ ಸೃಷ್ಟಿಯ ಸಾಮರ್ಥ್ಯದ ಅದ್ಭುತತೆ, ಆತನ ಲೀಲೆಯ ಅಪರಂಪಾರಿಕತೆಗಳು, ಇವುಗಳನ್ನೆಲ್ಲ ತಿಳ್ಕೋಬೇಕು ಅಂತಂದ್ರೆ ನಾವು ಈ ಜಗತ್ತನ್ನ ನೋಡ್ಬೇಕು, ಜಗತ್ತನ್ನ ನೋಡಿ ತಿಳ್ಕೋಬೇಕು. ಈ ಜಗತ್ತನ್ನ ನೋಡಿ ತಿಳ್ಕೋಬೇಕಾದ್ರೆ ಏನಿದು ಬ್ರಹ್ಮಾಂಡ? ಒಂದು ಮೋಸಂಬಿ ಇದ್ದಂಗೆ ಅದ, ಸಂಕುಷ್ಟಾಕಾರ ಅಂತಾರ. ಮೋಸಂಬಿಗೆ ಸಂಕುಷ್ಟ ಅಂತಾರ, ಸಂಕುಷ್ಟಾಕಾರ. ಒಂದು ಮೋಸಂಬಿ ಇದ್ದಂಗೆ ಅದ ಇದು ಜಗತ್ತು. ಆ ಜಗತ್ತಿನೊಳಗೆ ಎಷ್ಟು ಲೋಕಗಳದವ್ರಿ? 14 ಲೋಕ ಅದಾವ. 14 ಲೋಕದೊಳಗ ಮಧ್ಯದ ಲೋಕ ಯಾವುದು? ಮಧ್ಯದ ಲೋಕ ಯಾವುದು? ಯಾವುದು? ಭೂಲೋಕ. ಭೂಲೋಕ. ಈ ಭೂಲೋಕದ ಒಂದು ವರ್ಣನೆ, ಭೂಲೋಕದ ಒಂದು ವರ್ಣನೆ ಮಾಡೋದಕ್ಕ ತಿಳಿಲಾರ್ದಷ್ಟು ವಿಷಯ ಅದ. ಅಂಥದ್ದು 14 ಲೋಕಗಳನ್ನ ವರ್ಣನೆ ಮಾಡಿ ತಿಳ್ಕೋಬೇಕಾದ್ರೆ ಪರಮಾತ್ಮನ ಎಷ್ಟು ಮಹಿಮಾ ಸಂಪನ್ನ ಅದನ ಅಂತ ತಿಳ್ಕೋಬೇಕಾದ್ರೆ ಒಂದೊಂದು ಲೋಕದ ವರ್ಣನೆಯನ್ನ ತಿಳ್ಕೊಳ್ಳಕ್ಕೆ ಒಂದೊಂದು ವರ್ಷ ನೀವು ಏನ್ ಮಾಡ್ಬೇಕಾಗ್ತದ? ಮೀಸಲಿಡಬೇಕಾಗ್ತದ. ಒಂದೊಂದು ವರ್ಷ ಮೀಸಲಿಟ್ಟು 14 ವರ್ಷದೊಳಗೆ 14 ಲೋಕದ ವರ್ಣನೆಗಳನ್ನ ತಿಳ್ಕೋಬೇಕಾಗ್ತದೆ. ಆ 14 ಲೋಕದ ವರ್ಣನೆಗಳನ್ನ ತಿಳ್ಕೊಂಡಾಗ ಏನಾಗ್ತದಂದ್ರೆ 14 ಲೋಕಗಳನ್ನು ಸೃಷ್ಟಿ ಮಾಡಿ ನಾನಾ ರೀತಿ ಜೀವಿಗಳು, ನಾನಾ ರೀತಿ ವಸ್ತುಗಳು, ನಾನಾ ರೀತಿ ಲೀಲೆಗಳು, ಏನೆಲ್ಲ ಅವನ್ನು ಸೃಷ್ಟಿ ಮಾಡಿ, ಏನೆಲ್ಲ ಆತ ಸೃಷ್ಟಿ ಮಾಡಿ, ಆತನಲ್ಲಿರುವ ಎಂಥ ಅಪರಂಪಾರ ಲೀಲೆ, ಎಂಥ ಮಹಿಮೆ, ಅದನ್ನ ತಿಳ್ಕೊಳ್ಳಕ ನಮಗ ಸಮಯ ಮತ್ತು ಕಣ್ಣು ಬಹಳ ಬೇಕು. ಅದಕ್ಕೆ ಈ ಒಂದು ಲೋಕಗಳ ವರ್ಣನೆಗಾಗಿ ನೀವು ಒಂದು ಸಮಯ ಕೊಟ್ಟು ನೀವು ಕೂಡ್ತೀರಿ ಅಂತಂದ್ರ
14 ಲೋಕಗಳ ವರ್ಣನೆ ಮಾಡಿ ಆ ಪರಮಾತ್ಮನ ಅಪಾರ ಮಹಿಮೆಯನ್ನು ತಿಳಿಸಿ ಹೇಳುವುದಕ್ಕೆ ನಾನು ಸಿದ್ಧ. ಆದರೆ ನೀವು ಅದಕ್ಕೆ ಸಮಯ ಕೊಡಬೇಕು. ಇಷ್ಟು ಟೈಮಿಗೆ ನಾವೆಲ್ಲರೂ ಸೇರ್ತೀವ್ರಿ, ಇಂಥ ದಿನ ಹೇಳ್ರಿ ಅಂತಂದ್ರೆ ಅಂಥ ದಿನ ಹೇಳ್ತೀವಿ ನಾವು. 14 ಲೋಕಗಳ ಪರಿಚಯ ನಿಮಗೆ ಮಾಡ್ತೀವಿ. 14 ಲೋಕಗಳ ತಿಳ್ಕೋಬೇಕಾದ್ರೆ ಹೆಂಗೆ ತಿಳ್ಕೊತೀರಿ? ಎಲ್ಲಿಂದ ತಿಳ್ಕೊತಿರೋದು? ಬ್ರಹ್ಮಾಂಡ ಪುರಾಣ ಅಂತ ಬರ್ತದೆ. ಬ್ರಹ್ಮಾಂಡ ಪುರಾಣ ಯಾವ ಪುರಾಣ ಓದಿದ್ರು ಎಲ್ಲ 14 ಲೋಕ ತಿಳ್ಕೊಳ್ಳೋದೇ. ಆದ್ರೆ ಈ 14 ಲೋಕಗಳನ್ನೇ ನೀವು ತಿಳ್ಕೊಂಡು ಪರಮಾತ್ಮನ ಅಪಾರ ಲೀಲೆಯನ್ನ ಅರ್ಥ ಮಾಡ್ಕೋಬೇಕಾದ್ರೆ ಬ್ರಹ್ಮಾಂಡ ಪುರಾಣ ಅದು ನೀವಷ್ಟೇ ತರಿಸ್ಕೊಂಡು ಓದಿದ್ರು ಬರ್ತದ, ಕುಂತು ಚರ್ಚೆ ಮಾಡವಂದ್ರೂ ಬರ್ತದ. ನನಗೆ ಹೇಳಂದ್ರೆ ನಾನು ಹೇಳ್ತೀನಿ, ನೀವು ಹೇಳ್ತಿದ್ದೀರಂದ್ರೆ ನೀವು ಹೇಳ್ರಿ. ಈ ಬ್ರಹ್ಮಾಂಡವನ್ನ ತಿಳ್ಕೊಳ್ಳ. ಈಗ ನೈವೇದ್ಯ ಮಾಡ್ತೀರಿ, ದೇವರೆಲ್ಲದನ್ನ ಗೊತ್ತಿಲ್ಲ, ಹಂಗೆ ನೈವೇದ್ಯ ಮಾಡ್ತೀರಿ. ದೇವರೆಲ್ಲನ ಗೊತ್ತದ ನಿಮ್ಗ? ಏನಂತ ಗೊತ್ತಿಲ್ಲ, ಎಂತತ್ತು ಗೊತ್ತಿಲ್ಲ. ಹಿಂದಿನವ್ರು ನೈವೇದ್ಯ ಮಾಡ್ತಾರ, ಈಗಿನವ್ರು ಗೊತ್ತ. ಇನ್ನ ಮುಂದುವರೆದು ಏನ್ ಮಾಡ್ತಾರ? ಬ್ರಾಹ್ಮಣರು ಪಿಂಡ ಪ್ರದಾನ ಮಾಡ್ತಾರ. ಸತ್ತವ್ರ ಸಲುವಾಗಿ ಅವ್ರೆಂದೋ ಸತ್ತು ಹೋಗ್ಬಿಟ್ಟಾರ, ಪಿತೃದೇವತೆಗಳಂತೇಳಿ ಅವ್ರಿಗೆ ಇವ್ರು ಪಿಂಡ ಪ್ರದಾನ. ಬದುಕಿದ್ದಾಗ ಅನ್ನ ಎಷ್ಟು ಹಾಕಿರ್ತಾರೋ ಎಷ್ಟು ಬಿಟ್ಟಿರ್ತಾರೋ, ಸತ್ತಾಗಂತೂ ಕಡ್ಡಾಯವಾಗಿ ಪಿಂಡ ಪ್ರದಾನ ಮಾಡ್ತಾರೆ. ಬ್ರಹ್ಮಾಂಡ ಪುರಾಣದೊಳಗೆ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಇವೆಲ್ಲ ತಿಳಿಗೇಡಿ ಜನರು ಇಲ್ಲಿ ಪಿಂಡ ಇಟ್ರೆ ಅವ್ರಿಗೆ ಹೆಂಗೆ ಮುಟ್ಟುತ್ತದ ಅಂತೇಳಿ ಟೀಕೆ ಮಾಡೋರು. ಇನ್ನೂ ಕೆಲವೊಬ್ಬರು ತಿಳುವಳಿಕೆ ಇದ್ದವರು ಸಹಿತ ಈ ವಿಷಯ ತಮಗೆ ಸಂಬಂಧ ಇಲ್ಲ ಅಂದ್ರೂ ಸಹಿತ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿಬಿಡ್ತಾರೆ. ಗುರುನಾನಕರು ತಿಳಿದವರು, ಸಿಖ್ ಧರ್ಮದವರು, ಗುರುನಾನಕರು ತಿಳಿದವರು ಸಹಿತ ಈ ಪಿಂಡ ಪ್ರದಾನದ ಬಗ್ಗೆ ಅವ್ರೇನ್ ಮಾಡ್ತಾರೆ? ಟೀಕೆ ಮಾಡ್ತಾರೆ. ನದಿ ದಂಡಿಗೆ ಹೋಗಿ ಸ್ನಾನ ಮಾಡ್ಬೇಕಂತೇಳಿ ಗುರುನಾನಕರು ಏನ್ ಮಾಡಿದ್ರು? ತಯಾರಾದ ಹೊತ್ನಾಗ ಅಲ್ಲಿ ಪಿಂಡ ಪ್ರದಾನ ಮಾಡಂತ ಕಾರ್ಯಕ್ರಮ ನಡೆದಿತ್ತು. ನಡೆದ ಹೊತ್ನಾಗ ಇವ್ರು ಗುರುನಾನಕರು ಏನ್ ಮಾಡಿಬಿಟ್ರು? ಸ್ನಾನ ಮಾಡೋದ್ ಬಿಟ್ಟಕ್ಕೆ ಆ ನೀರ್ ತಗೊಂಡು ಪಟ 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 ಹಿಂಗ ಮ್ಯಾಲ ಉಗ್ಲಕತ್ತಾರ. ನೀರ್ ತಗೊಳ್ಳೋದು ಮ್ಯಾಲ ಉಗ್ಗದು, ನೀರ್ ತಗೊಳ್ಳೋದು ಮ್ಯಾಲ ಉಗ್ಗದು. ಹಿಂಗ ಈ ಸ್ನಾನ ಮಾಡೋದ್ ಬಿಟ್ಟು ಇದೇನ್ ಮಾಡಕತ್ತೀರಿ ಅಂತ ಕೇಳಿದ್ರು ಅವ್ರು. ಪಿಂಡ ಪ್ರದಾನ ಮಾಡೋರು ಏನಿಲ್ಲ, ನಮ್ಮ ಪಿತೃದೇವತೆಗಳು ಆಕಾಶದಾಗ ಅಲ್ಲೆಲ್ಲೋ ಮ್ಯಾಲ ಎಲ್ಲೋ ಅದಾರ, ಅವ್ರಿಗೆ ನೀರಡಿಕೆ ಆಗ್ಯದ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರಿಗೆ ನೀರ್ ಕೊಡ್ಲಕತ್ತೀನಿ. ಏನಿನ ಇಲ್ಲಿ ನೀರ್ ಹಿಂಗ್ ಉಗ್ಗಿದ್ರೆ ಅವ್ರಿಗೆ ನೀರ್ ಮುಟ್ತಾವೇನಂತ, ಮತ್ತೆ ಈ ನೀರ್ ಹಿಂಗ್ ಉಗ್ಗಿದ್ರೆ ಅವ್ರಿಗೆ ಮುಟ್ಟಂಗಿಲ್ಲ ಅಂದ್ಮೇಲೆ ನೀವಿಲ್ಲಿ ಪಿಂಡ ಇಡ್ಲಕತ್ತೀರಲ್ಲ, ಈ ಪಿಂಡ ಹೆಂಗ ನೀವು ಅವರಿಗೆ ತಲುಪ್ತದ? ನಿಮ್ಮ ಪಿತೃ ದೇವತೆಗಳು ಎಲ್ಲಿ ಅದರ ಗೊತ್ತಿಲ್ಲ, ಅಲ್ಲಿ ನೀವು ಪಿಂಡ ಇಟ್ಟು ಅವ್ರಿಗೆ ಹೆಂಗ್ ತಲುಪ್ತದೆ ಇದು ಅಂದೊತ್ನಾಗ ಬ್ರಹ್ಮಾಂಡ ಪುರಾಣದೊಳಗೆ ಇದಕ್ಕೆ ವಿವರಣೆ ಕೊಡ್ತಾರ. ನವಿಲು, ಆಮೆ, ಮೀನು ಇವೆಲ್ಲ ಜಗತ್ತಿನೊಳಗೆ ಅತ್ಯಂತ ವಿಸ್ಮಯವಾದ ಜೀವಿಗಳಿವು, ವಿಸ್ಮಯಕಾರಕ ಜೀವಿಗಳಿವು. ಮೀನು ತನ್ನ ಮರಿಗಳನ್ನ ಏನ್ ಹಾಕ್ತದಲ್ರಿ, ಮೀನು ಮರಿಗಳ ಹಾಕಿದ್ಮೇಲೆ ಆ ಮೀನ ಏನ್ ಮಾಡ್ತದಂತ, ಆ ಮರಿಗಳು ತಮ್ಮಷ್ಟಕ್ಕೆ ನಾವು ಸ್ವತಂತ್ರವಾಗಿ ಅಡ್ಡಾಡಂಗ ಆಗೋ ತನಕ ಈಗ ಇವು ತಾಯಿ ಅದಕ್ಕೆ ಕೂಸಿಗೆ ಹಂಗ ಸ್ತನಪಾನ ಮಾಡಿಸ್ತಾಳಲ್ಲ, ಹಂಗದ ಮೀನ ಏನ್ ಮಾಡ್ತದಂತ ತನ್ನ ದರ್ಶನ ದೃಷ್ಟಿ ಕೊಡ್ತದಂತ. ದೃಷ್ಟಿಯ ಒಂದು ದೃಶ್ಯವನ್ನ ಬೀರ್ತದಂತದು. ಅದರದು ದೃಷ್ಟಿ ಆ ಮರಿಗಳ ಮೇಲೆ ಬಿದ್ದರೆ ಸಾಕಂತ ಆ ಮರಿಗಳು ಬೆಳಿಲಕತ್ತಿ ಬಿಡ್ತಾವಂತ. ದೃಷ್ಟಿಲಿಂತ, ದರ್ಶನಲಿಂತ.
ಇನ್ನು ಆಮೆ ಅದು ನೂರಾರು ತತ್ತಿಗಳು ಹಾಕಿಬಿಡ್ತದೆ. ಸಮುದ್ರ ದಂಡಿಗೋ ನದಿ ದಂಡಿಗೋ ಬಂದು ಉಸುಕಿನಾಗ ನೂರಾರು ತತ್ತಿಗಳು ಹಾಕಿ ಉಸುಕಿನಾಗ ಮುಚ್ಚಿಟ್ಟು ಹೋಗ್ಬಿಡ್ತದ. ಮುಚ್ಚಿಟ್ಟು ಹೋಗಿ ಮುಂದೆ ಇಡೀ ಜನ್ಮ ಆ ತತ್ತಿಗಳ ಸನೆ ಬರಲ್ಲ. ಆ ತತ್ತಿಗಳ ಒಂದು ನೋಡ್ಲಕ್ಕೂ ಬರಂಗಿಲ್ಲ, ಮುಗಿದೋಯ್ತದ, ಒಳ್ಳೆ ತಲೆನೇ ಹಾಕಂಗಿಲ್ಲ. ಅದು ಏನ್ ಮಾಡ್ತದ, ಸಮುದ್ರದೊಳಗೋ ನದಿ ಒಳಗ ಆ ಕಡೆ ಹೋದ ಮೇಲೆ ಅದು ಏನಿಲ್ಲ, ಪ್ರತಿನಿತ್ಯ ಈ ತಾಯಿ ಹೆಂಗ ಕೂಸಿಗೆ ಹಾಲು ಕುಡಿಸ್ತಾಳ ಹಂಗ ಅದು ಏನ್ ಮಾಡ್ತಿರ್ತದಂತ ಬರೀ ತನ್ನ ತತ್ತಿಯ ಸ್ಮೃತಿ ಮಾಡ್ಕೊತದಂತ, ನೆನಪು ಮಾಡ್ಕೊತದಂತ. ಧ್ಯಾನ ಅಂತಾರ ಅದಕ್ಕೆ, ಧ್ಯಾನ. ಈ ಒಂದು ಆಮೆ ಹೆಂಗ ಧ್ಯಾನ ಮಾಡೋದ್ರಿಂದ ತನ್ನ ಮರಿಗಳನ್ನ ಬೆಳೆಸ್ತದೋ, ಸ್ಮೃತಿ ನೆನಪಿಸಿಕೊಂಡು, ಧ್ಯಾನ ಅಂತಂದ್ರೆ ಪರಮಾತ್ಮನನ್ನ ನೆನಪಿಸಿಕೊಂಡು ತನ್ನ ಮರಿಗಳನ್ನ ಹೆಂಗ ಬೆಳೆಸ್ತದೋ, ಮೀನು ತನ್ನ ಮರಿಗಳನ್ನ ಬರೇ ದೃಷ್ಟಿಯಿಂದ ಹೆಂಗ ಬೆಳೆಸ್ತದೋ, ಮತ್ತಿನ್ಯಾವುದು ನವಿಲ. ಆ ನವಿಲು ತನ್ನ ಮರಿಗಳನ್ನ ಹೆಂಗ ಸಾಕ್ತದಂತಂದ್ರ ತನ್ನ ರೆಕ್ಕೆ ಒಳಗೆ ಮುಚ್ಚಿಟ್ಕೊತದ. ಅದೇನು ಅಲ್ಲಿದು ಇಲ್ಲಿದು ಯಾವ ಸತ್ತ ಹುಳಗಳು ಅವು ಇವು ತಂದಕ್ಕೆ ಗುಟುಕು ಕೊಡಂಗೇ ಇಲ್ಲ. ಅದು ತನ್ನ ಮರಿಗಳಿಗೆ ಬರೇ ರೆಕ್ಕೆ ಒಳಗೆ ಹಿಂಗೆ ಮುಚ್ಚಿಟ್ಕೊಂಡು ಸ್ಪರ್ಶ ಕೊಟ್ಟೆ ತನ್ನ ಮರಿಗಳಿಗೆ ಅದು ಸಾಕ್ತದಂತ. ಮರಿ ಬೆಳೆದ್ಬಿಡ್ತಾವ ಬರೀ ಸ್ಪರ್ಶದಿಂದ, ಡೈರೆಕ್ಟ್ ಹೊಟ್ಟೆ ಕೊಡ್ಲಾರ್ದೆ, ಏನು ಕೊಡ್ಲಾರ್ದೆ ನವಿಲಿನ ಸ್ಪರ್ಶದಿಂದ ಮರಿಗಳು ಬೆಳೀತಾವ. ಆಮೆಯ ಸ್ಮೃತಿ ಧ್ಯಾನದಿಂದ ಅದರ ಮರಿಗಳು ಬೆಳೆಸ್ತದೆ. ಮೀನು ತನ್ನ ದೃಷ್ಟಿಯಿಂದ ತನ್ನ ಮರಿಗಳನ್ನು ಬೆಳೆಸ್ತದೆ. ಈ ರೀತಿ ಬೆಳೆಸಂತ ಪ್ರಕ್ರಿಯೆಗಳೇನದವ ಅವು ಎಲ್ಲೆಲ್ಲೋ ಇದ್ದು ತಮ್ಮ ಮರಿಗಳನ್ನು ಹೆಂಗೆ ಬೆಳೆಸ್ತದ. ಈ ಸೃಷ್ಟಿ ಒಳಗ ಎಂತಿಂತ ವಿಸ್ಮಯಗಳದವ. ಈ ವಿಸ್ಮಯಗಳುಳ್ಳಂತ ಜೀವಿಗಳನ್ನ ಸೃಷ್ಟಿ ಮಾಡಿದಂತ ಪರಮಾತ್ಮ ಎಂತ ಇರಬಹುದು. ಇದು ಪರಮಾತ್ಮನ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದವರಿಗೆ ಈ ರೀತಿಯಾದ ಟೀಕೆಗಳು ಬರ್ತಾವ. ಪಿಂಡ ಪ್ರದಾನ ಮಾಡಿದ್ದು ಆ ಪಿತೃಗಳಿಗೆ ತಲುಪುವುದು ಹೇಗೆ ಅಂತಂದ್ರ, ಇಲ್ಲಿ ಈ ಮೀನು, ಆಮೆ, ನವಿಲುಗಳು ತನ್ನ ಮರಿಗಳನ್ನ ಬೆಳೆಸುವುದು ಹೇಗೆ, ಆಹಾರ ನೀರಿಲ್ಲದೆ ಹೆಂಗ್ ಬೆಳೆಸ್ತಾವ ಹಂಗ. ಈಗ ಜಗಲಿ ಮೇಲೆ ನೀವು ನೈವೇದ್ಯ ಇಟ್ಟು ಸ್ಮೃತಿ ಮಾಡ್ತೀರಲ್ಲ ಪರಮಾತ್ಮಂದು ಒಂದು ಕ್ಷಣ, ನೆನೆಸ್ತಿರಲ್ರಿ? ನೆನೆಸೋದ್ರಿಂದ ಯಾವ ರೀತಿ ಆಮೆ ತನ್ನ ಮರಿಯನ್ನ ಬೆಳೆಸ್ತದೋ ಅದೇ ರೀತಿ ನೀವು ನೆನೆಸೋದ್ರಿಂದ ಆ ಪರಮಾತ್ಮನ ಒಂದು ಮರಿ ನೀವು ಹೌದಿಲ್ಲ, ನೀವು ಬೆಳೀತಿರ್ತೀರಿ. ನೆನೆಸೋದ್ರಿಂದ ನೀವು ಬೆಳೀತೀರಿ, ಪರಮಾತ್ಮನನ್ನ ನೆನೆಸುವುದರಿಂದ ನೀವು ಬೆಳೀತೀರಿ, ಪರಮಾತ್ಮನನ್ನ ಪೂಜೆ ಮಾಡೋದ್ರಿಂದ ನೀವು ಬೆಳೀತಿರ್ತೀರಿ, ಪರಮಾತ್ಮನನ್ನ ದೃಷ್ಟಿಯಿಂದ ನೋಡೋದ್ರಿಂದ ನೀವು ಬೆಳೀತಿರ್ತೀರಿ. ಬಹಳ ವಿಚಿತ್ರ ಲೀಲೆಗಳವ್ರಿ ಅವೆಲ್ಲ ಹೇಳ್ಬೇಕಾದ್ರೆ ಬಹಳಷ್ಟದ. 14 ಲೋಕಗಳ ವರ್ಣನೆ 14 ವರ್ಷ ಹೇಳಿ ಆ ಪರಮಾತ್ಮನ ಲೀಲೆ ಹೆಂಗದಂತ ತಿಳ್ಕೊಂಡು ಇಲ್ಲಿ ನಮಗೆ ತಿಳಿಲಾರದ ಎಲ್ಲ ವಿಷಯಗಳಿಗೆ ಉತ್ತರಗಳು ಉಂಟು. 4 ವೇದ, 6 ಶಾಸ್ತ್ರ, 108 ಉಪನಿಷತ್ತುಗಳು, 18 ಪುರಾಣಗಳು, 18 ಉಪಪುರಾಣಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವೇನು ಸನಾತನ ಧರ್ಮದ ಮೂಲ ಸಾಹಿತ್ಯ ಅದವ. ಇವುಗಳನ್ನ ಕುರಿತು ಯಾರು ಸರಿಯಾಗಿ ಅಧ್ಯಯನ ಮಾಡ್ತಾರ ಅವರಿಗೆ ಯಾವ ಸಂಶಯಗಳು ಇರ್ಲಾರ್ದಂಗೆ ಎಲ್ಲ ಮಾಹಿತಿಗಳು ಅದ್ರಾಗ ಸಿಗ್ತಾವ. ಯಾರು ಕುಂತು ಓದ್ಲಕ್ಕೂ ತಯಾರಿಲ್ಲ, ಇನ್ನೊಬ್ಬರಿಗೆ ಹೇಳಲಕ್ಕೂ ಬರಂಗಿಲ್ಲ, ಇನ್ನೊಬ್ಬರ ಮುಂದೆ ಕೂತು ಕೇಳಲಕ್ಕೂ ಬರಂಗಿಲ್ಲ ಅಂತ ಅರೆಬೆಂದ ಜೀವಿಗಳು ಏನ್ ಮಾಡ್ತಾವ, ಹರಕ ಪರ್ಕ ಕಲ್ಸೋದು, ಹರಕ ಪರ್ಕ ಕಲಿಯೋದು, ಹರಕ ಪರ್ಕ ಮಾತಾಡ್ಕೋತ ಅಡ್ಡಾಡೋದು.
ಏನೇ ಮಾಡಿದ್ರೆ ಪರ್ಫೆಕ್ಟ್ ಮಾಡಬೇಕು, ಏನೇ ಮಾಡಿದ್ರೆ ಪರ್ಫೆಕ್ಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಪರಮಾತ್ಮನ ಲೀಲೆಯನ್ನ ನಾವು ಸತ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತ ಅನ್ಕೋತ ಕುಂದ್ರೋದ್ರಿಂದ ಅಷ್ಟೇ ಅಲ್ಲ, ನೀವು ಜಗತ್ತನ್ನ ನೋಡಿ ನೋಡಿ ಪರಮಾತ್ಮನ ವಿಶೇಷಣಗಳನ್ನ ಅರ್ಥ ಮಾಡ್ಕೋಬೇಕು. ಜಗತ್ತು ಮನುಷ್ಯನ ಪಾಲಿಗೆ ಏನಂತಂದ್ರ ಭೋಗ ವಸ್ತುನೂ ಹೌದು, ಯೋಗ ವಸ್ತುನೂ ಹೌದು. ಯೋಗಕ್ಕೂ ಇದು ಉಪಯೋಗದ, ಭೋಗಕ್ಕೂ ಉಪಯೋಗದ. ಪರಮಾತ್ಮನನ್ನ ಅರಿಯುವುದಕ್ಕ, ಪರಮಾತ್ಮನತ್ತ ಬೆರೆಯುವುದಕ್ಕ, ಪರಮಾತ್ಮನತ್ತ ಹರಿಯುವುದಕ್ಕ, ಪರಮಾತ್ಮನಲ್ಲಿ ಬೆರೆಯುವುದಕ್ಕ ಈ ಜಗತ್ತು ನಮಗೆ ಸಹಕಾರಿ ಅದ. ಅದು ಜಗತ್ ಮಿಥ್ಯ ಇದ್ರೆ ಇರ್ಲಕ್ಕ, ಆದ್ರೂ ನಮಗೆ ಈ ಜಗತ್ತಿಲ್ಲದೆ ಈ ಕೆಲಸ ಮಾಡಕ್ಕಾಗಂಗಿಲ್ಲ. ಹಿಂಗಾಗಿ ನಾವೇನ್ ಮಾಡ್ಬೇಕು, ಇದನ್ನ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮನ ಲೀಲೆಯನ್ನ ತಿಳ್ಕೊಳ್ಳೋದಕ್ಕೆ ಬ್ರಹ್ಮಾಂಡವನ್ನ ನೋಡಿ ಸಹಿತ ನೀವು ಪರಮಾತ್ಮನ ಲೀಲೆಯನ್ನ ತಿಳ್ಕೋಬಹುದು ಅನ್ನೋಂಥದ್ದು ಒಂದು ಮಾಹಿತಿ ಕೊಟ್ಟೆವು. ಈ ಪರಮಾತ್ಮನ ವಿಷಯ ಏನ್ ಹೇಳ್ಬೇಕು, ಹೆಂಗ್ ಹೇಳ್ಬೇಕು, ನಿಮಗೆ ಅತ್ಯಂತ ಸರಳವಾಗಿ ಬ್ರಹ್ಮಾಂಡವನ್ನು ನೋಡ್ಬೋದು. ಇನ್ನ ಸರಳವಾಗಿ ನಿಮ್ಮ ಪಿಂಡಾಂಡವನ್ನೇ ನೋಡ್ಕೊಂಡು ಪರಮಾತ್ಮನ ಲೀಲೆಯನ್ನ ನೀವು ಅರ್ಥ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಶಾಸ್ತ್ರದ ಪ್ರಕಾರ ತತ್ವಜ್ಞಾನದ ಮೂಲಕ ಚಿಂತನೆ ಮಾಡಿನೂ ನೀವು ಪರಮಾತ್ಮನ ಅರ್ಥ ಮಾಡ್ಕೋಬಹುದು. ಪರಮಾತ್ಮ ಅಪರೋಕ್ಷವಾಗಿ ನಿಮ್ ಕಣ್ಣೆದ್ರೆ ಅದನ್ನ ನೋಡುವಂತ ಸಾಮರ್ಥ್ಯ ನಮಗಿಲ್ಲದಕ್ಕೆ ಆತ ಕಾಣ್ತಾ ಇಲ್ಲ. ಆ ಸಾಮರ್ಥ್ಯ ಬೆಳೆಸ್ಕೋಬೇಕಾದ್ರೆ ಆವರಣಗಳನ್ನ ಕಳ್ಕೊಂಡು ಪರಮಾತ್ಮ ಅದನ ಅಂತ ಒಂದು ನಂಬಿಕೆ, ಆ ಪರಮಾತ್ಮ ಬೇರೆ ಯಾರು ಅಲ್ಲ, ಅದು ನಾನೇ ಅದೀನಿ ಅಂತೇಳಿ ತಿಳ್ಕೊಂಡಾಗ ಆ ಪರಮಾತ್ಮನ ಅನುಭವ ಆರಂಭ ಆಗ್ತದೆ. ಈ ಪರಮಾತ್ಮಂದಾದ್ಮೇಲೆ ಮಾಯೆದು ಆಯ್ತು, ಪರಮಾತ್ಮಂದು ಆಯ್ತು. ಈಗೇನದ ಈಶ್ವರ. ಈಶ್ವರನ ಒಂದು ವಿಚಾರಕ್ಕೆ ಬರ್ಬೇಕಿವತ್ತು. ಈಶ್ವರನ ವಿಚಾರಕ್ಕೆ ಬರ್ಬೇಕಾದ್ರೆ ಈಶ್ವರ ಹೆಂಗ, ಈ ತತ್ವ ಹೆಂಗಪ್ಪ ಅಂತಂದ್ರೆ, ಆ ಶುದ್ಧ ಬ್ರಹ್ಮನು ಆಶ್ರಯದಾತ, ಆ ಮೂಲ ಪ್ರಕೃತಿ ಆಶ್ರಯಿತೆ. ಆ ಮೂಲ ಪ್ರಕೃತಿ ಒಳಗೇನದ 3 ಗುಣಗಳದವ. ಶುದ್ಧ ಬ್ರಹ್ಮನಲ್ಲಿ ಗುಣಗಳದವಂದ್ರೆ ಏನಿಲ್ಲ, ನಿರ್ಗುಣ ಶುದ್ಧ ಬ್ರಹ್ಮನಲ್ಲಿ ಸಗುಣವಾದಂತ ತ್ರಿಗುಣವುಳ್ಳಂತ ಒಂದು ಮೂಲ ಪ್ರಕೃತಿ ಆತನಲ್ಲಿ ಆಶ್ರಯ ತಗೊಂಡದ. ಆ ಮೂಲ ಪ್ರಕೃತಿಯಲ್ಲಿ ಒಂದು ಗುಣ ಯಾವುದು ಅಂತಂದ್ರೆ ಶುದ್ಧ ಸತ್ವಗುಣ. ಆ ಶುದ್ಧ ಸತ್ವಗುಣ ಏನಂತಂದ್ರೆ ಅದಕ್ಕೆ ಮಾಯೆ ಅಂತಾರ. ಆ ಸತ್ವಗುಣದ ಮಾಯೆ ಇಡೀ ಬ್ರಹ್ಮಾಂಡಕ್ಕೆ ಒಂದೇ ಮಾಯೆ. ಯಾವ ಜೀವಿಗಳಾಗಿರ್ಬೋದು, ಯಾವ ದೇಶ ಆಗಿರ್ಬೋದು, ಯಾವ ಭಾಷೆ ಆಗಿರ್ಬೋದು, ಎಲ್ಲರದು ಮಾಯೆ ಒಂದೇ, ಶುದ್ಧ ಸತ್ವಗುಣ. ಆ ಮಾಯೆ ಒಂದು ಕನ್ನಡಿ ಇದ್ದಂಗಾದ. ಆ ಕನ್ನಡಿ ಒಳಗ ಅಲ್ಲಿ ಒಂದು ಶುದ್ಧ ಬ್ರಹ್ಮ ಅನ್ನಂತ ಒಂದು ತತ್ವ ಆದಂತ ನೀವು ತಿಳ್ಕೊಂಡು, ಕನ್ನಡಿ ಮುಂದ ನೀವು ನಿಂತರೆ ನಿಮ್ಮ ಪ್ರತಿಬಿಂಬ, ಶುದ್ಧ ಬ್ರಹ್ಮ ನಿಂತರೆ ಶುದ್ಧ ಬ್ರಹ್ಮನ ಪ್ರತಿಬಿಂಬ. ಹೀಗಾಗಿ ಆ ಒಂದು ಶುದ್ಧ ಸತ್ವಗುಣ ಅಥವಾ ಮಾಯೆ ಎನ್ನುವ ಕನ್ನಡಿ ಒಳಗ ಬ್ರಹ್ಮನ ಪ್ರತಿಬಿಂಬ, ಆಭಾಸ. ಅಂದ್ರೆ ಬ್ರಹ್ಮ ಪ್ಲಸ್ ಪ್ರಕೃತಿ ಎರಡು ಕೂಡಿದ್ದು ಅದು ಪ್ರತಿಬಿಂಬ. ಅಂದ್ರೆ ಎರಡು ಕೂಡಿದ್ರೆ ಪ್ರತಿಬಿಂಬ ಆಗಿರ್ತದ, ಹೌದಲ್ರಿ? ಚೇತನ ಮತ್ತು ಜಡ ಎರಡು ಕೂಡಿದ್ರೆ ಪ್ರತಿಬಿಂಬ ಆಗ್ಯದ. ಅದು ಒಂದು ಪ್ರತಿಬಿಂಬ. ಪ್ಲಸ್ ಮಾಯೆಯೊಳಗಿನ ಪ್ರತಿಬಿಂಬ ಸೀರಿಯಲ್ ನಂಬರ್ 1, ಸೀರಿಯಲ್ ನಂಬರ್ 2 ಮಾಯೆ ಪ್ಲಸ್ ಬ್ರಹ್ಮ. ಇವು 3 ಕೂಡಿದರೆ ಏನಾಯ್ತು? ಈಶ್ವರ ಅಂತಾಯ್ತು. ಆ ಮಾಯೆ ಏನದ ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂಥದ್ದು, ಅಖಂಡ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದ್ದು ಮಾಯೆ. ಆ ಮಾಯೆ ಏನದ ರಾಜ್ಯ ಇದ್ದಂಗ, ಈಶ್ವರ ಏನದನ ಆ ರಾಜ್ಯದ ರಾಜ ಇದ್ದಂಗ.
ಇಷ್ಟು ನೀವು ತಿಳ್ಕೋಬೇಕು. ಈಗ ಈಶ್ವರನ ಬಗ್ಗೆ, ಈಶ್ವರನೊಳಗೆ ಏನೇನದವ್ರಿ? ಮಾಯೆಯ ಪ್ರತಿಬಿಂಬ ಮತ್ತು ಬ್ರಹ್ಮ. ಮಾಯೆಯಲ್ಲಿ ಬ್ರಹ್ಮನ ಪ್ರತಿಬಿಂಬ ಮತ್ತು ಬ್ರಹ್ಮ, ಇವು ಮೂರು ಕೂಡಿ ಈಕ್ವಲ್ ಟು ಈಶ್ವರ ತತ್ವ. ಅದನ್ನೇ ಮತ್ತ ಅದು ಯಾವುದು ದೋಹ ಕವಿತ್ತ ಅದಲ್ಲ, ಕವಿತ್ತ ಓದ್ರದು ಅದೇ ಬರ್ದಾರ. ಮತ್ತ ಅವರು ಎಷ್ಟನೇ ಕವಿತ್ತ ಅಲ್ಲದು ಯಾಕಡೆ ಆಯ್ತು ಪೇಜ್. ಈಶ್ವರ ಅಂದಾದ್ಮೇಲೆ ಮುಂದೆ ಜೀವನ ಸ್ವರೂಪ ಬರ್ತದ. ಈಗ ಸದ್ಯ ಈಶ್ವರನ ಸ್ವರೂಪದ ಬಗ್ಗೆನೆ ತಿಳ್ಕೊಳ್ಳೋಣ. ಕವಿತ್ತ ಎಷ್ಟು? 154ನೇ ಕವಿತ್ತ ತೆಗಿರಿ. ಮಾಯಾಮೇ ಆಭಾಸ ಅಧಿಷ್ಠಾನ ಅರುಮಾಯಾ ನಿಲ ಸರ್ವಜ್ಞ ಜಗಹೇತು ಪರಿಚಾರಿಯೇ. ಮಾಯಾ ಮಾಯಾಮೇ ಆಭಾಸ್, ಅಲ್ಲಿಗೆ ಕಾಮ ಹಾಕೋರಿ. ಮಾಯಾಮೇ ಆಭಾಸ್ ಅಂತಂದ್ರೆ ಮಾಯೆಯೊಳಗೆ ಬ್ರಹ್ಮನ ಪ್ರತಿಬಿಂಬ, ಅದು ಕಾಮ. ಮಾಯಾಮೇ ಆಭಾಸ್ ಕಾಮ. ನೆಕ್ಸ್ಟ್ ಅಧಿಷ್ಠಾನ ಅಂತಂದ್ರೆ ಅಲ್ಲೊಂದು ಕಾಮ ಹಾಕೊಳ್ರಿ. ಅಧಿಷ್ಠಾನ ಆದ್ಮೇಲೆ ಅಧಿಷ್ಠಾನ ಯಾರು? ಬ್ರಹ್ಮ. ಮುಂದೇನು ಉಳಿತು? ಅರು ಅಂತಂದ್ರೆ ಮತ್ತು, ಅರು ಅಂದ್ರೆ ಮತ್ತು. ಮಾಯಾ ಅಂದ್ರೆ ಮಾಯ ಅಂದ್ರೆ ಮೂಲ ಪ್ರಕೃತಿಯ ಸತ್ವಗುಣ, ಶುದ್ಧ ಸತ್ವಗುಣ ಅಂದ್ರೆ ಮಾಯ. ಮೂರು ಬಂದು ಅಲ್ಲಿ ಮ್ಯಾಲಿನ ಲೈನ್ದಾಗ ಮಾಯಾಮೇ ಆಭಾಸ ಕಾಮ ಅಧಿಷ್ಠಾನ ಕಾಮ ಅರು ಮಾಯಾ ಅಂತಂದ್ರೆ ಮತ್ತು ಮಾಯ. ಈ ಮೂರು ಕೂಡಿ ಏನಾಯ್ತು? ಈಶ ಅಂದ ಈಶ್ವರ ಆದ. ಅವನೇನದನ ಈಶ್ವರ? ಅದು ಓದ್ರಿ ಲೈನ್, ಅದ್ರೊಳಗಿಂದ ಓದ್ರಿ. ಅವನು ಸರ್ವಜ್ಞ ಅದನ, ಮತ್ತ ಈ ಜಗತ್ತಿನ ಸೃಷ್ಟಿಗೆ ಮೂಲ ಕಾರಣ ಅದನ. ಜಗತ್ತಿನ ಸೃಷ್ಟಿಗೆ ಅವನೇ ಕಾರಣ ಅವನು. ಇಷ್ಟು ತಿಳ್ಕೋಬೇಕೀಗ ಈಶ್ವರ ತತ್ವದ ಬಗ್ಗೆ. ಏನ್ ಡೌಟ್ ಅದ ನೋಡ್ರಿ, ಅದನ್ನ ಓದ್ರಿ. ಇನ್ನೊಂದ್ಸಾರಿ ಓದಿ. ಅದು ಪರ್ಫೆಕ್ಟ್ ಆಗ್ರಿ. ಓದ್ರಿ ಹೇಳ್ರಿ ಎಲ್ಲರೂ ತಿಳ್ಕೊರಿ. ಅದು 154ನೇ ಕವಿತ್ತ ಎಷ್ಟನೇ ಪೇಜ್ನಾಗ ಅದಲ್ರಿ? ಅದು ಇಲ್ಲ, ಪೇಜ್ ನಂಬರ್ ಹೇಳ್ರಿ. ಅದು ಎಲ್ಲಿ ಬರ್ತದ? 354 ಪೇಜ್. 354ನೇ ಪೇಜ್ನೊಳಗ ಮಾಯಾಮೇ ಆಭಾಸ್ ಅಂದ್ರೆ ಮಾಯೆಯಲ್ಲಿ ಬ್ರಹ್ಮನ ಪ್ರತಿಬಿಂಬ, ಅದರ ಅರ್ಥ. ಮತ್ತೆ ಅಧಿಷ್ಠಾನ ಅಂದ್ರೆ ಬ್ರಹ್ಮ, ಅರು ಅಂದ್ರೆ ಮತ್ತು ಮಾಯ. ಇವು ಮೂರು ಕೂಡಿ ಈಶ ಆಯ್ತು. ಮಾಯಾ ಮಿಲ ಅಂದ್ರೆ ಸೇರಿದರೆ ಈಶ ಆಯ್ತು. ಅವ ಏನದನ? ಸರ್ವಜ್ಞ ಅವನ. ಈ ಜಗತ್ತಿಗೆ ಏನದನ? ಸೃಷ್ಟಿಗೆ ಅವನೇ ಕರ್ತೃ ಅದನ. ಯಾರಿಗೇನ್ ಡೌಟ್ ಅದೇನಿದು? ಪೇಜ್ ನಂಬರ್ 354ರಾಗ 154ನೇ ಕವಿತ್ತ ಈಶ್ವರ ತತ್ವ ಹೇಳಕತ್ತಾರೆ. ಇಲ್ಲಿ ತನ್ನ ಮಾಯಾ ಮುಗಿತು, ಶುದ್ಧ ಬ್ರಹ್ಮ ತತ್ವ ಮುಗಿತು. ಈಗೇನಾಗಿದೆ? ಈಶ್ವರ ತತ್ವ ಹೇಳಕತ್ತಾರ. ಯಾರಿಗೇನಾದ್ರು ಡೌಟ್ ಅದ ನೋಡ್ರಿ, ಆ ಕವಿತ್ತ ತೆಗೆದು ಓದ್ರಿ. ತಿಳಿಲಿಲ್ಲ ಅಂದ್ರೆ ಕೇಳ್ರಿ, ಮತ್ತೆ ಮುಂದೆ ಹೇಳಂಗಿಲ್ಲ. ಯಾಕಂದ್ರೆ ವಿಚಾರ ಸಾಗರ, ವಿಚಾರ ಚಂದ್ರೋದಯಗತ್ಲೆ ಮತ್ತೆ ರಿಪೀಟ್ ಮಾಡೋದಿರಲ್ಲ. ಒಮ್ಮೆ ಕಲ್ತ ಮೇಲೆ ಪರ್ಫೆಕ್ಟ್ ಆಗಿ ಕಲಿಬೇಕು, ಮುಂದೆ ಹೋಗ್ಬೇಕು. ಯಾರ್ಯಾರು ಆ ಕವಿತ್ತ ಓದ್ರಿ ಅರ್ಥ ಆಗಿಲ್ಲ ಅಂತಂದ್ರೆ ಕೇಳ್ರಿ.
ಎಲ್ಲರಿಗೆ ಅರ್ಥ ಆಗ್ಯದ, ಮುಂದೆ ಹೋಗಮ್ಮ ಅಂದ್ರೆ ಮುಂದೆ ಹೋಗಮ್ಮ. ಅರ್ಥ ಆಗಿದ್ರಿ ಎಲ್ಲಾರಿಗ್ರಿ? ಆಗೈತ್ರಿ. ಮತ್ತೆ ಯಾರು ಏನ್ ಮಾತಾಡೋಲ್ರ ಎಲ್ಲಾರು ನಾವೇ ತಿಳ್ಕೊ. ಬಹಳ ಇಂಪಾರ್ಟೆಂಟ್, ಈಶ್ವರ ತತ್ವಕ್ಕೆ ಸಂಬಂಧಪಟ್ಟಂತದ್ದು ಇದು. ಅದ ರೀ ಹೊಸ ಬುಕ್ 267 ಓಲ್ಡ್, ಇದು ಹೊಸದ್ರಾಗ. ಇದು ಓಲ್ಡ್ ಬುಕ್ ಏನಿದು 354, 267 ನೋಡ್ರಿ. ಮಾಯಾಮೇ ಆಭಾಸ್. ಮಾಯಾಮೇ ಆಭಾಸ ಅಂದ್ರೆ ಮಾಯೆಯಲ್ಲಿ, ಮಾಯೆ ಎಂಬ ಕನ್ನಡಿಯಲ್ಲಿ ಪ್ರತಿಬಿಂಬ. ಯಾರ ಪ್ರತಿಬಿಂಬ? ಪರಮಾತ್ಮನ ಪ್ರತಿಬಿಂಬ. ಮತ್ತೆ ಅಧಿಷ್ಠಾನ ಅಂತಂದ್ರೆ ಅವನು ಪರಮಾತ್ಮ. ಪರಮಾತ್ಮನ ಪ್ರತಿಬಿಂಬ ಪ್ಲಸ್ ಅಧಿಷ್ಠಾನ ಪ್ಲಸ್ ಮಾಯಾ ಮಿಲ, ಇವು ಮೂರು ಸೇರಿದರೆ ಏನಾಯ್ತು? ಈಸ ಅಂದ್ರೆ ಈಶ್ವರ ಆದ. ಆ ಈಶ್ವರ ಏನದನ? ಸರ್ವಜ್ಞ ಅದನ. ಸರ್ವಜ್ಞ ಅಂತಂದ್ರೆ ಏನು? 84 ಲಕ್ಷ ಜೀವರಾಶಿಗಳು ಏನದವಲ್ಲ, ಇವಿಷ್ಟು ಜೀವರಾಶಿಗಳು ಎಲ್ಲಿ ಹುಟ್ಟಬೇಕು, ಏನಾಗಿ ಹುಟ್ಟಬೇಕು, ಅವು ಏನೇನು ಭೋಗಿಸ್ಬೇಕು, ಹಿಂದೆ ಎಷ್ಟಿಷ್ಟು ಭೋಗಿಸ್ಯಾವ, ಮುಂದಿನ ಏನೇನು ಭೋಗಿಸೋದಾದ, ಹಿಂದೇನೇನು ಕರ್ಮ ಮಾಡ್ಯಾವ, ಮುಂದಿನ ಏನೇನು ಇವ್ರದ್ರ ಕಡೆಯಿಂದ ಕರ್ಮ ಮಾಡಿಸ್ಬೇಕು, ಪ್ರೇರಣೆ ಮಾಡಬೇಕು, ಎಲ್ಲನೂ ಗೊತ್ತಿದ್ದವ ಅವನೇ ಅದನ. ಎಲ್ಲ ಬಲ್ಲವನು ಅವನೇ. ವಿಡಿಯೋ ಆಫ್ ಮಾಡ್ರಿ ಮಹೇಶ್ ಗುರುಗಳು. ವಿಡಿಯೋ ಮ್ಯೂಟ್ ಇದನ್ನ ಎರಡು ಆಫ್ ಮಾಡಿ. ಎಲ್ಲ ಬಲ್ಲವನು ಅವನು. ಈ ಜಗತ್ತಿಗೆ ಸಂಬಂಧಪಟ್ಟವ. ಜನರಲ್ ಮ್ಯಾನೇಜರ್ ಅಂತ ಇರ್ತಾನಿಲ್ಲ, GM ಅಂತಾರ ನೋಡ್ರಿ, ಜನರಲ್ ಮ್ಯಾನೇಜರ್. ಓನರ್ ಬೇರೆ, ಫ್ಯಾಕ್ಟ್ರಿ ಓನರ್ ಬೇರೆ, ಶುದ್ಧ ಬ್ರಹ್ಮ ಓನರ್. ಜನರಲ್ ಮ್ಯಾನೇಜರ್ ಅಂತಂದ್ರೆ ಎಲ್ಲವನ್ನು ಬಲ್ಲವ, ಅವನಿಗೆಲ್ಲ ಗೊತ್ತಿರ್ತು. MD ಅಂತಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್, ಅವ ಓನರ್, ಅವ ರೊಕ್ಕ ಹಾಕಿದವ. ಜನರಲ್ ಮ್ಯಾನೇಜರ್ ಇದ್ದಂಗೆ ಅವ ಈಶ್ವರ, ಎಲ್ಲ ಬಲ್ಲವ. ಇದು ಮಾಯೆಯ ವಿಚಾರ ಮುಗಿದ ಮೇಲೆ ವಿಚಾರ ಸಾಗರದೊಳಗ ಈಶ್ವರನ ವಿಚಾರ ಹೇಳಕತ್ತಾರ. ಅದ್ರ ಮಧ್ಯೆ ನಾನೇನ್ ಮಾಡಿದೆ? ಪರಮಾತ್ಮನ ವಿಚಾರ ಒಂದು ಹೇಳೇ ಮುಂದೆ ಈಶ್ವರನ ವಿಚಾರಕ್ಕೆ ಹೋಗೋಣ ಅಂತೇಳಿ ನಾನು ಪರಮಾತ್ಮನ ವಿಚಾರ ಸಚ್ಚಿತ್ತಾನಂದ ನಿತ್ಯ ಹೇಳ್ಕೊಂಡು ಈಗ ಈಶ್ವರನ ವಿಚಾರಕ್ಕೆ ಬಂದಿನಿ. ಈ ಈಶ್ವರನ ವಿಚಾರ ಯಾಕೆ ಬಂತಪ್ಪ ಇಲ್ಲಿ, ಈ ಪ್ರಶ್ನೆ ಯಾಕೆ ಬಂತು ಅಂತ, ಯಾಕೆ ಈ ಪ್ರಸಂಗ ಬಂತು, ಈಶ್ವರನ ಬಗ್ಗೆ ತಿಳ್ಕೋಬೇಕು ಅಂತ. ಅಂದ್ರೆ ಈ ಜಗತ್ತು ಹೆಂಗಾಗ್ಯದ ಸೃಷ್ಟಿ ಅಂತಂದ್ರೆ ಏನ್ ಹೇಳ್ಬೇಕಾಗ್ಯದ ಇಲ್ಲಿ ಉದ್ದೇಶ? ಇಲ್ಲಿ ಹೇಳುವ ಉದ್ದೇಶ ಏನಂತಂದ್ರೆ, ಈ ಜಗತ್ತು ಕೇವಲ ಶುದ್ಧ ಬ್ರಹ್ಮಚೇತನದಿಂದ ಆಗಿಲ್ಲ, ಮತ್ತೆ ಈ ಜಗತ್ತು ಕೇವಲ ಮಾಯೆಯಿಂದಲೂ ಆಗಿಲ್ಲ. ಇದು ಹೇಳ್ಬೇಕಾಗಿದೆ. ಈಗ ಮಾಯೆ ಒಂದೇ ಈ ಜಗತ್ತು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಶುದ್ಧ ಬ್ರಹ್ಮ ಅವನೇ ಈ ಜಗತ್ತು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬವ ಸಿನಿಮಾದ್ದು ಒಂದು ಸಿನಿಮಾ ತೆಗಿಬೇಕಾದ್ರ ಎಷ್ಟು ಬೇಕು? ಒಂದು 20 ಕೋಟಿ ರೂಪಾಯಿ ಬೇಕು. ನನ್ನ ಬಳಿ 30 ಕೋಟಿ ಅದ ಬಿಡು, 20 ಕೋಟಿ ಒಂದು ದೊಡ್ಡ ವಿಷಯ. ಆಯ್ತು, 20 ಕೋಟಿ ಹಾಕಿ ನಾ ಸಿನಿಮಾ ಮಾಡ್ತೀನಿ ಅಂತಂದ್ರೆ ಅವ ಒಬ್ಬನೇ 20 ಕೋಟಿ ಹಾಕೋನ ಸಿನಿಮಾ ಆಗಿಬಿಡ್ತದೆ ಅಲ್ಲಿ. ಬರೀ ರೊಕ್ಕ ಹಾಕಿದ್ರೆ ಸಿನಿಮಾ ಆಗ್ತದೇನ್ರಿ?
ಬರೀ ಪ್ರೊಡ್ಯೂಸರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಒಬ್ನೇ ರೊಕ್ಕ ಹಾಕುನ ಕೆಲಸ ಆಗಿಬಿಡ್ತದ. ಮತ್ತ ಮತ್ತ ನೆಕ್ಸ್ಟ್ ಅವ್ರದ್ದು ಮ್ಯಾನೇಜರ್ಗಳು, ಸೂಪರ್ವೈಸರ್ಗಳು, ಅದಕ್ಕೆ ಸಂಬಂಧಪಟ್ಟಂತ ಸಿನಿಮಾ ಆಕ್ಟರ್ಗಳು, ಸೈಡ್ ಆಕ್ಟರ್ಗಳು ಅವೆಲ್ಲ ಓಟು ಒಂದು ಮಷಿನರಿ ತಯಾರು ಮಾಡ್ಬೇಕಾಗ್ತದ, ಸೆಟ್ ಮಾಡ್ಬೇಕಾಗ್ತದ. ಡೈರೆಕ್ಟರ್ ಅಂತ ಅದ ಅಂತ ಇದ ಅಂತ ಏನು 108 ವ್ಯವಸ್ಥೆಗಳಿರ್ತಾವ ಅದ್ರೊಳಗೆ. ಅವೆಲ್ಲ ಓಟು ಸೆಟ್ ಮಾಡ್ಕೊಂಡು ತರಬೇಕಾಗ್ತದ, ಜನರನ್ನು ಕರ್ಕೊಂಡ್ ಬರ್ಬೇಕಾಗ್ತದ. ಅಲ್ಲಿ ಅವೆಲ್ಲ ದೃಶ್ಯಗಳಿಗೆ ಸೆಟ್ಟಿಂಗ್ಸ್ ಅಂತಾರ, ಅವೆಲ್ಲ ಟೆಂಟ್ ಹೊಡೆದು ಅವೆಲ್ಲ ಮಾಡ್ಬೇಕಾಗ್ತದ. ಮತ್ತ ಅವ ಪ್ರೊಡ್ಯೂಸರ್ ಇರ್ಲಿಲ್ಲ ಅಂತಂದ್ರೆ ಇವರೇ ಡೈರೆಕ್ಟರ್ಗಳು, ಹೀರೋಗಳು, ಹೀರೋಯಿನ್ಗಳು ಕೂಡಿಕೆ ಸಿನಿಮಾ ಮಾಡ್ಲಿಕ್ಕೆ ಆಗ್ತದೇನು? ಪ್ರೊಡ್ಯೂಸರ್ ಅವ ರೊಕ್ಕ ಹಾಕ ಪ್ರೊಡ್ಯೂಸರೇ ಇಲ್ಲ, ಇವರೇ ಮಾಡ್ತಾರಂತಂದ್ಮೇಲೆ ಇವರೇ ಅಲ್ಲ ಸಿನಿಮಾ ಮಾಡೋರು. ಓನರ್ ಅಂತೂ ಮಾಡೋದಿಲ್ಲ, ಅವರ ರೊಕ್ಕ ಹಾಕ್ತಾನ. ಮಾಡೋರೆಲ್ಲ ಇವರೇ ಅಲ್ಲ, ಮತ್ ಮಾಡಬೇಕಲ್ಲ. ಅವ ಓನರ್ ಇರ್ಲಾರ್ದೆ ಇವ್ರಿಗೆ ಮಾಡ್ಲಿಕ್ಕೆ ಆಗ್ತದೇನು? ಹೀರೋ ಹೀರೋಯಿನ್ ಕೂಡಿ ಪಿಕ್ಚರ್ ಮಾಡ್ತೀನಿ ಅಂದ್ರೆ ಆಗ್ತದೆ? ಸಿನಿಮಾದ ಮಾಲೀಕ ಇರ್ಲಾರ್ದೆ ಬರೀ ಹೀರೋ ಹೀರೋಯಿನ್ ಕೂಡ ಒಂದು ಪಿಕ್ಚರ್ ಮಾಡ್ತೀನಿ ಅಂದ್ರೆ ಬರ್ತದೇನ್ ಮಾಡ್ಲಕ್ಕ? ರೊಕ್ಕ ಬೇಕು. ಎಲ್ಲಕ್ ಬೇಕು. ಓನರ್ ಇರ್ಲಾರ್ದೆ ಪಿಕ್ಚರ್ ಮಾಡ್ಲಕ್ ಬರ್ತದೇನ ಅಂತ ಕೇಳಕತ್ತೀವಿ ನಾವು. ಎಲ್ಲ ಮಾಸ್ಟರ್ಗಳು ಇರ್ಲಿ, ಎಲ್ಲ ಓಸು ಮಾಸ್ಟರ್ಗಳು ಇರ್ಲಿ, ಎಲ್ಲ ಮಾಸ್ಟರ್ಗಳು ಆ ಓನರ್ ಇರ್ಲಾರ್ದೆ ಅಲ್ಲಿ ಸಿನಿಮಾ ಮಾಡ್ತಾರೆ ಎಲ್ಲರೂ ಕೂಡಿ. ಮತ್ತೆ ಅದಕ್ಕೆ ಓನರ್ ಏನಂತಾರ, ಸತ್ತಾ ಸ್ಫೂರ್ತಿ ಅಂತಾರ. ಅವನ ಸತ್ತಾ ಸ್ಫೂರ್ತಿಲಿಂತ ಸಿನಿಮಾ ನಡೆದದ, ಶೂಟಿಂಗ್ ನಡೆದದ. ಎಲ್ಲರೂ ಅವ ಹಾಕಿದ ಅನ್ನ ತಿಂದೆ ಅವನ ಆಸರೆಯಲ್ಲಿ, ಅವನ ಸಂಬಳದಲ್ಲಿ ಇವ್ರು ಸಿನಿಮಾ ಮಾಡ್ಲಿಕ್ಕತ್ತಾರ. ಆದ್ರೆ ನಾವು ಸಂಬಳ ಕೂಡ ಶಕ್ತಿ ಆದತ್ ಹೇಳಕ್ಕೆ ಅವನೇ ಸಿನಿಮಾ ಮಾಡ್ಲಕ್ ಬರಂಗಿಲ್ಲ. ಮತ್ ನಾವೇ ಎಲ್ಲ ಸಿನಿಮಾ ಮಾಡೋರು, ಓನರ್ ಅದಕ್ಕೆ ಬೇಕು ಅಂತೇಳಿ ಓನರ್ ಬಿಟ್ಟು ಸಿನಿಮಾ ಮಾಡ್ಲಿಕ್ಕೆ ಆಗಂಗಿಲ್ಲ. ಇದಕ್ಕಿಂತ ದೃಷ್ಟಾಂತ ಇನ್ನೇನ್ ಕೊಡ್ಬೇಕು? ಅದೇ ರೀತಿ ಇಲ್ಲಿ ಏನ್ ಹೇಳಕತ್ತಾರ, ಬರೀ ಶುದ್ಧ ಬ್ರಹ್ಮ ಚೇತನ ಒಂದೇ ಏನ್ ಮಾಡಲ್ಲ, ಈ ಜಗತ್ತು ಸೃಷ್ಟಿ ಮಾಡ್ಲಕ್ ಸಾಧ್ಯ ಇಲ್ಲ. ಮತ್ತ ಕೇವಲ ಮಾಯೆಯಿಂದಲೂ ಈ ಜಗತ್ತು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನದ, ಮಾಯಾ ವಿಶಿಷ್ಟ ಚೇತನಕ್ಕೆ ಈಶ್ವರ ಎನ್ನುತ್ತಾರೆ. ಅದು ವಿಶಿಷ್ಟ ಅಲ್ಲ, ಅದು ಉಪಾಧಿಕ ಅನ್ಬೇಕು. ವಿಶಿಷ್ಟ ಅಂದ್ರೆ ಒಳಗೆ ಸೇರಿದ್ರು ವಿಶಿಷ್ಟ ಅಂತಾರ. ಇವ ಸೇರ್ಕೊಂಡಿಲ್ಲ, ಇವ ಉಪಾಧಿಕದ, ಮಾಯಾ ಉಪಾಧಿಕ. ಚೇತನಕ್ಕೆ ಈಶ್ವರ ಅಂತಾರೆ. ಆ ಈಶ್ವರನೇ ಜಗತ್ತಿಗೆ ಕಾರಣವಾಗಿದ್ದಾನೆ ಎಂದು ಹೇಳುವ ಪ್ರಸಂಗ ಉಂಟಾಗಿದೆ. ಈ ಜಗತ್ತು ಸೃಷ್ಟಿ ಆಗೋದಕ್ಕ ಏನು ಕಾರಣ? ಎದಕ್ಕಿದು ಹುಟ್ಟ್ಯದ? ಯಾರಿದಕ್ಕೆ ಕಾರಣ ಅಂತಂದ್ರ ವಿಚಾರ ಸಾಗರ ಹೇಳ್ತದ, ಈಶ್ವರನೇ ಈ ಜಗತ್ತಿನ ಸೃಷ್ಟಿಗೆ ಕಾರಣ. ಕಾರಣ ಅಂತ ಯಾವುದಕ್ಕೆ ಅಂತಾರೆ? ಕಾರಣದಲ್ಲಿ 2 ಪ್ರಕಾರ, ಒಂದು ಉಪಾದಾನ ಕಾರಣ, ಒಂದು ನಿಮಿತ್ತ ಕಾರಣ. ಅದಕ್ಕೆ ಇವಾಗ ತಿಳ್ಕೊಳ್ರಿ. ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಂತಂದ್ರೆ ಒಂದು ಗಡಿಗೆ ಅಂದ್ರೆ ಒಂದು ಕಾರ್ಯ. ಗಡಿಗೆಗೆ ಕಾರ್ಯ ಅಂತಾರ. ಅಲ್ಲಿ ಗಡಿಗೆ ಮಾಡಬೇಕಾದ್ರ ಕುಂಬಾರ ಬೇಕು, ಕೆಸರು ಬೇಕು, ತಿಗರಿ ದಂಡಗಳು ಬೇಕು, ಸಲಕರಣೆಗಳು ಬೇಕು. ಆ ಕುಂಬಾರಿಗೆ ಏನಂತಾರ? ನಿಮಿತ್ತ ಕಾರಣ ಅಂತಾರ. ಕೆಸರಿಗೆ ಉಪಾದಾನ ಕಾರಣ ಅಂತಾರ. ದಂಡ ತೀರಿಗಳಿಗೆ ಸಹಕಾರಿ ಕಾರಣ ಅಂತಾರ. ಅದೇ ರೀತಿ ಜಗತ್ತಿಗೆ ಈಶ್ವರ ಏನದನ, ಎಂತ ಕಾರಣ ಅದನ, ಆ ಮಾಯೆ ಎಂತ ಕಾರಣ ಅದ, ಸಹಕಾರಿ ಕಾರಣಗಳಂದ್ರೆ ಯಾವಕ್ಕೆ ಅನ್ಬೇಕು? ಈ ಜಗತ್ತಿಗೆ ಸಂಬಂಧಪಟ್ಟಂತೆ ಈ ದೃಷ್ಟಾಂತವನ್ನು ಆಧರಿಸಿ ಜಗತ್ತಿನಲ್ಲಿ ನಡೆಯುವ ಲೀಲೆಗಳಿಗೆ
ನಾವು ಇದೆಲ್ಲ ಅಧ್ಯಯನ ಹೇಳ್ಕೊತೋಗ್ಬೇಕಾಗ್ತದ. ಆಲ್ರೆಡಿ ಟೈಮ್ ಆಯ್ತು. ಈಶ್ವರನ ವಿಚಾರ ಮತ್ತೆ ನಾಳೆ ಮುಂದುವರಿಸೋಣ ಅಂತ ಹೇಳುವ ಮೂಲಕ ಈ ಒಂದು ಚಿಂತನವನ್ನ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಶರಣು ಶರಣ. ಮುಂದೆ ಏನ್ ಮಾಡ್ತೇನೆ ನೋಡ್ರಿ. ಸುಬ್ರಹ್ಮಣ್ಯರಾದ ಸ್ವಾಮಿಗಳು ಈ ಬ್ರಹ್ಮಾಂಡವನ್ನು ನೋಡಿ ನಾವು ಬ್ರಹ್ಮನ ಒಂದು ಅದ್ಭುತಗಳನ್ನ ನೋಡಿ, ಇಲ್ಲಿ ನಡೆಯುವ ಒಂದು ಅದ್ಭುತಗಳನ್ನ ನೋಡಿ ಆ ಪರಮಾತ್ಮನ ವಿಶೇಷಣಗಳ ಅನುಭವ ನಾವು ಮಾಡ್ಕೋಬೇಕು. ಅದರಂತೆ ಪಿಂಡಾಂಡವನ್ನು ನೋಡಿಯೂ ಕೂಡ ಆ ಒಂದು ಬ್ರಹ್ಮನ ವಿಶೇಷಣಗಳ ಅನುಭವವನ್ನ ಮಾಡ್ಕೋಬೇಕು. ಮತ್ತು ತಾತ್ವಿಕವಾಗಿ ವಿಚಾರ ಮಾಡೋದ್ರಿಂದನೂ ನಾವು ಆ ಒಂದು ಬ್ರಹ್ಮನ ವಿಶೇಷಣಗಳನ್ನ ತಿಳ್ಕೋಬೇಕು, ಅನುಭವ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ರು. ಮತ್ತ ಈಶ್ವರನ ಬಗ್ಗೆ ಇವತ್ತು ತಿಳಿಸ್ತಾ, ಈ ಪ್ರಕೃತಿಯ ಸತ್ವ ಗುಣದಿಂದಾದ ಮಾಯೆ ಎಂಬ ಕನ್ನಡಿಯೊಳಗ ಉಂಟಾದ ಬ್ರಹ್ಮನ ಪ್ರತಿಬಿಂಬ ಮತ್ತು ಅಧಿಷ್ಠಾನವಾದ ಬ್ರಹ್ಮ ಮತ್ತು ಮಾಯೆ ಈ ಮೂರು ಸೇರಿ ಈಶ್ವರ ಆಗ್ಯಾನ. ಈ ಈಶ್ವರ ಸರ್ವಜ್ಞ ಆಗ್ಯಾನ ಮತ್ತು ಜಗತ್ತಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ಬಲ್ಲ ಸರ್ವಜ್ಞ ಆಗ್ಯಾನ. ಈ ಜಗತ್ತು ಕೇವಲ ಈ ಶುದ್ಧ ಬ್ರಹ್ಮನಿಂದ ಆಗಕ್ ಸಾಧ್ಯ ಇಲ್ಲ, ಅಥವಾ ಕೇವಲ ಮಾಯೆಯಿಂದನೂ ಈ ಒಂದು ಜಗತ್ತು ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದು ಕಾರ್ಯ ಆಗ್ಬೇಕಾದ್ರೆ ಅಲ್ಲಿ ಮೂರು ಕಾರಣಗಳಿರ್ಬೇಕಾಗ್ತದೆ. ಗಿರಿವಂತ ಮುಗಿತಾ? ಏನ್ ನೆಟ್ವರ್ಕ್? ಓಕೆ, ಎಲ್ಲರಿಗೂ ಶರಣು ಶರಣಾರ್ಥಿ.